ಸಹಜ ಮಾರ್ಗ ಶಿಕ್ಷಣ ಪದ್ಧತಿಯಲ್ಲಿ ಪಾತಂಜಲ ಯೋಗದ 7ನೇ ಮೆಟ್ಟಲಾದ ಧ್ಯಾನದಿಂದ ಪ್ರಾರಂಭಿಸುತ್ತೇವೆ. ಧ್ಯಾನವನ್ನು ಅಭ್ಯಸಿಸುವ ಸಲುವಾಗಿ ಒಂದು ಬಿಂದುವಿನ ಮೇಲೆ ಮನಸ್ಸನ್ನು ಇಡುತ್ತೇವೆ. ಹಿಂದಿನ ಮೆಟ್ಟಲುಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳುವುದಿಲ್ಲ, ಆದರೆ ನಾವು ಧ್ಯಾನದಲ್ಲಿ ಮುಂದುವರೆದಂತೆಲ್ಲ ಅದು ತಾವಾಗಿಯೇ ಅಭ್ಯಾಸಕ್ಕೆ ಬರುತ್ತದೆ. ಹೀಗೆ ನಮ್ಮ ಕಾಲ ಮತ್ತು ಶ್ರಮಗಳು ಬಹುಭಾಗ ಉಳಿಯುತ್ತದೆ. ಕೆಲವೊಂದು ಸಂಸ್ಥೆಗಳಲ್ಲಿ ಅಭ್ಯಾಸದ ನಿತ್ಯದ ಕ್ರಮವು ಅನೇಕ ವೇಳೆ ರಹಸ್ಯವಾಗಿರುತ್ತದೆ. ಅವರೊಡನೆ ವಿಧಿಪೂರ್ವಕವಾಗಿ ಸೇರುವವರಿಗೆ ಮಾತ್ರ ಈ ರಹಸ್ಯವನ್ನು ಹೊರಗಿಡಲಾಗುತ್ತದೆ. ಇದರಡಿಯಲ್ಲಿ ಇರಬಹುದಾದ ಉದ್ದೇಶವೇನೆಂಬುದು ಸರಿಯಾಗಿ ಅರ್ಥವಾಗಲೊಲ್ಲದು. ಪ್ರಕೃತಿಯಲ್ಲಿ ಯಾವ ರಹಸ್ಯಗಳೂ ಇಲ್ಲ ಮತ್ತು ದೈವಿ ಮಾರ್ಗವನ್ನು ಅನುಸರಿಸುತ್ತೇವೆಂದು ಹೇಳಿಕೊಳ್ಳುವವನಿಗೂ ಅಂತಹದು ಒಂದು ಇರಕೂಡದೆಂದು ನನ್ನ ಅಭಿಪ್ರಾಯ. ಇದನ್ನು ಅನ್ಲೈನ್ ಮಾಡ್ಕೊಳ್ರಿ. ನಿಸರ್ಗದಲ್ಲಿ ಯಾವ ರಹಸ್ಯನೂ ಇಲ್ಲ. ನಮ್ಮ ಮಿಷನ್ನಲ್ಲಿ ಅನುಸರಿಸಲಾಗುವ ಅಭ್ಯಾಸವೆಂದರೆ ಹೃದಯದ ಮೇಲೆ ಧ್ಯಾನ. ಇದೇ ಕ್ರಮವು ಪತಂಜಲಿಯಿಂದಲೂ ನಿರೂಪಿಸಲ್ಪಟ್ಟಿದೆ. ಅದರಲ್ಲಿ ದೊಡ್ಡದೊಂದು ತತ್ವಶಾಸ್ತ್ರವೇ ಅಡಗಿದೆ. ನಾವು ಸದಾಕಾಲ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗಿರುತ್ತೇವೆ. ಬಿಡುವಿನ ಕಾಲದಲ್ಲಿ ನಮ್ಮ ವಿಚಾರಗಳಿಗೆ ರೆಕ್ಕೆಗಳಿರುವಂತೆ ಕಾಣುತ್ತದೆ. ನಾವು ಯಾವಾಗಲೂ ಗೊಂದಲದಲ್ಲಿಯೂ ಅವ್ಯವಸ್ಥೆಯಲ್ಲಿಯೂ ಇರುತ್ತೇವೆ. ನಮ್ಮ ದೃಷ್ಟಿ ಮನಸ್ಸಿಗೆ ಅಂತಹ ಕ್ರಿಯೆ ರೂಢಿಯಾಗಿ ಬಿಟ್ಟಿದೆ. ನಮ್ಮ ವ್ಯಷ್ಟಿ ಮನಸ್ಸಿಗೆ ಅಂತಹ ಕ್ರಿಯೆ ರೂಢಿಯಾಗಿದೆ. ವ್ಯಷ್ಟಿ ಮನಸ್ಸು ಅಂತಂದ್ರೆ ವೈಯಕ್ತಿಕ ಮನಸ್ಸು, ಇಂಡಿವಿಜುವಲ್ ಮೈಂಡ್. ಹೀಗೆ ನಾವು ಎಲ್ಲವನ್ನು ತಲೆಗೆಳಗು ಮಾಡಿದ್ದೇವೆ. ನಮ್ಮ ಕ್ರಿಯೆಗಳು, ವಿಚಾರಗಳು ನಮ್ಮ ತಪ್ಪು ಕೆಲಸದಲ್ಲಿ ಬಹಳಷ್ಟು ಹೊಣೆಯುಳ್ಳದ್ದಾಗಿವೆ. ನಾವು ವಿಧ ವಿಧವಾದ ಭಾವಗಳ ಮತ್ತು ವಿಚಾರಗಳ ಸಂಪರ್ಕದಲ್ಲಿರುವಾಗ ನಮ್ಮ ಭಾವನೆಗಳ ಮತ್ತು ಇಂದ್ರಿಯಗಳ ಮೇಲೆ ಸಂಸ್ಕಾರಗಳು ಮೂಡುತ್ತವೆ. ಜ್ಞಾಪಕ ಇಟ್ಕೊಳ್ರಿ. ನಾವು ವಿಧ ವಿಧವಾದ ಭಾವಗಳ ಮತ್ತು ವಿಚಾರಗಳ ಸಂಪರ್ಕದಲ್ಲಿರುವಾಗ ನಮ್ಮ ಭಾವನೆಗಳ ಮೇಲೆ ಮತ್ತು ಇಂದ್ರಿಯಗಳ ಮೇಲೆ ಸಂಸ್ಕಾರಗಳು ಮೂಡುತ್ತವೆ. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಯಾಕೆಂತಂದ್ರೆ ನಾವು ಧ್ಯಾನದಲ್ಲಿ ಕಲಿಯೋದದೇ. ಧ್ಯಾನದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ವಿಚಾರ ಮತ್ತೆ ನಮ್ಮ ಭಾವಗಳಿದೆಯಲ್ಲ ಅದರಿಂದ ಪ್ರಯತ್ನ ಪಡ್ತೀವಿ. ಇದನ್ನ ನಾವು ಮಾಡ್ತಕ್ಕಂಥದ್ದು. ಧ್ಯಾನದಲ್ಲಿ ಏನ್ ಅಭ್ಯಾಸ ಮಾಡ್ತೀವಿ ಅಂತಂದ್ರೆ ಕಣ್ಣು ಮುಟ್ಕೊಂಡು ಕೂತಿರ್ತೀರ, ಮನಸ್ಸಿಗೆ ಏನೋ ವಿಚಾರ ಬರುತ್ತೆ, ಮನಸ್ಸಿಗೆ ಏನೋ ಭಾವ ಬರುತ್ತೆ. ಅದು ಯಾವುದ್ರ ಹಿಂದೆನೂ ನೀವು ಹೋಗಲ್ಲ. ಬೇರೆ ಸಮಯದಲ್ಲಿ ನಿಮಗೆ ಗೊತ್ತಿಲ್ದಂಗೆ ಅದ್ರ ಹಿಂದೆ ಹೊರಟೋಗ್ತೀರ. ಸೊ ಅದ್ರ ಜೊತೆಗೆ ನಿಮ್ಮನ್ನು ನೀವು ಅಂಟಾಕೊಳ್ತೀರ. ಆದ್ರೆ ಧ್ಯಾನದ ಸಮಯದಲ್ಲಿ ನೀವೇನು ಅಭ್ಯಾಸ ಮಾಡ್ತೀರಾ ಅಂತಂದ್ರೆ ಯಾವ ಯೋಚನೆ ಬಂದರೂ ಅದ್ರ ಹಿಂದೆ ಹೋಗಲ್ಲ, ಯಾವ ಭಾವ ಬಂದರೂ ಅದ್ರ ಹಿಂದೆ ಹೋಗಲ್ಲ. ಕೇವಲ ಅದನ್ನ ಗಮನಿಸ್ತೀರಾ, ಅದು ಹೀಗಿದೆ ಅಂತ ಅದನ್ನ ಒಪ್ಕೊಳ್ತೀರ. ಇಷ್ಟ ಮಾಡ್ತಕ್ಕಂಥದ್ದು. ಈ ಅಭ್ಯಾಸ ಮಾಡಿರ್ತಕ್ಕಂಥ ಕ್ರಿಯೆ ಇದೆಯಲ್ಲ, ವಿಚಾರಗಳ ಹಿಂದೆ ಹೋಗ್ತಿರ್ತಕ್ಕಂಥದ್ದು, ಭಾವಗಳ ಹಿಂದೆ ಹೋಗದೆ ಇರತಕ್ಕಂಥದ್ದು, ಇದೆರಡೂ ಮಾಡದೇ ಇದ್ದಾಗ ಏನಾಗುತ್ತೆ, ಭಾವನೆಗಳು ಮತ್ತು ಇಂದ್ರಿಯಗಳು ಈ ಎರಡರ ಮೇಲೆ ಸಂಸ್ಕಾರಗಳು ಮೂಡಲ್ಲ. ಬಹಳಷ್ಟು ಸತಿ ನೀವು ಪ್ರಶ್ನೆ ಕೇಳ್ಕೋಬಹುದು, ಧ್ಯಾನ ಮಾಡ್ಬೇಕಾದ್ರೆ ಸಂಸ್ಕಾರಗಳು ಮೂಡುತ್ತಾ? ಯಾರಾದ್ರೂ ಕೇಳ್ಕೋಬಹುದು ನಿಮ್ಮನ್ನ ನೀವೇ. ನಾವು ಸರಿಯಾಗಿ ಧ್ಯಾನ ಮಾಡಿದ್ರೆ ಸಂಸ್ಕಾರಗಳು ಮೂಡುತ್ತಾ? ಇಲ್ಲ. ನಾವು ಸರಿಯಾಗಿ ಧ್ಯಾನ ಮಾಡಿದ್ರೆ ಸಂಸ್ಕಾರಗಳು ಖಾಲಿ ಆಗತ್ತೆ ಹೊತ್ತು ಕೂಡ ಹೊಸ ಸಂಸ್ಕಾರಗಳಾಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಾವು ಧ್ಯಾನ ಮಾಡಬೇಕಾದ್ರೆ ಸಂಸ್ಕಾರಗಳು ಆಗ್ತಾ ಇದೆ ಅಂತಂದ್ರೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ನಾವು ವಿಚಾರಗಳ ಹಿಂದೆ ಹೋಗಿ ಯೋಚನೆ ಮಾಡ್ತಾ ಕೂತ್ಕೊಳ್ತೀವಿ. ಯಾವುದೋ ಭಾವನೆನ ನಾವು ಮನಸ್ಸಿಗೆ ತಂದುಕೊಂಡು ಅದನ್ನ ಮೆಲುಕು ಹಾಕ್ತಾ ಕೂತಿರ್ತೀವಿ. ನಮ್ಮ ಕಲ್ಪನೆನ ಮಾಡ್ಕೊಳ್ತಾ ಕೂತಿರ್ತೀವಿ. ನಮ್ಮ ಅಹಂಭಾವನ ಇನ್ನೂ ಇಟ್ಕೊಂಡಿರ್ತೀವಿ. ಈ ನಾಲ್ಕು ಮಾಡಿದಾಗ ನಮ್ಗೆ ಧ್ಯಾನದಲ್ಲೂ ಕೂಡ ಸಂಸ್ಕಾರಗಳಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಧ್ಯಾನ ಮಾಡ್ಬೇಕಾದ್ರೆ ಇವೆಲ್ಲ ನಿಖರವಾಗಿ ಗೊತ್ತಿತ್ತು ಅಂತಂದ್ರೆ ಯಾವುದೇ ಸಂಸ್ಕಾರಗಳನ್ನ ಮಾಡ್ಕೊಳ್ದೀರ ಸಂಸ್ಕಾರಗಳನ್ನ ಕಳ್ಕೊಳ್ಳುವಂತ ರೀತಿಯಲ್ಲಿ ನಾವು ಧ್ಯಾನ ಮಾಡಬಹುದು. ಸರಿನಾ? ಮತ್ತೊಮ್ಮೆ ಓದ್ತೀವಿ. ನಾವು ವಿಧ ವಿಧವಾದ ಭಾವಗಳ ಮತ್ತು ವಿಚಾರಗಳ ಸಂಪರ್ಕದಲ್ಲಿರುವಾಗ ಅಂದ್ರೆ ಅದ್ರ ಹಿಂದೆ ಹೋದಾಗ ನಮ್ಮ ಭಾವನೆಗಳು ಮತ್ತು ಇಂದ್ರಿಯಗಳ ಮೇಲೆ ಸಂಸ್ಕಾರಗಳು ಮೂಡುತ್ತವೆ. ಸಂಸ್ಕಾರಗಳು ಹೇಗಾಗುತ್ತೆ ಅಂತ ಇಲ್ಲಿ ಬರೆದಿದ್ದಾರೆ ನೋಡಿ. ನಮ್ಮ ಇಂದ್ರಿಯಗಳೆಲ್ಲ ಕೆಟ್ಟು ಹೋಗಿ ತಪ್ಪು ದಾರಿ ಹಿಡಿಯುತ್ತವೆ. ಹೀಗೆ ನಾವು ಇಂದ್ರಿಯಗಳ ಮೇಲೆ ಮಾಡುವ ಗುರುತುಗಳು ಅವನ್ನು ಜ್ಞಾನವಿಲ್ಲದ ಬಂಡೆಯಂತೆ ಜಡಗೊಳಿಸುತ್ತದೆ. ಒಂದೇ ಒಂದು ಉದಾಹರಣೆ ಕೊಡೋದಾಯ್ತು ಅಂತಂದ್ರೆ
ಸಿಂಪಲ್ ಎಕ್ಸಾಂಪಲ್ ಕೊಡೋದಾಯ್ತು ಅಂತಂದ್ರೆ, ಹಾಗೆ ನಮ್ಮ ವಿಚಾರಗಳು, ನಮ್ಮ ಭಾವನೆಗಳು, ಹಾಗೆ ಇಂದ್ರಿಯ ಭಾವಗಳು ಇಂದ್ರಿಯಗಳ ಮೇಲೆ ಹೇಗೆ ಪರಿಣಾಮ ಬೀರಿ ಅದಕ್ಕೆ ತನ್ನದೇ ಆದಂತ ಒಂದು ಶಕ್ತಿ ಕೊಡುತ್ತೆ ಅನ್ನೋದಾಯ್ತು ಅಂತಂದ್ರೆ, ಯಾವುದೋ ಒಂದು ವ್ಯಕ್ತಿನ ನೀವು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಅಂತ ಇಟ್ಕೊಳ್ರಿ. ಆ ವ್ಯಕ್ತಿನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದಾಗ ಮನಸ್ಸಲ್ಲಿ ಆ ವ್ಯಕ್ತಿಯ ಬಗ್ಗೆ ಪ್ರೀತಿ ಭಾವ ಬಂತು, ಸರಿನಾ? ಒಂದು ಭಾವ ಬಂತು. ಈಗ ಆ ವ್ಯಕ್ತಿಯ ಕುರಿತು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಏನಂತ ಯೋಚನೆ ಮಾಡ್ತೀರಾ? ಒಂದು ಉದಾಹರಣೆ ಕೊಡೋದಾಯ್ತು ಅಂತಂದ್ರೆ, ಅವರನ್ನ ಮುಂದಿನ ಬಾರಿ ಭೇಟಿ ಆದಾಗ ನಾನು ಈ ರೀತಿ ಮಾಡ್ಬೇಕು ಅಂತಿದ್ದೀನಿ, ನನ್ನ ಮನಸ್ಸಿನಲ್ಲಿ ನಾವು ಒಂದು ಕಲ್ಪನೆ ಮಾಡ್ಕೊಳ್ತೇನೆ. ಅದು ಆ ಸಹಜವಾಗಿ ನಡೀತಕ್ಕಂಥ ಕ್ರಿಯೆನಲ್ಲಿ ಅದು ಬರುತ್ತೋ ಇಲ್ವೋ, ನಮ್ಮ ಮನಸ್ಸಿನಲ್ಲಿ ನಾವು ಕಲ್ಪನೆ ಮಾಡ್ಕೊಂಡ್ವಿ. ಸೊ ಇವಾಗ ಭಾವನೂ ಬಂತು, ವಿಚಾರನೂ ಬಂತು. ಭಾವ ಮತ್ತು ವಿಚಾರ ಬಂದಾಗ ಏನಾಗುತ್ತೆ, ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವ ವಿಚಾರ ಇರುತ್ತೆ, ಅದು ತನ್ನ ಶಕ್ತಿಯನ್ನು ಹರಿದು ಇಂದ್ರಿಯಗಳಿಗೆಲ್ಲ ಕೂಡ ಅದು ಹರಿಯುತ್ತೆ. ನಮ್ಮ ಕಣ್ಣಿಗೆ ಆ ಶಕ್ತಿ ಹರಿಯುತ್ತೆ. ಯಾವ ಶಕ್ತಿ ಹರಿದಿದೆ ಇವಾಗ? ಆ ಭಾವ ಮತ್ತು ವಿಚಾರ ತುಂಬಿರ್ತಕ್ಕಂಥ ಶಕ್ತಿ ಇವಾಗ ನಮ್ಮ ಕಣ್ಣಿಗೆ ಹರಿದಿದೆ. ಅದೇ ರೀತಿಯಾಗಿ ನಮ್ಮ ಕಿವಿಗೂ ಕೂಡ ಅದೇ ವಿಚಾರ ಹರಿದಿದೆ. ಜೊತೆಗೆ ನಮ್ಮ ಕೈಕಾಲುಗಳಿಗೂ ಕೂಡ ಅದೇ ವಿಚಾರ ಹರಿದಿದೆ. ಇದು ಆ ವ್ಯಕ್ತಿ ನಮ್ಮ ಎದುರುಗಡೆ ಇಲ್ಲ. ಆ ವ್ಯಕ್ತಿ ನಮ್ಮ ಎದುರುಗಡೆ ಬರ್ಲಿಕ್ಕೆ ಮುಂಚೆನೆ ಇದೆಲ್ಲ ಶಕ್ತಿ ಆಲ್ರೆಡಿ ಮನಸ್ಸಿನಿಂದ ಭಾವದ ಜೊತೆಗೆ ಮತ್ತೆ ವಿಚಾರದ ಜೊತೆಗೆ ಇದು ಇಂದ್ರಿಯಗಳಿಗೆ ಹರಡಿದೆ. ಅಂದ್ರೆ ಈಗೇನಾಗಿದೆ, ಆ ವ್ಯಕ್ತಿನ ನೋಡ್ಲಿಕ್ಕೆ ಮುಂಚೆ ನಿಮ್ಮ ಇಂದ್ರಿಯಗಳು ಇದೇ ರೀತಿ ಅವ್ರ ಜೊತೆ ವರ್ತನೆ ಮಾಡಬೇಕು ಅಂತ ಸನ್ನದ್ಧವಾಗಿದೆ. ಸರಿನಾ? ರೆಡಿ ಆಗಿದೆ. ಇಂದ್ರಿಯಗಳು ಹೀಗೆ ಅವ್ರ ಜೊತೆ ನಡ್ಕೋಬೇಕು ಅಂತ. ಈಗ ಅವ್ರ ಎದುರುಗಡೆ ಬಂದ್ರು ಅಂತ ಇಟ್ಕೊಳ್ರಿ. ಆ ಎದುರುಗಡೆ ಬಂದಾಗ ಅವ್ರು ಏನೋ ಹೇಳ್ತಾರಲ್ಲ, ಅವ್ರು ಏನೋ ಹೇಳದನ್ನು ಕೇಳಿದಾಗ ನಾವು ಆಲ್ರೆಡಿ ಕಿವಿನ ತಯಾರು ಮಾಡ್ಬಿಟ್ಟಿದೀವಿ. ಏನಂತ ತಯಾರು ಮಾಡಿದ್ವಿ? ಇದೇ ರೀತಿ ಅವ್ರು ಹೇಳಿದ್ದನ್ನ ಕೇಳಿಸ್ಕೋಬೇಕು ಅಂತ. ಅವ್ರು ಯಾವುದೋ ಒಂದು ವಿಚಾರ ಒಂದು ರೀತಿಯಲ್ಲಿ ಹೇಳ್ತಾರೆ, ನಾವು ಅದನ್ನ ನಮಗೆ ಬೇಕಾದಂತ ರೀತಿಯಲ್ಲಿ ಕೇಳಿಸ್ಕೊಳ್ತೀವಿ. ಅವ್ರನ್ನ ನೋಡ್ಬೇಕು, ಅವ್ರು ನಮ್ಮನ್ನ ಯಾವುದೋ ದೃಷ್ಟಿಯಿಂದ ನೋಡ್ತೀವಿ. ಅದು ಸಹಜವಾಗಿ ಆ ಕಾಲಕ್ಕೆ ಆ ಸಮಯಕ್ಕೆ ತಕ್ಕಂಗೆ ನಾವು ಅವ್ರನ್ನ ನಮ್ಮ ದೃಷ್ಟಿಯಲ್ಲಿ ನೋಡ್ತೀರಾ, ನಾವು ಆಲ್ರೆಡಿ ಮನಸ್ಸಲ್ಲಿ ಅನ್ಕೊಂಡಿದ್ವಲ್ಲ ಅವ್ರನ್ನ ಈ ಭಾವದಿಂದಲೇ ನೋಡ್ಬೇಕು, ಅವ್ರ ಜೊತೆ ಈ ರೀತಿನ ನಡ್ಕೋಬೇಕು ಅಂತ. ಈಗ ನಮ್ಮ ದೃಷ್ಟಿ ಆ ಒಂದು ವಿಚಾರದಿಂದ ಪ್ರೇರೇಪಿಸಲ್ಪಟ್ಟು ಅದೇ ರೀತಿ ನಡ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಅಂದ್ರೆ ಇವಾಗ ನೋಡಿ, ಎರಡು ಆಯ್ತು. ಒಂದು ಸಹಜವಾಗಿ ಅವರ ಜೊತೆ ಇದ್ದಾಗ ನಡ್ಕೊಳ್ಬೇಕಾಗಿದ್ದಂತ ರೀತಿ. ಈಗ ನಾವು ನಮ್ಮ ಮನಸ್ಸಿನಲ್ಲಿ ಭಾವ ಮತ್ತು ವಿಚಾರಗಳನ್ನ ತುಂಬಿ ಅದರಿಂದ ಇಂದ್ರಿಯಗಳಿಗೆ ಶಕ್ತಿಯನ್ನು ತುಂಬಿ ನಾವು ನಡ್ಕೊಳ್ಳುವಂತ ರೀತಿ. ಗೊತ್ತಾಯ್ತಾ? ಈ ಎರಡರಲ್ಲೂ ವ್ಯತ್ಯಾಸ ಇರುತ್ತೆ. ಈ ಎರಡರಲ್ಲಿ ಯಾವಾಗ ವ್ಯತ್ಯಾಸ ಇರುತ್ತೋ ನೀವು ಸಂಸ್ಕಾರಗಳನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಆಗುತ್ತೆ ಹೋಗುತ್ತೆ. ಯಾಕೆಂತಂದ್ರೆ ನೀವು ಸಹಜವಾಗಿ ನಡ್ಕೊಳ್ತಿಲ್ಲ, ಪ್ರೀ ಪ್ಲಾನ್ಡ್ ಆಗಿ ನಡ್ಕೊಳ್ತಾ ಇದ್ದೀರ. ಸಹಜತೆ ಹೊರಟೋಗಿದೆ, ಅದರಲ್ಲಿ ಕೃತಕತೆ ತುಂಬಿದೆ. ಕೃತಕವಾಗಿ ಅವ್ರ ಜೊತೆ ನಡ್ಕೊಳ್ಳಿಕ್ಕೆ ನಾವು ಶುರು ಮಾಡ್ತು ಅಂತಂದ್ರೆ ನಾವು ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಈ ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಮೊದಲು ನಮಗೆ ಸಹಾಯ ಮಾಡಿದ್ದು ಈಗ ಇಂದ್ರಿಯಗಳು. ಈಗ ಅವ್ರು ಯಾವುದೋ ಮನಸ್ಥಿತಿಲಿ ಬಂದಿರ್ತಾರೆ, ಅವ್ರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡವಾಗಿದೆ ಅಂತ ಇಟ್ಕೊಳ್ರಿ. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಅವ್ರ ಜೊತೆ ಈ ರೀತಿ ವ್ಯವಹಾರ ಮಾಡಬೇಕು ಅಂತ ಇದೆ ಅಂತ ಇಟ್ಕೊಳ್ರಿ. ಅವ್ರಿಗಿರ್ತಕ್ಕಂಥ ದುಗುಡ ಎದ್ದು ಕಾಣ್ತಾ ಇದ್ರು, ನಿಮ್ಮ ಮನಸ್ಸು ಅದನ್ನ ಒಪ್ಕೊಳ್ಳಿಕ್ಕೆ ಒಪ್ಕೊಡಲ್ಲ. ಏನ್ ನಿರೀಕ್ಷೆ ಮಾಡ್ತೀರ ಅಂತಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಅವ್ರು ಯಾವ ರೀತಿ ನಡ್ಕೋಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದೀರೋ ಅದೇ ರೀತಿಯಾಗಿ ಅವ್ರು ನಮ್ಮ ಜೊತೆ ನಡ್ಕೋಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರ. ಬರೀ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡೋದಲ್ಲ, ಒತ್ತಾಯ ಮಾಡ್ತಾರೆ ನೀವು ಹಿಂಗೆ ನಡ್ಕೋಬೇಕು ಅಂತ. ಅಂದ್ರೆ ನೋಡಿ, ಹಾಗೆ ಸಹಜತೆಯಿಂದ ನಾವು ಕಾಲಕ್ರಮೇಣ ನಮಗೆ ಗೊತ್ತಿಲ್ಲದಂಗೆನೆ ಕೃತಕತೆ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಎಷ್ಟು ಕೃತಕವಾಗಿ ಸಹಜತೆಯಿಂದ ದೂರ ಹೋಗ್ತೀವೋ ಅಷ್ಟೇ ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ಈಗ ಒಮ್ಮೆ ಆ ಸಂಸ್ಕಾರಗಳ ಫೈಲ್ ಸೃಷ್ಟಿ ಆಯ್ತು ಅಂತಂದ್ರೆ ಮುಂದಿನ ಕ್ರಮದಲ್ಲಿ ಅದೇ ರೀತಿನ ಮತ್ತೆ ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಬರೀ ಈ ವ್ಯಕ್ತಿ ಜೊತೆ ಅಲ್ಲ, ಬೇರೆಯವ್ರ ಜೊತೆ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ನಾವು ಅವ್ರ ಜೊತೆ ನಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಅವರು ಆ ಸಮಯದಲ್ಲಿ ಹೇಗಿದ್ದಾರೆ ಅದನ್ನ ಮರೆತು ಹೋಗಿ ನಮ್ಮ ಮನಸ್ಸಿನಲ್ಲಿ ಯಾವ ಭಾವ ವಿಚಾರ ಬಂದಿದೆ
ಅದರ ಪ್ರಕಾರ ಅವರು ನಮ್ಮ ಜೊತೆ ನಡ್ಕೋಬೇಕು. ಇನ್ನೂ ಒಂದು ಒತ್ತಾಯ ಕೂಡ ನಾವು ಮಾಡಲಿಕ್ಕೆ ಶುರು ಮಾಡ್ತೀವಿ. ಆಗ ನಮ್ಮ ಸಂಸ್ಕಾರಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಬಲವಂತವಾದಂಥ ಒತ್ತಾಯ ಮಾಡುವಂಥ ಅಗತ್ಯ ಬಂದಿದೆ ಅಂತಂದ್ರೆ ನಾವು ಸಂಸ್ಕಾರಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ಮಜಲಿನಲ್ಲಿ ಇದ್ದೀವಿ. ಸಂಸ್ಕಾರ ಮಾಡ್ಕೊಳ್ದೇ ಇರತಕ್ಕಂಥ ಮಜಲು ಅಂತಂದ್ರೆ ಯಾವುದೇ ಒತ್ತಾಯ ಮಾಡಲ್ಲ, ಒಂದು ಸಜೆಷನ್ ಕೊಡ್ತೀರ, ಒಂದು ಆಲೋಚನೆನ ಹೊರಗಡೆ ಹಾಕ್ತೀರ. ನಮಗೆ ಹಿಂಗ ಅನ್ನಿಸ್ತಾ ಇದೆ, ನಿಮಗೆ ಹೆಂಗ ಅನ್ಸುತ್ತೋ ಅದರ ಪ್ರಕಾರ ಮಾಡ್ರಿ, ಇದನ್ನು ಮಾಡ್ತೀರ. ನೀವು ಒತ್ತಾಯ ಪೂರ್ವಕವಾಗಿ ನೀವೇನಾದ್ರೂ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ಬಲವನ್ನು ತುಂಬಿ ಒತ್ತಾಯ ಪೂರ್ವಕವಾಗಿ ಭಾವನೆಗಳು ಎಮೋಷನ್ಸ್ನ ತುಂಬಿ ನೀವು ಒತ್ತಾಯ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಸಂಸ್ಕಾರಗಳಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಅದು ಮನುಷ್ಯನ ಕೃತಕ ಸೃಷ್ಟಿ, ನಿಸರ್ಗದಿಂದ ಬಂದಿದ್ದಲ್ಲ, ಮನುಷ್ಯನ ಕೃತಕ ಸೃಷ್ಟಿ. ಎಲ್ಲೆಲ್ಲೇ ಮನುಷ್ಯನ ಕೃತಕ ಸೃಷ್ಟಿ ಮಾಡಿಕೊಂಡು ನಾವು ನಿಸರ್ಗದ ಜೊತೆ, ನಿಸರ್ಗ ಅಂತಂದ್ರೆ ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ವಿಚಾರ ಇರ್ಬೋದು, ಇವುಗಳ ಜೊತೆಗೆ ನಾವು ಒಡನಾಡ್ತೀವೋ ಅಲ್ಲೆಲ್ಲ ನಾವು ಸಂಸ್ಕಾರಗಳನ್ನ ಮಾಡ್ಕೊಳ್ತೀವಿ. ಸೊ ನೀವು ಸಂಸ್ಕಾರಗಳನ್ನ ಮಾಡ್ಕೊಳ್ತಾ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ನಿಮ್ಮ ಎಲ್ಲ ನಡೆನುಡಿಗಳಲ್ಲಿ ಯಾವುದೇ ರೀತಿಯಾದಂಥ ಬಲ ಇರಲ್ಲ, ಒತ್ತಾಯಪೂರ್ವಕ ಇರಲ್ಲ, ಅದರಲ್ಲಿ ಯಾವುದೇ ಎಮೋಷನ್ಸ್ ಅಥವಾ ಭಾವೋದ್ರೇಕತೆ ಇರಲ್ಲ, ಎಲ್ಲ ಸಹಜವಾಗಿ ತಿಳಿಯಾಗಿ ನಡೀತಾ ಇದೆ. ಯಾವಾಗ ನಾವು ನಡ್ಕೊಳ್ತಕ್ಕಂಥ ರೀತಿನಲ್ಲಿ ತಿಳಿತನ ಬಂದ್ಬಿಡುತ್ತೆ, ಮೃದುತ್ವ ಬಂದ್ಬಿಡುತ್ತೆ, ಅವಾಗ ನಾವು ಯಾವ ಸಂಸ್ಕಾರನೂ ಮಾಡ್ಕೊಳ್ತಾ ಇಲ್ಲ ಅಂತ. ಸರಿನಾ? ಸೊ ಇದು ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳಿದ್ದು, ಹಾಗೆ ನಾವು ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ನಡ್ಕೊಳ್ತೀವಿ ಅಂತ. ಹೀಗೆ ನಾವು ಇಂದ್ರಿಯಗಳ ಮೇಲೆ ಮಾಡುವ ಗುರುತುಗಳು ಅವನ್ನು ಜ್ಞಾನವಿಲ್ಲದ ಬಂಡೆಗಳಂತೆ ಜಡೆಗೊಳಿಸುತ್ತದೆ. ನೋಡಿ, ಇಂದ್ರಿಯಗಳಿಗೆ ತಮ್ಮದೇ ಆದಂತ ಸಂವೇದನಾಶೀಲತೆ ಇದೆ. ಆದ್ರೆ ಈಗ ನಾವೇನ್ ಮಾಡಿದೀವಿ, ನಮ್ಮ ವಿಚಾರಗಳನ್ನ ಅದ್ರಲ್ಲಿ ತುಂಬಿಟ್ಟು ಅದನ್ನ ಗಟ್ಟಿಯಾಗಿ ಕಲ್ಲು ಬಂಡೆ ತರ ಮಾಡ್ಬಿಟ್ಟಿದ್ದೀವಿ. ಆತ್ಮದ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲವೆಂಬುದು ನಿಸ್ಸಂದೇಹ. ಆದರೆ ಅದನ್ನು ರೇಷ್ಮೆ ಹುಳುವಿನ ಗೂಡಿನ ಹಾಗೆ ಸುತ್ತುಗಟ್ಟುವಂತೆ ಅಡಚಣೆಗಳನ್ನು, ಆವರಣಗಳನ್ನು ನಿರ್ಮಿಸುತ್ತೇವೆ. ಸಾಕ್ಷಾತ್ಕರಿಸಿಕೊಳ್ಳುವುದು ಹಾಗಿರಲಿ, ನಾವು ಆತ್ಮನನ್ನು ಇಣಿಕೆ ನೋಡುವುದು ಸಾಧ್ಯವಿಲ್ಲ. ನಮ್ಮ ವಿಷಪೂರಿತ ವಿಚಾರಗಳ ಮತ್ತು ಪ್ರಕ್ರಿಯೆಗಳ ಪರಿಣಾಮವಾಗಿ ವಿವೇಕ ಜ್ಞಾನವನ್ನು, ಸಮಗ್ರ ದೃಷ್ಟಿಯನ್ನು ಕೆಡಿಸಿಕೊಳ್ಳುತ್ತೇವೆ. ಯಾವುದರಿಂದ ಆಗತ್ತೆ? ವಿಷಪೂರಿತ ವಿಚಾರಗಳು ಮತ್ತು ಪ್ರಕ್ರಿಯೆಗಳು. ಇದರಿಂದ ನಾವು ನಮ್ಮ ಸಿಸ್ಟಮ್ನ ನಾವೇ ಹಾಳು ಮಾಡ್ಕೊಳ್ತೇವೆ. ಸರಿನಾ? ಹಾಗಾಗಿನೇ ಮತ್ತೊಮ್ಮೆ ಹೇಳ್ತೀನಿ, ನೀವು ಧ್ಯಾನನ ಸರಿಯಾಗಿ ಮಾಡಬೇಕಾಗಿರೋದು ಬಹಳ ಮುಖ್ಯ. ಧ್ಯಾನದಲ್ಲಿ ನೀವು ಯಾವುದೇ ಯೋಚನೆ ಹಿಂದೆ ಹೋಗ್ಬಾರ್ದು, ಯಾವುದೇ ಭಾವನೆ ಅಥವಾ ಭಾವೋದ್ರೇಕದ ಹಿಂದೆ ಹೋಗ್ಬಾರ್ದು, ಎಮೋಷನ್ ಹಿಂದೆ ಹೋಗ್ಬಾರ್ದು, ಅಥವಾ ಯಾವುದೇ ಕಲ್ಪನೆ ಮಾಡ್ಕೋಬಾರ್ದು, ಯಾವುದೇ ಫೋರ್ಸ್ ಉಪಯೋಗಿಸ್ಬಾರ್ದು. ಈ ನಾಲ್ಕನ್ನ ಮಾಡಲಿಲ್ಲ ಅಂತಂದ್ರೆ ನೀವು ಸರಿಯಾಗಿ ಧ್ಯಾನ ಮಾಡ್ತಾ ಇದ್ದೀರಾ ಅಂತ. ಈ ನಾಲ್ಕರಲ್ಲಿ ಯಾವುದನ್ನು ಒಂದು ಮಾಡ್ತಾ ಇದ್ದೀರಾ ಅಂತಂದ್ರೆ ಸರಿಯಾಗಿ ಧ್ಯಾನ ಆಗ್ತಾ ಇಲ್ಲ, ಸ್ವಲ್ಪ ಮಟ್ಟಿಗೆ ತೊಡಕಾಗ್ತಾ ಇದೆ ಅಂತ. ಇಷ್ಟು ಸ್ಥೂಲ ದಶೆಯನ್ನು ಮುಟ್ಟಿರುವವರು ರಾಜಯೋಗದ ಶಿಕ್ಷಣ ಪದ್ಧತಿಗೆ ಬರಲು ಒಪ್ಪುವುದಿಲ್ಲ. ಈ ಕಾರಣದಿಂದಲೇ ಜನರು ನಾವು ಹೇಳುವುದರ ಕಡೆಗೆ ಗಮನ ಕೊಡುವುದಿಲ್ಲ. ಆಜ್ಞಾಚಕ್ರದ ನಂತರ ಹಠಯೋಗದ ಪ್ರಭಾವವು ಕುಗ್ಗಿ ಹೋಗುವುದರಿಂದ ಹಠಯೋಗದ ಅವರ ಅಭ್ಯಾಸವು ನಿಜವಾದ ಸಾಕ್ಷಾತ್ಕಾರವನ್ನು ಉಂಟು ಮಾಡಲಾರದು. ಅದರ ಅನಂತರವೂ ಹಾದು ಹೋಗಬೇಕಾದ ಅನೇಕ ಸ್ತರಗಳು ಇನ್ನೂ ಉಳಿದುಕೊಳ್ಳುತ್ತವೆ. ಆದುದರಿಂದ ಕೊನೆಯವರೆಗೂ ಒಯ್ಯುವುದು ರಾಜಯೋಗ ಒಂದೇ. ಕೇಂದ್ರವನ್ನು ತಲುಪುವ ಬೇರೆ ಉಪಾಯವೇ ಇಲ್ಲ. ನಮ್ಮ ತಪ್ಪು ಕೆಲಸಗಳಿಂದ ವಿರೂಪಗೊಂಡಿದ್ದರೂ ಅದೇ ಕೇಂದ್ರ ಶಕ್ತಿ ನಮ್ಮಲ್ಲಿ ಇದೆ. ಸೊ ನಾವು ಆ ಶಕ್ತಿನ ಯಾವುದೋ ತಪ್ಪು ದಾರಿಯಲ್ಲಿ ನಡೆಸ್ತಾ ಇರ್ಬೋದು, ಆದ್ರೆ ಆ ಕೇಂದ್ರ ಶಕ್ತಿ ನಮ್ಮಲ್ಲಿ ಈಗಲೂ ಇದೆ. ಧ್ಯಾನದ ಸಮಯದಲ್ಲಿ ಅದೇ ಶಕ್ತಿಯಿಂದಲೇ ನಾವು ಕೆಲಸವನ್ನು ತೆಗೆದುಕೊಳ್ಳುತ್ತೇವೆ. ಇದೇ ರೀತಿಯಿಂದಲೇ ನಾವು ಸಹಜವಾಗಿ ಪ್ರಕೃತಿ ಶಕ್ತಿಯೊಡನೆ ಮುಂದುವರಿಯುತ್ತೇವೆ ಎಂದಾಯಿತು. ಹಾಗಾದ್ರೆ ಈಗ ಆ ಶಕ್ತಿ ಹರಿತಾನೆ ಇದೆ, ನಿರಂತರವಾಗಿ ಹರಿತಾ ಇದ್ರೆ ಆ ಶಕ್ತಿನ ನಾವೇನ್ ಮಾಡ್ತಿದೀವಿ? ದಾರಿ ತಪ್ಪಿಸ್ತಾ ಇದೀವಿ. ಎಲ್ಲೆಲ್ಲೋ ಯಾವ್ಯಾವುದೋ ಕೆಲಸಗಳಿಗೆ, ಯಾವುದೋ ವಿಚಾರಗಳಿಗೆ, ಯಾವುದೋ ಪ್ರತಿಕ್ರಿಯೆಗಳಿಗೆ ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈಗ ನಾವೇನ್ ಮಾಡ್ತೀವಿ? ಧ್ಯಾನದಲ್ಲಿ ಆ ಶಕ್ತಿಯ ಸರಿಯಾದಂತ ಉಪಯೋಗವನ್ನು ನೀವು ಕಲ್ತ್ಕೊಳ್ತಾ ಇದ್ದೀರಾ. ಆ ಮೂಲ ಶಕ್ತಿ ಏನ್ ಬರ್ತಿದ್ದೀರಾ ಕೇಂದ್ರದಿಂದ, ಆ ಶಕ್ತಿಯ ಸರಿಯಾದ ಉಪಯೋಗವನ್ನ ನೀವು ಧ್ಯಾನದಲ್ಲಿ ಕಲ್ತ್ಕೊಳ್ತಾ ಇದ್ದೀರಾ. ನಾವು ಧ್ಯಾನ ಮಾಡುವಾಗ ನಮ್ಮಲ್ಲಿರುವ
ಕೇಂದ್ರ ಶಕ್ತಿ ಕಾರ್ಯನಿರತವಾಗಿರುತ್ತದೆ. ಇನ್ಫ್ಯಾಕ್ಟ್ ಅದು ಯಾವಾಗಲೂ ಇರುತ್ತೆ. ಆದ್ರೆ ಈಗ ಅದನ್ನ ನಾವು ಎಲ್ಲೆಲ್ಲೋ ಕಳಿಸ್ತೀರಾ ಅದನ್ನು ನಾವು ಶೇಖರಣೆ ಮಾಡ್ಕೊಳ್ತೇವೆ. ಅದನ್ನು ಮಾತಿನಲ್ಲಿ ಹೇಳಲಾಗುವುದಿಲ್ಲ, ಅಭ್ಯಾಸಿ ಮಾತ್ರ ಅದನ್ನು ಅನುಭವಿಸಬಲ್ಲನು. ಇದನ್ನು ಪ್ರಾಯೋಗಿಕವಾಗಿ ಮಾತ್ರ ತಿಳಿಯಬಹುದು. ಬಹಳ ಕ್ಷಿಪ್ರದಲ್ಲಿಯೇ ನೀವು ಶಾಶ್ವತ ಸುಖ ಮತ್ತು ಶಾಂತಿಗಳಲ್ಲಿ ಈಜಾಡುತ್ತಿರುವಂತೆ ಕಂಡುಕೊಳ್ಳುವಿರಿ. ಇಲ್ಲಿ ಎಲ್ಲವೂ ಕೊನೆಗೊಳ್ಳುತ್ತದೆ. ಪ್ರಪಂಚದೊಡನೆ ಯಾವ ಸಂಬಂಧವೂ ಉಳಿಯುವುದಿಲ್ಲ. ಮನಸ್ಸು ಸುಶಿಕ್ಷಿತವಾಗಿ ತಾನಾಗಿಯೇ ನಿಯಂತ್ರಣಗೊಳ್ಳುತ್ತದೆ. ಹಾಗಾದ್ರೆ ಇನ್ನೊಂದು ಕ್ಲೂ ನಿಮಗೆ, ಆಧ್ಯಾತ್ಮಿಕವಾಗಿ ಸರಿಯಾಗಿ ಧ್ಯಾನ ಮಾಡ್ತಿದ್ದೀರಾ, ಪ್ರಗತಿ ಆಗ್ತಾ ಇದ್ದೀರಾ ಅಂತಂದ್ರೆ ಮನಸ್ಸು ಸುಶಿಕ್ಷಿತಗೊಳ್ಳುತ್ತೆ ಮತ್ತು ನಿಯಂತ್ರಣಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಧ್ಯಾನ ಮಾಡ್ಲಿಕ್ಕೆ ಮುಂಚೆ ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ ಅನಿಸುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಕಾಲಕ್ರಮೇಣದಲ್ಲಿ ನೀವು ಮುಂದುವರೆದಂತೆಲ್ಲ ಮನಸ್ಸು ನಮ್ಮ ಹಿಡಿತದಲ್ಲಿ ವಾಪಸ್ ಬರ್ತಾ ಇದೆ ಅನುಭವ ನಮ್ಗಾಗುತ್ತೆ. ಇಂದ್ರಿಯಗಳು ನಿಮ್ಮ ಹತೋಟಿಗೆ ಬರಲು ಪ್ರಾರಂಭವಾಗಿ ಸಂಪೂರ್ಣವಾಗಿ ಅವುಗಳ ಸಾಮ್ಯವನ್ನು ಪಡೆಯುವಿರಿ. ಮನಸ್ಸು ಕಂಟ್ರೋಲ್ ಬರ್ತಾ ಇದೆ, ಹಿಡಿತಕ್ಕೆ ಬಂದಿದೆ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಇಂದ್ರಿಯಗಳ ಮೇಲೆ ಕೂಡ ನಮ್ಗೆ ಹಿಡಿತ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮೇಲೆ ಸ್ವಾಮ್ಯ ಪಡೆದುದಾದರೆ ಪ್ರಕೃತಿಯ ಮೇಲೆ ಸ್ವಾಮ್ಯ ಪಡೆದಂತೆ. ನಮ್ಮ ಮೇಲೆ ನಾವು ಹಿಡಿತ ತಂದುಕೊಂಡ್ರೆ ಪ್ರಕೃತಿಯ ಮೇಲೂ ಕೂಡ ಹಿಡಿತ ತಂದುಕೊಂಡಂಗೆನೆ. ಸರಿನಾ? ದಾರಿ ಸುಗಮವಾದಾಗ ಪ್ರಕೃತಿಯ ಕೆಲಸ ನಿಮ್ಮ ಪರಿಮಿತಿಯಲ್ಲಿಯೇ ನಿಮಗೆ ಕಾಣುವುದು, ಅಥವಾ ನೀವೇ ಕೆಲಸ ಮಾಡಲು ಪ್ರಾರಂಭಿಸುವಿರಿ. ದಾರಿ ಸುಗಮವಾದಾಗ ಭಗವಂತ ಆ ಸನ್ನಿವೇಶದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ನಮಗೆ ಹೃದಯದಿಂದ ಪ್ರೇರಣೆ ಆಗುತ್ತೆ. ಈ ಸಮಯದಲ್ಲಿ ಹೀಗೆ ಮಾಡಬೇಕು, ಇದು ಸರಿಯಾದಂತ ದಾರಿ ಅಂತ. ಅವಾಗ ನಮಗೆ ಒಳಗಿನಿಂದ ದಾರಿ ಕಾಣಲಿಕ್ಕೆ ಶುರು ಆಗುತ್ತೆ. ಎಲ್ಲಿಂದ ಬರ್ತಿದೆ ಅಂತ ಇನ್ನೂ ಗೊತ್ತಿಲ್ಲ, ಆದ್ರೆ ಒಳಗಡೆಯಿಂದ ನಮ್ಮ ಹೃದಯ ನಮಗೆ ಹೊಸ ದಾರಿ ತೋರಿಸ್ಲಿಕ್ಕೆ ಶುರು ಆಗುತ್ತೆ. ನಮ್ಮ ಪದ್ಧತಿಯ ಪ್ರಕಾರ ಹೃದಯದಲ್ಲಿ ಈಶ್ವರೀಯ ಪ್ರಕಾಶವಿದೆ ಎಂದು ಚಿಂತಿಸುತ್ತಾ ಧ್ಯಾನ ಮಾಡಲು ಅಭ್ಯಾಸಿಗೆ ಸಲಹೆ ಕೊಡಲಾಗುವುದು. ವಿದ್ಯುತ್ತಿನ ಬಲ್ಬಿನಂತಾಗಲಿ, ಮೇಣದ ಬತ್ತಿಯಂತಾಗಲಿ ಅಥವಾ ಯಾವುದೇ ಪ್ರಕಾರದ ಬೆಳಕನ್ನು ನೋಡಕೂಡದೆಂದು ನಿರ್ದೇಶ ಕೊಡಲಾಗುವುದು. ಅದಕ್ಕೆ ನಾ ಹೇಳಿದ್ದು, ಆ ದೈವಿ ಪ್ರಕಾಶ ಇದೆ ಅಂತಂದ್ರೆ ಆ ದೈವಿ ಪ್ರಕಾಶ ಹೇಗಿದೆ ಅಂತ ಕೂಡ ಕಲ್ಪನೆ ಮಾಡ್ಕೋಬಾರ್ದು. ದೈವಿ ಪ್ರಕಾಶ ಹೀಗಿದೆ ಹಾಗಿದೆ ಅಂತ ಕಲ್ಪನೆ ಮಾಡ್ಕೊಂಡ್ರೆ ನಮ್ಮ ಕಲ್ಪನಾ ಶಕ್ತಿ ಆಕ್ಟಿವ್ ಆಗಿರುತ್ತೆ. ಕಲ್ಪನಾ ಶಕ್ತಿ ಆಕ್ಟಿವ್ ಆಗಿತ್ತಂತಂದ್ರೆ ನಮ್ಮ ಅಹಂ ಹಿಂದೆ ಸರಿಯಲ್ಲ, ನಮಗೆ ಧ್ಯಾನದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಆಗಲ್ಲ. ಸೊ ಕಲ್ಪನೆ ಪೂರ್ತಿ ನಿಷ್ಕ್ರಿಯವಾಗಿರ್ಬೇಕು. ದೈವಿ ಶಕ್ತಿಯ ದೈವಿ ಪ್ರಕಾಶದ ಕಲ್ಪನೆ ಕೂಡ ಮಾಡ್ಕೋಬಾರ್ದು. ಇಲ್ಲದೆ ಹೋದರಲ್ಲಿ ಅದರಲ್ಲಿ ಕಾಣುವ ಬೆಳಕು ನಿಜವಾಗಿರುವುದಾಗಿರುವುದಿಲ್ಲ. ಆದರೆ ಅಭ್ಯಾಸಿಯ ಸೃಷ್ಟಾತ್ಮಕ ಊಹೆಯಿಂದ ವಿಕ್ಷಿಪ್ತವಾದುದಾಗಿರುತ್ತೆ. ಅಂದ್ರೆ ಅದರಲ್ಲಿ ಒಂದು ಕೃತಕತೆ ಇರುತ್ತೆ. ಅಭ್ಯಾಸಿಯು ಈಶ್ವರತೆಯ ವಿಚಾರವನ್ನೇ ಮೂಲವಾಗಿಟ್ಟುಕೊಂಡು ಕೇವಲ ಬೆಳಕಿನ ಊಹೆಯಿಂದಲೇ ಮುಂದುವರಿಬೇಕೆಂದು ಸಲಹೆ ಮಾಡಲಾಗಿದೆ. ಇದು ಜ್ಞಾಪಕ ಇಟ್ಕೊಳ್ರಿ. ಬೆಳಕನ್ನ ನಾವು ಕಲ್ಪನೆ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಬೆಳಕಿನ ಊಹೆ ಸಪೋಸ್ ಮಾಡ್ಬೇಕಷ್ಟೇ, ಊಹೆ ಮಾಡ್ಬೇಕು ಅಲ್ಲಿ ಬೆಳಕಿದೆ ಅಂತ ಅಷ್ಟೇ. ಆಗ ಏನಾಗುತ್ತದೆ ಎಂದರೆ ನಾವು ಪಡೆದುಕೊಳ್ಳಬೇಕಾದ ಅತಿ ಸೂಕ್ಷ್ಮವನ್ನು ಧ್ಯಾನಿಸುತ್ತೇವೆ. ಹೃದಯದ ಮೇಲೆ ಧ್ಯಾನ ಮಾಡುವ ಕ್ರಮವೆಂದರೆ ಅದರಲ್ಲಿ ದೈವಿ ಪ್ರಕಾಶವನ್ನು ಕುರಿತು ಚಿಂತಿಸುವುದು. ಈ ರೀತಿ ಧ್ಯಾನ ಮಾಡಲು ಪ್ರಾರಂಭಿಸಿದಾಗ ಒಳಗಿನ ದೈವಿ ಪ್ರಕಾಶವೇ ನಿಮ್ಮನ್ನು ಸೆಳೆಯುತ್ತಿರುವಂತೆ ಚಿಂತಿಸಬೇಕು. ಅದಕ್ಕೆ ನಾವೇನ್ ಕೊಟ್ಕೊಳ್ತೀವಿ? ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನನ್ನನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಾ ಇದೆ ನನ್ನನ್ನು ಸೆಳಿತಾ ಇದೆ ಅಂತ ನಾವು ಅಂದ್ಕೊಂಡು ಕೂತ್ಕೊಳ್ತೀವಿ. ಧ್ಯಾನ ಸಮಯದಲ್ಲಿ ಬಾಹ್ಯ ವಿಚಾರಗಳು ನಿಮ್ಮಲ್ಲಿ ಬಂದರೂ ಲೆಕ್ಕಿಸಬೇಡಿರಿ. ಅವು ಬರಲಿ, ನೀವು ನಿಮ್ಮ ಕೆಲಸಗಳನ್ನು ಮುಂದುವರಿಸಿರಿ. ನಿಮ್ಮ ವಿಚಾರಗಳನ್ನು, ಭಾವನೆಗಳನ್ನು ಅನಾಹುತ ಅತಿಥಿಗಳು ಅಂದ್ರೆ ಕರೆಯದೇ ಬಂದಿರತಕ್ಕಂಥ ಅತಿಥಿಗಳು ಅಂತ ಭಾವಿಸಿರಿ. ಹಾಗಾದರೂ ನಿಮಗೆ ಅವು ತೊಂದರೆ ಉಂಟು ಮಾಡಿದರೆ ಅವು ನಿಮ್ಮದಲ್ಲ, ಗುರುಗಳವು ಎಂದು ತಿಳಿಯಿರಿ. ಧ್ಯಾನದ ಈ ಕ್ರಮವು ಬಹಳ ಪರಿಣಾಮಕಾರಿ ಮತ್ತು ಇಚ್ಛಿಸಿದ ಫಲವನ್ನು ಕೊಡಲು ಎಂದೂ ತಪ್ಪುವುದಿಲ್ಲ. ಬೆಳಗ್ಗೆ 1 ಗಂಟೆಗಳ ಕಾಲ ಸ್ವಾಭಾವಿಕ ರೀತಿಯಲ್ಲಿ ಸರಳ ಭಂಗಿಯಲ್ಲಿ ಕುಳಿತುಕೊಳ್ಳಿರಿ. ನೀವು ಧ್ಯಾನವನ್ನು ಮಾತ್ರ ಮಾಡಬೇಕು. ಧ್ಯಾನ ಸಮಯದಲ್ಲಿ ಸಾಮಾನ್ಯವಾಗಿ ಬರುವ ಭಾವನೆಗಳೊಂದಿಗೆ ಹೋರಾಡಬಾರದು. ವಿಚಾರಗಳ ಜೊತೆನೂ ಹೋರಾಡಬಾರದು, ಭಾವನೆಗಳೊಂದಿಗೂ ಕೂಡ ಹೋರಾಡಬಾರದು. ಏಕಾಗ್ರತೆ ಧ್ಯಾನದಿಂದ ತಾನಾಗಿಯೇ ಸಹಜವಾಗಿ ಬರುವ ಫಲ. ಧ್ಯಾನಕ್ಕೆ ಬದಲು ಏಕಾಗ್ರತೆಯನ್ನು ಒತ್ತಾಯಪಡಿಸಿ ಅದಕ್ಕಾಗಿ ಮನಸ್ಸನ್ನು ಬಲಾತ್ಕರಿಸುವವರು ಸಾಮಾನ್ಯವಾಗಿ ವಿಫಲರಾಗುತ್ತಾರೆ. ಮತ್ತೆ ಸಾಯಂಕಾಲ ಕನಿಷ್ಠ ಅರ್ಧ ಗಂಟೆಯ ಕಾಲ ಅದೇ ಭಂಗಿಯಲ್ಲಿ ಕುಳಿತುಕೊಂಡು ನಿಮ್ಮ ದೇಹದಲ್ಲಿರುವ ಜಟಿಲತೆಗಳು, ನಿಮ್ಮ ಹಿಂದಿನ ವಿಚಾರ ಜಾಲವು, ಸ್ಥೂಲತೆಯು ಕರಗುತ್ತಿವೆ ಎಂದು, ನಿಮ್ಮ ಬೆನ್ನು ಭಾಗದಿಂದ ಹೊಗೆ ರೂಪದಲ್ಲಿ ಆವಿಯಾಗಿ ಹೋಗುತ್ತಿದೆ ಎಂದು ಯೋಚಿಸಿರಿ.
ಅದರಿಂದ ನಿಮ್ಮ ಮನಸ್ಸು ಶುದ್ಧವಾಗಿ ನಮ್ಮ ಸಮರ್ಥ ಗುರುವಿನ ಪರಿಣಾಮಕಾರಿ ಪ್ರಭಾವವನ್ನು ಸ್ವೀಕರಿಸಲು ಯೋಗ್ಯರಾಗುವಿರಿ. ನೀವು ಪರಕೀಯ ವಸ್ತುವಿನಿಂದ ಬಿಡುಗಡೆ ಹೊಂದಿರುವೆಂದು ತಿಳಿದ ಕೂಡಲೇ ಅವಶ್ಯವಿದ್ದಂತೆ ನಾನು ಅದನ್ನು ಬೇರೆ ವಿಧವಾಗಿ ಬದಲಾಯಿಸುತ್ತೇನೆ ಅಥವಾ ನೀವು ಅದನ್ನು ನಿಲ್ಲಿಸುವಂತೆ ತಿಳಿಸುತ್ತೇನೆ. ಈ ರೀತಿಯಲ್ಲಿ ಚಕ್ರಗಳನ್ನು ಅವುಗಳ ಆಂತರಿಕ ಬಿಂದುಗಳನ್ನು ಶುದ್ಧಗೊಳಿಸಿ ಮತ್ತು ಜಾಗೃತಗೊಳಿಸಿ ನಾವು ಬಹಳ ಮೇಲೆ ಇರುತ್ತೇವೆ. ಇಲ್ಲಿ ನೋಡ್ರಿ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಈ ರೀತಿ ಚಕ್ರಗಳನ್ನು ಅವುಗಳ ಆಂತರಿಕ ಬಿಂದುಗಳನ್ನು ಶುದ್ಧಗೊಳಿಸಿ ಮತ್ತು ಜಾಗೃತಗೊಳಿಸಿ ನಾವು ಬಹಳ ಮೇಲೆ ಏರುತ್ತೇವೆ. ಇಲ್ಲಿ ಚಕ್ರಗಳು ಬಿಂದುಗಳು ಅಂತ ಎರಡು ಸಪರೇಟ್ ಆಗಿ ಬರೆದಿರಿ ನೋಡ್ರಿ. ಚಕ್ರಗಳಲ್ಲಿ ಇರ್ತಕ್ಕಂಥ ಆಂತರಿಕ ಬಿಂದುಗಳು, ಸರಿನಾ? ಅಭ್ಯಾಸಿ ಯಾವುದನ್ನು ಕುರಿತು ಸ್ವತಃ ಏನು ಮಾಡಬೇಕಾಗುವುದೋ ಆ ಕುಂಡಲಿನಿಯನ್ನು ಕೊನೆಯಲ್ಲಿ ತೆಗೆದುಕೊಳ್ಳಲಾಗುವುದು. ಅದು ಸಂಪೂರ್ಣವಾಗಿ ಗುರುವಿನ ಹೊಣೆಗಾರಿಕೆ. ಆದರೆ ಈ ಕ್ರಮಗಳನ್ನು ಅಭ್ಯಾಸ ಮಾಡುವಾಗ ಮನಸ್ಸನ್ನು ಬಹಳವಾಗಿ ಬಲಾತ್ಕರಿಸಬಾರದು. ಸಹಜ ಮಾರ್ಗದಲ್ಲಿ ಎಲ್ಲ ಸಹಜವಾಗಿ ಆಗ್ಬೇಕು. ಅದಕ್ಕೆ ನಾ ಹೇಳಿದ್ದು, ಧ್ಯಾನ ಮಾಡ್ಬೇಕಾದ್ರೆ ಯಾವುದೇ ಬಲ ಉಪಯೋಗಿಸಬಾರ್ದು. ಬಲ ಉಪಯೋಗಿಸಿದ್ರೆ ಸರಿಯಾಗಿ ಧ್ಯಾನ ಮಾಡ್ತಾ ಇಲ್ಲ. ಇದೆಲ್ಲ ಧ್ಯಾನ ಮಾಡ್ಲಿಕ್ಕೆ ಇರ್ತಕ್ಕಂಥ ಫೈನ್ ಪಾಯಿಂಟ್ಸ್, ಸೂಕ್ಷ್ಮವಾದಂಥ ವಿಚಾರಗಳು. ಇದೆಲ್ಲ ಸರಿಯಾಗಿ ಗ್ರಹಿಸಿದ್ರೆ ನಾವು ಚೆನ್ನಾಗಿ ಧ್ಯಾನ ಮಾಡ್ಲಿಕ್ಕಾಗತ್ತೆ. ಧ್ಯಾನದಿಂದ ವೇಗವಾಗಿ ಪ್ರಗತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಈ ಫೈನಲ್ ಪಾಯಿಂಟ್ಸ್ ಎಲ್ಲ ನಾವು ಗಮನಿಸಲಿಲ್ಲ ಅಂದ್ರೆ ಧ್ಯಾನ ಮಾಡ್ತಾ ಇರ್ತೀವಿ, ಆದ್ರೆ ಪ್ರಯಾಣದಲ್ಲಿ ನಿಧಾನ ಆಗುತ್ತೆ, ಕುಂಠಿತ ಆಗತ್ತೆ. ಸೊ ಮನಸ್ಸನ್ನು ಬಹಳವಾಗಿ ಬಲಾತ್ಕರಿಸಬಾರದು. ಸಹಜ ರೀತಿಯಲ್ಲಿ ಕುಳಿತುಕೊಳ್ಳಬೇಕು. ಪ್ರಾತಃ ಕಾಲದಲ್ಲಿಯೂ ಕೂಡ ಧ್ಯಾನಕ್ಕೆ ಮುಂಚೆ ಈ ಶುದ್ಧಿ ಕ್ರಮವನ್ನು 5 ನಿಮಿಷಗಳ ಕಾಲ ಪುನರಾವರ್ತಿಸಬೇಕು. ಪ್ರತಿಯೊಬ್ಬ ಅಭ್ಯಾಸಿ ಅವಶ್ಯಕತೆಯನ್ನು ಅನುಸರಿಸಿ ಶುದ್ಧಿಯ ಇತರ ಪದ್ಧತಿಗಳನ್ನು ಸಲಹೆ ಮಾಡಬಹುದು. ಇಲ್ಲಿ ಅವುಗಳನ್ನು ವಿವರವಾಗಿ ತಿಳಿಸಬೇಕಾಗಿಲ್ಲ. ಶುದ್ಧಿಗೊಳಿಸುವ ಈ ಕ್ರಮದಲ್ಲಿ ಜೀವಾತ್ಮನನ್ನು ಪರಿಷ್ಕಾರ ಮಾಡಲು ಮಾನವ ಇಚ್ಛೆಯ ರೂಪದಲ್ಲಿರುವ ಆದಿ ಸಂಕಲ್ಪದ ಮೂಲ ಶಕ್ತಿಯನ್ನು ಬಳಸಲಾಗುತ್ತದೆ. ನೋಡಿ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಶುದ್ಧಿಗೊಳಿಸುವ ಈ ಕ್ರಮದಲ್ಲಿ ಅಂದ್ರೆ ಶುದ್ಧೀಕರಣದಲ್ಲಿ ಜೀವಾತ್ಮನನ್ನು ಪರಿಷ್ಕಾರ ಮಾಡಲು ಮಾನವ ಇಚ್ಛಾಶಕ್ತಿಯ ರೂಪದಲ್ಲಿರುವ ಆದಿ ಸಂಕಲ್ಪ, ಭಗವಂತನ ಸಂಕಲ್ಪ ಆಲ್ರೆಡಿ ಅದು ವರ್ಕ್ ಆಗ್ತಾ ಇದೆ, ಅದರ ಸಹಾಯವನ್ನು ತಗೊಳ್ತೀವಿ. ಮೂಲ ಅದರಲ್ಲಿ ಇರತಕ್ಕಂಥ ಶಕ್ತಿಯನ್ನು ನಾವು ತಗೊಂಡು ಶುದ್ಧೀಕರಣ ಮಾಡ್ಕೊಳ್ತೀವಿ. ಅದಕ್ಕೆ ನಾವು ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಇಚ್ಛಾಶಕ್ತಿಯ ಪ್ರಯೋಗ ಮಾಡಿ ಅಂತ ಹೇಳ್ತೀವಿ. ಸಂಕಲ್ಪ ಮಾಡ್ಕೊಳ್ರಿ, ಇಚ್ಛಾಶಕ್ತಿ. ಹಾಗಾದ್ರೆ ನಾವು ಸಂಕಲ್ಪ ಮಾಡ್ಕೊಳ್ತೀವಲ್ಲ, ನಾವು ಸಂಕಲ್ಪ ಮಾಡ್ಕೊಂಡಿದ ತಕ್ಷಣ ನಾವು ಶುದ್ಧೀಕರಣ ಮಾಡ್ಕೋಬೇಕು ಅಂತಂದ್ರೆ ಆ ಆದಿ ಸಂಕಲ್ಪದ ಜೊತೆಗೆ ನಮ್ಮನ್ನ ನಾವು ಜೋಡಿಸ್ಕೊಂಡಂಗ ಆಯ್ತು. ಆದಿ ಸಂಕಲ್ಪ ಏನಿದೆ, ಎಲ್ಲ ಆತ್ಮಗಳು ಪರಮಾತ್ಮನ ಎಡೆಗೆ ಬರಬೇಕು ಅಂತ ಆಲ್ರೆಡಿ ಆದಿ ಸಂಕಲ್ಪ ಇದೆ. ಆ ಸಂಕಲ್ಪದ ಜೊತೆಗೆ ನಾವು ಶುದ್ಧೀಕರಣ ಮಾಡ್ಕೊಳ್ಳೋವರೆಗೂ ಕೂಡ, ಶುದ್ಧವಾಗುವವರೆಗೂ ಕೂಡ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಭಗವಂತನೇ ಆಲ್ರೆಡಿ ಆದಿ ಸಂಕಲ್ಪ ಮಾಡಿ ಬಿಟ್ಬಿಟ್ಟಿದ್ದಾನೆ. ನಾವೇನ್ ಮಾಡ್ತೀವಿ, ಈಗ ಶುದ್ಧೀಕರಣ ಮಾಡ್ಕೋಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಾಗ ಆ ಸಂಕಲ್ಪದ ಜೊತೆಗೆ ನಮ್ಮನ್ನು ನಾವು ಜೋಡಿಸ್ಕೊಳ್ತೀವಿ. ಅಲ್ಲದೆ ಈ ಕ್ರಮವು ಸಾರೂಪ್ಯತೆಯ ಅತಿ ಸೂಕ್ಷ್ಮ ಸಾರವನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಕಡಿದಾದ ಮತ್ತು ಜಾರಿಕೆಯ ದಾರಿಯಲ್ಲಿ ಮೇಲೇರಲು ಶಕ್ತನನ್ನಾಗಿ ಮಾಡುತ್ತದೆ ಎಂದು ಬೇರೆ ಹೇಳಬೇಕಾಗಿಲ್ಲ. ಸೊ ಆ ಭಗವಂತನ ಆ ಶಕ್ತಿ ನಮ್ಮ ಕಡೆ ನಾವು ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತು ಅಂತಂದ್ರೆ ಅದು ನಮ್ಗೆ ಬೆಳಿಲಿಕ್ಕೆ ಅವಕಾಶ ಮಾಡುತ್ತೆ. ಎಷ್ಟೇ ದಾರಿ ಕಡಿದಾಗಿದ್ರು ಕೂಡ, ಎಷ್ಟೇ ಜಾರುವಂತ ಸ್ಥಿತಿ ಇದ್ರು ಕೂಡ ಅದು ನಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಪ್ರತಿಯೊಬ್ಬ ಸಂತನು ಪ್ರಕಾಶ ಎಂಬ ಪದವನ್ನು, ಬೆಳಕು ಎಂಬ ಪದವನ್ನು ಉಪಯೋಗಿಸಿದ್ದಾನೆ. ನಾನು ಕೂಡ ಅದನ್ನು ತಪ್ಪಿಸಲಾರೆ, ಏಕೆಂದರೆ ಅದು ಸತ್ಯಕ್ಕೆ ಉತ್ತಮ ಪದಪ್ರಯೋಗ. ಆದರೆ ಅದರಿಂದ ಕೆಲವು ತೊಡಕುಗಳು ಉಂಟಾಗುತ್ತವೆ. ಏಕೆಂದರೆ ನಾವು ಪ್ರಕಾಶದ ಬಗ್ಗೆ ಮಾತನಾಡಿದಾಗ ನಮಗೆ ತೇಜಸ್ಸಿನ ಭಾವನೆ ಪ್ರಮುಖವಾಗಿ ಅದು ಹೊಳೆಯುತ್ತಿರುವಂತೆ ಗ್ರಹಿಸಲು ಪ್ರಾರಂಭಿಸುತ್ತೇವೆ. ಸೊ ಬೆಳಕು ಅಥವಾ ಪ್ರಕಾಶ ಅಂದಿದ್ದು ಹೇಳಿದ ತಕ್ಷಣ ಅದರಲ್ಲಿ ತೇಜಸ್ ಇದೆ ಅಥವಾ ಬ್ರೈಟ್ನೆಸ್ ಇದೆ ಅಂತ ನಾವು ಅನ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ನಮ್ಮ ಮನಸ್ಸಲ್ಲಿ ಅದೇ ಬರುತ್ತೆ. ನಿಜವಾದ ಪ್ರಕಾಶಕ್ಕೆ ಅಂತ ಯಾವ ಭಾವನೆಯೂ ಇರುವುದಿಲ್ಲ. ನಮ್ಮ ಪದ್ಧತಿಯಲ್ಲಿ ಅಭ್ಯಾಸಿ ಕೆಲವು ಸಾರಿ ಬೆಳಕನ್ನು ಕಾಣುತ್ತಾನೆಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಜಡವಸ್ತು ಶಕ್ತಿಯ ಸಂಪರ್ಕ ಹೊಂದಿದಾಗ ಹೊಳಪಿನ ಬೆಳಕು ಮೊದಲಿನಲ್ಲಿ ಮಾತ್ರ ಕಾಣುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವಾಗ ಬೆಳಕು ಕಾಣುತ್ತೆ, ಜಡವಸ್ತು ಶಕ್ತಿಯ ಜೊತೆಗೆ ಸಂಪರ್ಕ ಹೊಂದಿದಾಗ ನಿಮಗೆ ಬೆಳಕು ಕಾಣುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾಯ್ತು ಅಂತಂದ್ರೆ, ಉದಾಹರಣೆ, ಈಗ ಕಂಬಿ ಕಟ್ ಮಾಡ್ತಾ ಇರ್ತಾರಲ್ಲ ರಸ್ತೆನಲ್ಲಿ, ನೀವು ನೋಡಿದಿರಲ್ವಾ, ಕಂಬಿ ಜಡವಸ್ತು ಅಂತ ತಗೊಳ್ರಿ. ಅದನ್ನ ಕಟ್ ಮಾಡ್ಲಿಕ್ಕೆ ಉಪಯೋಗಿಸ್ತಕ್ಕಂಥ ಯಂತ್ರ ಇದೆಯಲ್ಲ, ಅದು ಶಕ್ತಿ ಅಂತ ತಗೊಳ್ರಿ.
ಸೊ ಜಡ ವಸ್ತು ಶಕ್ತಿಯ ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ, ಬೆಂಕಿ ಕಿಡಿಗಳು ಕಾಣುತ್ತೆ ಅಲ್ವಾ. ಅದು ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಉದಾಹರಣೆ, ಸರಿನಾ. ಅದೇ ರೀತಿಯಾಗಿ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಜಡ ವಸ್ತು ಯಾವುದು, ಯಾರಾದ್ರೂ ಹೇಳ್ತೀರಾ? ಯಾವ್ದು ಜಡ ವಸ್ತು, ಯಾವ್ದನ್ನ ನಾವು ಕತ್ತರಿಸಿ ಹಾಕ್ತಾ ಇದ್ದೀವಿ? ಸಂಸ್ಕಾರಗಳು ಬ್ರದರ್. ಸಂಸ್ಕಾರಗಳು ಜಡ ವಸ್ತು. ಭಗವಂತನ ಶಕ್ತಿ ಬಲ ಶಕ್ತಿ ಅಂತ ಏನು ಹೇಳಿದಾರಲ್ಲ, ನಮ್ಮ ಭಗವತ್ ಶಕ್ತಿನ ನಾವು ಆಹ್ವಾನ ಮಾಡ್ತಾ ಇದೀವಲ್ಲ ಶುದ್ಧೀಕರಣದಲ್ಲಿ, ಧ್ಯಾನದಲ್ಲಿ, ಅದು ಇದು ಎರಡರ ನಡುವೆ ಸಂಪರ್ಕ ಏರ್ಪಟ್ಟಾಗ ನಿಮಗೆ ಬೆಳಕು ಕಾಣಲಿಕ್ಕೆ ಶುರು ಆಗುತ್ತೆ. ಲೈಟ್ಸ್ ಒಂಥರ ಈ ಫ್ಲವರ್ ಪಾಟ್ ತರ ಲೈಟ್ಸ್ ಬಂದಂಗೆ ಆಗುತ್ತೆ. ಸರಿ, ಕಂಬಿ ಕಟ್ ಮಾಡಿದಾಗ ಬರುತ್ತಲ್ವಾ, ಆ ಬೆಳಕಿನ ಕಿಡಿಗಳು ಹಾರುತ್ತಲ್ವಾ, ಆ ರೀತಿ ಬೆಳಕು ಬರುತ್ತೆ. ಇದು ಮೊದಲು ಬರುತ್ತೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಶಕ್ತಿ ತನ್ನ ಕೆಲಸವನ್ನು ಪ್ರಾರಂಭಿಸಿದೆ ಎಂಬುದರ ಸೂಚನೆ ಮಾತ್ರವೆಂದು ಹೇಳಬಹುದು. ಈಗ ಆಧ್ಯಾತ್ಮಿಕ ಶಕ್ತಿ ತನ್ನ ಕೆಲಸನ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಇದು ಸೂಚನೆ. ನಿಜವಾದ ಬೆಳಕಿನ ಬಣ್ಣ ಉಷಕಾಲದ ಬಣ್ಣ ಅಥವಾ ವರ್ಣರಾಹಿತ್ಯದ ಮಸುಕಾದ ಪ್ರತಿಬಿಂಬ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಿಜವಾದ ಬೆಳಕು ಅಂತಂದ್ರೆ ಯಾವುದು ಅಂತಂದ್ರೆ ಉಷಃ ಕಾಲದ ಬಣ್ಣ, ಡಾನ್ ಕಲರ್, ಅಥವಾ ವರ್ಣರಾಹಿತ್ಯದ ಮಸುಕಾದ ಪ್ರತಿಬಿಂಬ, ಎ ರಿಫ್ಲೆಕ್ಷನ್ ಆಫ್ ಕಲರ್ಲೆಸ್ನೆಸ್. ವರ್ಣರಾಹಿತ್ಯ ಅಂತಂದ್ರೆ ಕಲರ್ಲೆಸ್, ಅದರದ್ದು ಪ್ರತಿಬಿಂಬ ಅಂದ್ರೆ ರಿಫ್ಲೆಕ್ಷನ್. ಆ ವಸ್ತುವಿನ ನಿಜವಾದ ಭಾಷಾಂತರ ಬೆಳಕು ಎಂದಲ್ಲ, ಏಕೆಂದರೆ ಬೆಳಕು ಆ ವಸ್ತು ವಾಸ್ತವವಾಗಿರುವುದಕ್ಕಿಂತಲೂ ಹೆಚ್ಚು ಸ್ಥೂಲವಾದುದು. ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಮಾತ್ರ ಈ ರೀತಿ ಪದಪ್ರಯೋಗ ಮಾಡಲಾಗಿದೆ. ಅಭ್ಯಾಸಿ ತಾನು ಹೆಚ್ಚು ಹೆಚ್ಚು ಹಗುರವಾದಂತೆ ಅನುಭವ ಮಾಡಿದರೆ ಅವನು ಮುಂದುವರಿಯುತ್ತಿರುವನೆಂಬುದು ಅರ್ಥ. ಇನ್ನೊಂದು ಕ್ಲೂ ಕೊಡ್ತಾ ಇದ್ದಾರೆ, ಆಧ್ಯಾತ್ಮಿಕವಾಗಿ ನೀವು ಪ್ರಗತಿ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಹೆಚ್ಚು ಹಗುರ ಆಗ್ತಾ ಹೋಗ್ಬೇಕು. ಏಕೆಂದರೆ ಹಾಗಿದ್ದ ಪಕ್ಷದಲ್ಲಿ ಅವನು ದೇವರಿರುವ ಸ್ಥಿತಿಗೆ ಹೋಗುತ್ತಿದ್ದಾನೆ. ಬೆಳಕು ಎಂದರೆ ಮನುಷ್ಯನ ವಿಚಾರಗಳ ಭಾರವನ್ನು ಕಳೆದುಕೊಳ್ಳುವುದು ಎಂದರ್ಥ. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ಬೆಳಕು ಅಂದ್ರೆ ನಿಜವಾದ ಅರ್ಥ ಏನಪ್ಪಾ ಅಂತಂದ್ರೆ, ಬೆಳಕು ಎಂದರೆ ಮನುಷ್ಯನ ವಿಚಾರಗಳ ಭಾರವನ್ನು ಕಳೆದುಕೊಳ್ಳುವುದೆಂದು ಅರ್ಥ. ಈ ರೀತಿಯಲ್ಲಿ ನಿಜವಾದ ಬೆಳಕು ಸತ್ಯವಸ್ತುವನ್ನೇ ಕುರಿತುದಾಗಿದೆ, ಅಥವಾ ಇನ್ನೂ ಉಚಿತ ರೀತಿಯಲ್ಲಿ ಹೇಳುವುದಾದರೆ ವಸ್ತುರಹಿತ ವಸ್ತುವನ್ನೇ ಕುರಿತುದೆನ್ನಬಹುದು. ಆ ಬೆಳಕುವಿಂದ ಹಿಡಿದು ಕುರಿತುದೆನ್ನಬಹುದು ಇದೆಯಲ್ಲ, ಅಲ್ಲಿ ಅಷ್ಟು ಪೂರ್ತಿ ಅಂಡರ್ಲೈನ್ ಮಾಡ್ಕೊಳ್ರಿ. ಎಲ್ಲ ಕೃತಕತೆಯು ಅಭ್ಯಾಸಿಯ ಸ್ವೇಚ್ಛೆಗಳಿಂದ ನಿರ್ದೇಶಿಸಲ್ಪಟ್ಟ ಗುರಿ ತಪ್ಪಿದ ಅವಧಾರಣೆ ಮತ್ತು ಪೂರ್ವಗ್ರಹಿತ ಅಭಿಪ್ರಾಯಗಳು ಅನೇಕ ವೇಳೆ ಸರಿಪಡಿಸಲಾಗದಷ್ಟು ಅಪಾಯಕಾರಿಯಾಗಿ ಪರಿಣಮಿಸುತ್ತವೆ. ಅದಕ್ಕೆ ನೋಡಿ, ಎಲ್ಲ ಕೃತಕತೆಯು ಅಭ್ಯಾಸಿಯ ಸ್ವೇಚ್ಛೆಗಳು ಇಂದ ನಿರ್ದೇಶಿಸಲ್ಪಟ್ಟ ಗುರಿ ತಪ್ಪಿದ ಅವಧಾರಣೆ ಮತ್ತು ಪೂರ್ವಗ್ರಹಿತ ಅಭಿಪ್ರಾಯಗಳು ನಮಗೆ ತೊಡಕನ್ನು ಮಾಡುತ್ತೆ, ಆಧ್ಯಾತ್ಮದ ಪ್ರಗತಿಯಲ್ಲಿ ತೊಡಕನ್ನು ಮಾಡುತ್ತೆ. ಹೀಗಿರುವುದರಿಂದ ಬೆಳಕಿನ ದೃಶ್ಯಗಳೇ ಮುಂತಾದವುಗಳನ್ನು ಕೃತಕವಾಗಿ ಸೃಷ್ಟಿಸಿಕೊಳ್ಳಬಾರದು ಅಥವಾ ಒತ್ತಾಯಿಸಬಾರದು. ಅವು ಹುಟ್ಟಿಕೊಂಡಾಗ ಅವುಗಳ ಬಗೆಗೆ ಯಾವ ವೈಯಕ್ತಿಕ ಮೋಹ ಭಾವನೆಯೂ ಇಲ್ಲದೆ ಅವುಗಳನ್ನು ಕೇವಲ ಗಮನಿಸಿದರೆ ಸಾಕು. ಬೆಳಕು ಏನು ಕಂಡಂಗಾಯ್ತು ಅಂತಂದ್ರೆ ಅದನ್ನು ಗಮನಿಸಿ, ಅದರಲ್ಲಿ ಆಸೆ ಪಟ್ಟು ಅದರ ಹಿಂದೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಸಾಕ್ಷಾತ್ಕಾರ ಅಥವಾ ನಮ್ಮ ವೈಯಕ್ತಿಕ ಅಂತಿಮ ಗುರಿ ಅನುರಾಗದ ಒಂದೇ ಒಂದು ವಸ್ತು ಆಗಿರಬೇಕು. ನಮ್ಗೆ ಯಾವಾಗಲೂ ಗುರಿ ಕಡೆನೆ ಮನಸ್ಸಿರಬೇಕು. ಸಾಕ್ಷಾತ್ಕಾರ ಅಷ್ಟೇ ನಮ್ಮ ಗುರಿ ಅಂತ. ಇನ್ ಯಾವುದೇ ಅನುಭವ ಬಂದರೂ ಅದರ ಹಿಂದೆ ಹೋಗ್ಲಿಕ್ಕೆ ಹೋಗಬಾರದು. ಅದನ್ನು ದೃಷ್ಟಿಪಥದಲ್ಲಿ ಉದ್ದಕ್ಕೂ ದೃಢವಾಗಿ ಹಿಡಿದುಕೊಂಡಿರಬೇಕು. ಇದೇ ಪ್ರತಿಯೊಂದು ಅಸಂಬದ್ಧ ಅಡ್ಡಹಾದಿಯ ವಿರುದ್ಧವಾಗಿ ಅತ್ಯಂತ ನಂಬಿಕೆಗೆ ಅರ್ಹವಾದ ರಕ್ಷಣೆಯಾಗಬೇಕು. ನಮ್ಮ ಗುರಿ ಕಡೆಗೆ ನಮ್ಮ ದೃಢತೆ ಏನಿದೆ, ದೃಢ ಸಂಕಲ್ಪ ಏನಿದೆ, ಅದು ನಮ್ಗೆ ರಕ್ಷಾ ಕವಚ. ಯಾವುದೇ ಅನುಭವ ಆದ್ರೂ ಕೂಡ ಎಲ್ಲವನ್ನೂ ಗಮನಿಸ್ತೀವಿ, ಎಲ್ಲವನ್ನೂ ಒಪ್ಕೊಳ್ತೀವಿ ಧ್ಯಾನದಲ್ಲಿ ಆಗ್ತಕ್ಕಂಥದ್ದನ್ನ. ಆದ್ರೆ ಯಾವುದೇ ಒಂದು ಅನುಭವದ ಮೇಲೆ ನಾವು ಮೋಹವನ್ನು ಬೆಳೆಸ್ಕೊಳ್ಳಲ್ಲ, ಅಂಟಾಕೊಳ್ಳಲ್ಲ ಅನುಭವಕ್ಕೆ. ಇದು ಆಗ್ಬೇಕಾಗಿರ್ತಕ್ಕಂಥದ್ದು. ರಾಜಯೋಗದ ಅನೇಕ ಅಭ್ಯಾಸಿಗಳು ಪ್ರತಿಯೊಂದು ಸಲ ಸಾರಿ ಧ್ಯಾನಕ್ಕೆ ಕುಳಿತಾಗಲು ಆತುರವಾಗಿ ನಿರೀಕ್ಷಿಸಿ ಚಿತ್ತೈಕಾಗ್ರತೆ ಬೇಕೆಂದು ಒತ್ತಾಯಪಡಿಸುವುದು. ಸೊ ನಾವು ಕೂತ್ಕೊಂಡಿದ ತಕ್ಷಣ ಧ್ಯಾನಕ್ಕೆ ನಾವು ಮುಳುಗ್ಬಿಡ್ಬೇಕು. ನಾವು ಧ್ಯಾನದಲ್ಲಿ ಈ ರೀತಿ ಕಡೆ ಸತಿ ಧ್ಯಾನ ಮಾಡಿದಾಗ ತುಂಬಾ ಶಾಂತತೆ ಇತ್ತು, ಈ ರೀತಿ ಕೂಡ ಇವಾಗ ಧ್ಯಾನ ಮಾಡಿದ್ರು ಕೂಡ ಅದೇ ರೀತಿ ಆದಂತ ಶಾಂತತೆ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಯಾವುದೂ ಇಟ್ಕೊಂಡು ಕೂತ್ಕೋಬಾರದು. ಅರ್ಥ ಆಯ್ತಾ? ಆಗಲೇ ಹೇಳಿದಂತೆ ಅಪಾಯಕರವಾದ ಮತ್ತು ಗುರಿ ತಪ್ಪಿದ ಒಂದು ಉದಾಹರಣೆ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ನಾವು ಕೃತಕತೆ, ಆರ್ಟಿಫಿಷಿಯಾಲಿಟಿ ಸೃಷ್ಟಿ ಮಾಡಿದ್ವಿ ಅದರಲ್ಲಿ.
ಭಾರತದಲ್ಲಿಯೂ ಇತರೆಡೆಯಲ್ಲಿಯೂ ಯೋಗ ಸಾಧನೆಯ ಇತಿಹಾಸದಲ್ಲಿ ಇದು ಭಾರಿ ಕಡತನ್ನು ಉಂಟು ಮಾಡಿದೆ. ಯಾವುದು? ಈ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಳ್ಳೋದು. ಧ್ಯಾನದಲ್ಲಿ ಯಾವಾಗಲೂ ಪೀಸೇ ಬರುತ್ತೆ, ಧ್ಯಾನದಲ್ಲಿ ಯಾವಾಗಲೂ ಮನಸ್ಸು ಒಂದು ರೀತಿ ಸ್ಥಿರತೆಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಅದು ತಪ್ಪು. ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳಲು ಸಾಧಾರಣವಾಗಿ ಅನುಸರಿಸಲಾಗುವ ದೇಹ ದಂಡನೆಗಳು, ತಪಸ್ಸುಗಳು, ಸನ್ಯಾಸದ ಕಠಿಣ ನಿಯಮಗಳು ತಪ್ಪು ದಾರಿ ಹಿಡಿದ ಮನೋಭಾವಗಳಿಂದ ಬಿಡುಗಡೆ ಮಾಡಲಾರವು. ಅದರ ಬದಲಾಗಿ ಒಳಗಿನ ಕೆಡಕನ್ನು ಅದುಮಿಡಲು ಸಹಾಯ ಮಾಡುತ್ತದೆ. ಇವೆಲ್ಲ ಕೃತಕವಾಗಿ ನಾವು ಮಾಡಿದಾಗ ಏನಾಗುತ್ತೆ, ಒಳಗಡೆ ಇರತಕ್ಕಂಥ ಕಳಕನ್ನ ನಾವು ಅದುಮಿಟ್ಕೊಳ್ತೀವಿ. ಅದೇನಾಗತ್ತೆ, ಅಕಸ್ಮಾತ್ ಸಮಯವು ಸಡಿಲವಾದಾಗ ಯಾವಾಗಲಾದರೂ ಅದು ಸಿಡಿಯಬಹುದು. ಯಾವ ವಿಚಾರಗಳನ್ನ ನಾವು ಅದುಮಿಟ್ಟಿರ್ತೀವೋ ಅದು ಯಾವಾಗಲೂ ಒಂದು ಸಮಯದಲ್ಲಿ ಸಿಡಿಯುತ್ತೆ. ನಿಜವಾದ ಪರಿಹಾರವು ಅಡಗಿಸುವುದು, ಹತೋಟಿಯಲ್ಲಿಡುವುದು, ದೇಹ ದಂಡನೆಗೊಳಿಸುವುದು ಇದೇ ಮೊದಲಾದ ಕೃತ್ರಿಮ ರೀತಿಯಿಂದ ಮನಸ್ಸನ್ನು ನಿರುದ್ಧಗೊಳಿಸುವುದರಲ್ಲಿ ಇರದೆ ಅದನ್ನು ಗುರಿ ತಪ್ಪಿದ ಭಾವನೆಗಳಿಂದ ಬಿಡುಗಡೆ ಮಾಡಿ ಕ್ರಮಕ್ರಮವಾಗಿ ರೂಪಿಸುವುದರಲ್ಲಿದೆ. ಇದೇ ನಾವು ಮಾಡ್ತಕ್ಕಂಥದ್ದು. ಮನಸ್ಸು ಗುರಿ ತಪ್ಪಿದೆ, ಅದನ್ನು ನಾವು ಕ್ರಮಕ್ರಮವಾಗಿ ಸರಿಯಾದಂಥ ಗುರಿಯೆಡೆಗೆ ಹೋಗ್ಲಿಕ್ಕೆ ನಾವು ಕಲಿಸ್ಕೊಡ್ತಾ ಇದ್ದೀವಿ. ಆದ್ದರಿಂದ ಇದರಲ್ಲಿಯೂ ಇತರ ವಿಷಯಗಳಲ್ಲಿಯೂ ಪ್ರಾಮಾಣಿಕ ವಿದ್ಯಾರ್ಥಿಯ ಮನೋವೃತ್ತಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಸಹಜವಾಗಿ ಕೆಲಸ ಮಾಡಲು ವಿಕಾಸ ಹೊಂದಲು ಅವಕಾಶ ಕೊಡುವುದೇ ಅತಿ ಶೀಘ್ರ ಪ್ರಗತಿಯ ಆಶ್ವಾಸನೆಯನ್ನು ಕೊಡುವುದು ಆಗಿದೆ. ಸೊ ಇದೆಲ್ಲ ಏನೂ ಮಾಡದಿರ ಸರಿಯಾದಂತ ರೀತಿಯಲ್ಲಿ ಧ್ಯಾನ ಮಾಡ್ಕೊಂತಂದ್ರೆ ನಾವು ತ್ವರಿತವಾಗಿ ಪ್ರಗತಿಯನ್ನು ಮಾಡ್ಕೋಬಹುದು. ಸಾಮಾನ್ಯವಾಗಿ ಹೃದಯದ ಮಿಡಿತಗಳು ಅನುಭವಕ್ಕೆ ಬರುವ ಬಿಂದುವಿನ ಮೇಲೆ ಧ್ಯಾನ ಮಾಡಬೇಕೆಂದು ನಾನು ಸಲಹೆ ಕೊಡುತ್ತೇನೆ. ಸೊ ಹೃದಯದ ಮಿಡಿತ ಎಲ್ಲಿ ತುದಿ ಬರುತ್ತಲ್ವಾ ಅಲ್ಲಿ, ಮೂಗಿನ ತುದಿಯ ಮೇಲೆ ಅಥವಾ ಹುಬ್ಬಿನ ನಡುವೆ ಗಮನ ಬಿಡುವುದೇ ಮುಂತಾದ ಇತರ ಬಿಂದುಗಳ ಮೇಲೂ ಧ್ಯಾನವನ್ನು ಮಾಡಬಹುದು. ಆದರೆ ನನ್ನ ಅಭಿಪ್ರಾಯದಂತೆ ಹೃದಯದ ಮೇಲೆ ಧ್ಯಾನ ಮಾಡುವುದು ಅತ್ಯಂತ ಸುಲಭವೂ ಶ್ರೇಯಸ್ಕರವೂ ಆದುದು. ಹೃದಯದ ಮೇಲೆ ಧ್ಯಾನ ಮಾಡಬೇಕೆಂಬುದರಲ್ಲಿ ಒಂದು ದೊಡ್ಡ ತತ್ವವೇ ಅಡಗಿದೆ. ಹೃದಯವು ರಕ್ತ ಪರಿಚಲನೆಯ ಕೇಂದ್ರ. ಅದು ಶುದ್ಧ ರಕ್ತವನ್ನು ಶರೀರದ ಎಲ್ಲಾ ಭಾಗಗಳಿಗೆ ಅತಿ ಸಣ್ಣ ಕಣಗಳಿಗೂ ಹರಿಸುತ್ತದೆ. ಹೃದಯವನ್ನು ಈಗ ಧ್ಯಾನದ ಕೇಂದ್ರವನ್ನಾಗಿ ನಾವು ಸ್ವೀಕರಿಸಿದ್ದೇವೆ. ನಮ್ಮ ಶರೀರದಲ್ಲಿ ಹರಿಯುವ ರಕ್ತದ ಮೇಲೆ ಅದರ ಪರಿಣಾಮ ಉಂಟಾಗುತ್ತದೆ. ನಮ್ಮ ಕಾರ್ಯಗಳಿಂದ ಮತ್ತು ವಿಚಾರಗಳಿಂದ ಉಂಟಾಗುವ ಸ್ಥೂಲತೆಯು ಕರಗಿ ಹೋಗಲು ಆರಂಭಿಸುತ್ತದೆ. ಹೃದಯದ ಮೇಲೆ ಧ್ಯಾನ ಮಾಡುವ ಪದ್ಧತಿಯ ಪ್ರಥಮದಿಂದಲೇ ನಾವು ಪಡೆಯುವ ಯೋಗ್ಯವಾದ ಪ್ರಥಮ ಲಾಭವಿದು. ಅನ್ಲೈನ್ ಮಾಡ್ಕೊಡ್ರಿ. ಹೃದಯದ ಮೇಲೆ ಗಮನ ಕೊಟ್ಕೊಂಡು ಧ್ಯಾನ ಮಾಡ್ತು ಅಂತಂದ್ರೆ ಪ್ರಥಮದಿಂದನೇ ಪಡಿಸಕ್ಕಂಥ ಪ್ರಥಮ ಲಾಭ ಯಾವುದು ಅಂತಂದ್ರೆ ನಮ್ಮ ಕಾರ್ಯಗಳಿಂದ ಮತ್ತು ವಿಚಾರಗಳಿಂದ ಉಂಟಾಗುವ ಸ್ಥೂಲತೆ ಕರಗಿ ಹೋಗ್ಲಿಕ್ಕೆ ಆರಂಭ ಆಗುತ್ತೆ. ಅದೇ ಮೊದಲನೇ ದಿವಸದಿಂದನೇ ನಮಗೆ ಬರ್ತಕ್ಕಂಥ ಬೆನಿಫಿಟ್. The grossness related to our thinking and our emotions will start decreasing even from the first day. ಹೃದಯದ ಕಡೆ ಧ್ಯಾನ ಮಾಡಿದಾಗ ಇದೇ ಕೇಂದ್ರ ಬಿಂದು. ಇದನ್ನು ಯಾವ ಕಡೆಗೆ ತಿರುಗಿಸಿದರೂ ಸ್ಪಂದನ ಚಲನಗಳು ಹುಟ್ಟುತ್ತವೆ. ಇದೇ ನಮ್ಮ ಮನಸ್ಸಿನ ಕಾರ್ಯಕ್ಷೇತ್ರ ಮತ್ತು ಇದೇ ನಮ್ಮ ವಿವೇಕ ಶಕ್ತಿಯನ್ನು ಬೆಳೆಸುವ ಸಾಧನ. ಸೊ ಹೃದಯ ಮನಸ್ಸಿನ ಕಾರ್ಯಕ್ಷೇತ್ರ, ವಿವೇಕವನ್ನು ಬೆಳೆಸುವ ಸಾಧನ. ಹೃದಯ ಎಷ್ಟು ಮಟ್ಟಿಗೆ ಬೆಳೆಯುತ್ತೋ ಅಷ್ಟರ ಮಟ್ಟಿಗೆ ಮನಸ್ಸು ವಿವೇಕಪೂರ್ಣವಾಗುತ್ತೆ. ಈಗ ಏನಾಗಿದೆ, ನಾವು ಯಾವಾಗ ಹೇಳ್ತಿರ್ತೀನಿ, ಇದು ಮನಸ್ಸು ಅಂತ ಇಟ್ಕೊಳ್ರಿ, ಇದು ಹೃದಯ ಅಂತ ಇಟ್ಕೊಳ್ರಿ. ನಾವು ಧ್ಯಾನ ಶುರು ಮಾಡ್ಲಿಕ್ಕೆ ಮುಂಚೆ ಮನಸ್ಸು ಹೃದಯವನ್ನು ಈ ರೀತಿ ಆವರಿಸ್ಬಿಟ್ಟಿದೆ, ಸರಿನಾ? ಸೊ ಹೃದಯ ಏನು ಮಾಡೋಕ್ಕಾಗ್ತಿಲ್ಲ, ಮನಸ್ಸು ಹೃದಯದ ಮೇಲೆ ಹಾವಿಯಾಗ್ಬಿಟ್ಟಿದೆ. ನಾವು ಹೃದಯದ ಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಹೃದಯ ಅರಳಿಕ್ಕೆ ಶುರು ಆಗುತ್ತೆ. ಕಾಲಕ್ರಮೇಣದಲ್ಲಿ ಹೃದಯ ಮನಸ್ಸನ್ನ ಆವರಿಸುತ್ತೆ. ಇದಾಗ್ತಕ್ಕಂಥದ್ದು ಅರ್ಥ ಆಯ್ತು? ಎಷ್ಟು ಸಿಂಪಲ್ ನೋಡಿ. ಹಿಂಗಿದ್ದಿದ್ದು ಹಿಂಗಾಯ್ತು. ಹಿಂಗಿದ್ದಾಗ ನಾವು ಸಾಮಾನ್ಯ ಜನರ ಸ್ತರದ ಜೀವನ ಮಾಡ್ತೀವಿ. ಹಿಂಗಾದಾಗ ನಾವು ಹಾರ್ಟ್ಫುಲ್ ಲಿವಿಂಗ್ ಮಾಡ್ತೀವಿ, ಹೃದಯಪೂರ್ವಕವಾದಂತ ಜೀವನನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇಷ್ಟೇ ಆಗ್ಬೇಕಾಗಿರೋದು. ಹೃದಯ ಸ್ವಲ್ಪ ಮಟ್ಟಿಗೆ ತೆರೆದುಕೊಂಡು 5 ಬಿಂದುಗಳಿರತಕ್ಕಂಥ ಪ್ರಭಾವವನ್ನ, 5 ಚಕ್ರಗಳಿರತಕ್ಕಂಥ ಪ್ರಭಾವವನ್ನ ಮನಸ್ಸಿನ ಮೇಲೆ ಬೀರಿದ್ದೆ ಆದರೆ ಮನಸ್ಸು ವಿವೇಕಪೂರ್ಣವಾಗುತ್ತೆ. ಇಲ್ಲಿ ವಿವೇಕ ಎಲ್ಲಿಂದ ಬರ್ತಾ ಇದೆ ಅಂತ ಬರೀತಾ ಇದ್ದಾರೆ. ವಿವೇಕ ಎಲ್ಲಿಂದ ಬರ್ತಾ ಇದೆ? ಹೃದಯದಿಂದ ವಿವೇಕ ಬರ್ತಿದೆ. ಹೃದಯ ಅರಳಿದಾಗ ಮನಸ್ಸಿನಲ್ಲಿ ವಿಕಾಸ ಹೊಂದುತ್ತೆ, ವಿವೇಕ ಪ್ರಕಟ ಆಗುತ್ತೆ. ಸರಿನಾ? ಇದೇ ನಮ್ಮ ಈ ಕ್ಷೇತ್ರದ ಸೂಕ್ಷ್ಮ ಶಕ್ತಿ, ದೈವ್ಯ ಶಕ್ತಿ ಅವತರಣಕ್ಕೆ ಕೆಲಸ ಮಾಡುತ್ತದೆ. ಹೇಗಾದರೂ ನಮ್ಮ ವಿಚಾರವು ಅದರೊಂದಿಗೆ ಒಂದಾದರೆ ಸದ್ವಸ್ತು ಅದರೊಳಗೆ ತೂರುವಂತೆ ಅದಕ್ಕೆ ಶಿಕ್ಷಣ ಕೊಟ್ಟು ಸತ್ಯದ ಕಡೆಗೆ ತಿರುಗಿಸಿದರೆ ಸಮಸ್ಯೆ ಪರಿಹಾರವಾಯಿತು. ಈಗ ಹೃದಯನ ನಾವು
ಜಗತ್ತಿನ ಕಡೆಗೆ ಹೋಗ್ಲಿಕ್ಕೆ ನಾವು ಉಪಯೋಗಿಸ್ತಾ ಇದೀವಿ ಹೃದಯದಲ್ಲಿರ್ತಕ್ಕಂಥ ಶಕ್ತಿನ. ಈಗ ಆ ಶಕ್ತಿಗೆ ನಾವು ಬೇರೆ ದಿಕ್ಕನ್ನು ಕೊಟ್ಟು ಭಗವಂತನೆಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ಬಿಡ್ತು ಅಂತಂದ್ರೆ, ಅದಕ್ಕೆ ನಿರ್ದೇಶನ ಕೊಡ್ತು ಅಂತಂದ್ರೆ, ಅದು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಧ್ಯಾನದಿಂದ ಏಕೆ ಮುಂದುವರಿಬೇಕು ಎಂದು ಜನ ಕೇಳಬಹುದು. ಉತ್ತರವು ಅತಿ ಸರಳ ಮತ್ತು ಸ್ಪಷ್ಟ. ಮನಸ್ಸು ತನಗೆ ರೂಢಿಯಾಗಿರುವ ಅತ್ತಿತ್ತ ಅಲೆದಾಡುವ ಅಭ್ಯಾಸವನ್ನು ಬಿಟ್ಟು ಬಿಡುವಂತೆ ಧ್ಯಾನದಿಂದ ಒಂದು ಬಿಂದುವಿನಲ್ಲಿ ನಮ್ಮನ್ನು ನಾವು ಒಗ್ಗೂಡಿಸಿಕೊಳ್ಳುತ್ತಿದ್ದೇವೆ. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರೆ, ಧ್ಯಾನದಿಂದನೇ ಯಾಕೆ ಶುರು ಮಾಡಬೇಕು ಅಂತ. ಯಾಕೆಂತಂದ್ರೆ ಮನಸ್ಸು ಬೇರೆ ಬೇರೆ ವಿಚಾರಗಳಿಗೆ ಎಲ್ಲಾ ದಿಕ್ಕಿನಲ್ಲಿ ಹರಿತಾ ಇದೆ. ಧ್ಯಾನದಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ತಗೊಂಡ್ಬಂದು ಒಂದು ಕಡೆಗೆ ಒಗ್ಗೂಡಿಸ್ತಾ ಇದ್ದೀವಿ. ಈ ಅಭ್ಯಾಸದಿಂದ ನಮ್ಮ ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ತೊಡಗಿಸುತ್ತೇವೆ. ಏಕೆಂದರೆ ಈಗ ಅದು ತನ್ನ ಸ್ವಭಾವವನ್ನು ಹೊಸ ರೂಪಕ್ಕೆ ತಿರುಗಿಸುತ್ತದೆ. ಸೊ ಯಾವ್ಯಾವುದೋ ದಿಕ್ಕಿನಲ್ಲಿ ಹರಿಯೋ ಬದಲಿಗೆ ಮನಸ್ಸಿನ ಶಕ್ತಿ ಈಗ ಒಂದೇ ದಿಕ್ಕಿನಲ್ಲಿ, ಭಗವಂತನ ದಿಕ್ಕಿನಲ್ಲಿ ಹರಿಲಿಕ್ಕೆ ಶುರು ಆಗುತ್ತೆ. ಇದಾದ ನಂತರ ನಮ್ಮ ವಿಚಾರಗಳು ಸಹಜವಾಗಿ ಅತ್ತಿತ್ತ ಹೋಗುವುದಿಲ್ಲ. ಜಡ ಚೇತನಗಳ ಸಂಬಂಧವನ್ನು ಅತಿ ಸ್ಪಷ್ಟವಾಗಿ ಅನುಭವಿಸುವ ಸ್ಥಳವೆಂದರೆ ಹೃದಯ ಒಂದೇ ಆಗಿದೆ. ಇದು ಕೂಡ ಕಾರಣ. ಹೃದಯದಿಂದ ಶುದ್ಧವಾದಂತ ರಕ್ತ ಹೋಗ್ತಾ ಇದೆ, ಹೃದಯದಲ್ಲಿ ಭಗವಂತನ ಶಕ್ತಿ ಅಲ್ಲಿ ಬರ್ತಾ ಇದೆ. ಮೂರನೇದು, ಜಡ ಮತ್ತು ಚೇತನಗಳ ಬುಡ ಏನಿದೆ, ಜಡ ಮತ್ತು ಚೇತನಗಳ ಸಂಬಂಧ ಏನಿದೆ, ಅದರ ಸಂಬಂಧ ಸ್ಪಷ್ಟವಾಗಿ ವೇದ್ಯವಾಗ್ತಕ್ಕಂಥದ್ದು ಹೃದಯದಲ್ಲಿ ಮಾತ್ರ. ಈ ಕಾರಣದಿಂದ ಹೃದಯದ ಮೇಲೆ ನಾವು ಧ್ಯಾನ ಮಾಡುವುದು ಬಹಳ ಪ್ರಯೋಜನಕಾರಿ ಆಗುವುದು. ಇದು ನಿಮ್ಗೆ ಕೇಳ್ತಾರೆ, ಯಾಕೆ ಹೃದಯದ ಮೇಲೆ ಧ್ಯಾನ ಮಾಡಬೇಕು ನಮ್ಮ ಪದ್ಧತಿಯಲ್ಲಿ ಅಂತ. ಇವೆಲ್ಲವನ್ನು ಬರಿಬೇಕು. ಅದ್ರ ಜೊತೆಗೆ ಹೃದಯದ ಕಡೆ ಧ್ಯಾನ ಮಾಡಿದಾಗ ಮೊದಲನೇ ದಿವಸದಿಂದನೇ ಆ ಸ್ಥೂಲತೆ ಹೋಗುತ್ತೆ ಅಂತ ಏನ್ ಬರೋದಿಲ್ಲ, ಅದು ಕೂಡ ಬರಿಬೇಕು. ಜೊತೆಗೆ ಹೃದಯವು ಮನಸ್ಸಿನ ಕಾರ್ಯಕ್ಷೇತ್ರ. ಮನಸ್ಸು ಯಾವಾಗಲೂ ತಾನು ಇರುವಂತೆ ಇರುತ್ತದೆ. ಮನಸ್ಸಿನ ಕಾರ್ಯಕ್ಷೇತ್ರವಾದ ಹೃದಯವನ್ನು ಸರಿಪಡಿಸಬೇಕು. ಈಗ ನಾವು ಕೇಳ್ಕೊಳ್ರಿ, ಮನಸ್ಸು ಯಾವಾಗಲೂ ಇದ್ದಂತೆಯೇ ಇರುತ್ತೆ, ಆದ್ರೆ ಹೃದಯವನ್ನು ಸರಿಪಡಿಸಿದಾಗ ಮನಸ್ಸು ಕೂಡ ಸರಿಯಾದ ದಿಕ್ಕಿನಲ್ಲಿ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಮನಸ್ಸಿನ ಶಕ್ತಿ ಕೂಡ ವೃದ್ಧಿ ಆಗ್ಲಿಕ್ಕೆ ಶುರು ಆಗುತ್ತೆ. ಒಂದು ಉದಾಹರಣೆ ಅಂತಂದ್ರೆ, ನಾವೇನ್ ಹೇಳಿದ್ರಿ, ಧ್ಯಾನ ಸರಿಯಾಗಿ ಮಾಡಿದ್ರೆ ಏಕಾಗ್ರತೆ ಅದರ ಫಲ ಅಂತ ಹೇಳಿದ್ವಿ. ಕರೆಕ್ಟಾ? ಏಕಾಗ್ರತೆ ಎಲ್ಲಿ ಪ್ರಕಟ ಆಗ್ತಕ್ಕಂಥದ್ದು? ಮನಸ್ಸಿನಲ್ಲಿ ಪ್ರಕಟ ಆಗುತ್ತೆ. ಧ್ಯಾನ ಸರಿಗೆ ಮಾಡಿದ್ರೆ, ಧ್ಯಾನ ಹೃದಯದ ಮೇಲೆ ಸರಿಗೆ ಮಾಡ್ತು ಅಂತಂದ್ರೆ ಏಕಾಗ್ರತೆ ಮನಸ್ಸಿನಲ್ಲಿ ಪ್ರಕಟವಾಗುತ್ತೆ. ಆದ್ದರಿಂದ ಪ್ರವಾಹವು ಎಲ್ಲಿಂದ ಮೇಲಕ್ಕಾಗಲಿ ಕೆಳಕ್ಕಾಗಲಿ ಹರಿಯುತ್ತದೆಯೋ ಅದೇ ಬಿಂದುವೆ ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾದುದು. ಅದು ಹೃದಯವು ಮಾತ್ರ ಆಗಬಲ್ಲದು, ಬೇರಾವುದೂ ಅಲ್ಲ. ಈ ಉದ್ದೇಶಕ್ಕೆ ತ್ರಿಕುಟಿಯನ್ನು ತೆಗೆದುಕೊಳ್ಳಬಹುದು, ಆದರೆ ಅಭ್ಯಾಸಿಯಿಂದ ಅದು ಹೆಚ್ಚು ಶ್ರಮವನ್ನು ಬಯಸುವುದರಿಂದ ಸಾಮಾನ್ಯ ಜನರಿಗೆ ಅದು ಸುಲಭವಾಗಿ ಕೆಲಸವಲ್ಲ. ಅಭ್ಯಾಸಿ ಸರಿಯಾಗಿ ಧ್ಯಾನವನ್ನು ಮಾಡದೆ ಹೋದರೆ ಕಾರ್ಯಕ್ರಮದಲ್ಲಿ ಅನೇಕ ತೊಡಗುಗಳು ಹುಟ್ಟಬಹುದು. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ನಾ ಎಷ್ಟೋ ಸತಿ ಹೇಳ್ತೀನಿ, ಧ್ಯಾನದಲ್ಲಿ ಸೈಡ್ ಎಫೆಕ್ಟ್ ಇರುತ್ತೆ ಅಂತ. ಸರಿಯಾಗಿ ಧ್ಯಾನ ಮಾಡಲಿಲ್ಲ ಅಂತಂದ್ರೆ ಅನೇಕ ತೊಡಗುಗಳು ಕಾಣಿಸ್ಕೊಳ್ಳುತ್ತೆ. ತುಂಬಾ ಜನ ಏನ್ ಅನ್ಕೊಳ್ತಾರೆ, ಧ್ಯಾನ ಯಾವಾಗ ಯಾರು ಬೇಕಾದ್ರೂ ಯಾವ ಮನಸ್ಥಿತಿಯಲ್ಲಿ ಬೇಕಾದ್ರೂ ಧ್ಯಾನ ಮಾಡ್ಬೋದು ಅಂತ ಅನ್ಕೊಳ್ತಾರೆ. ಇಲ್ಲ, ಧ್ಯಾನ ಮಾಡ್ಬೇಕಾದ್ರೆ ಇದೇ ರೀತಿ ಇವಾಗ ಏನ್ ಬರೆದಿದ್ರಲ್ಲ ಅದೇ ರೀತಿ ಧ್ಯಾನ ಮಾಡ್ಬೇಕು. ಅದರ ಜೊತೆಗೆ ಧ್ಯಾನದಲ್ಲಿ ನಾವು ಮನಸ್ಥಿತಿ ಕೂಡ ಗಮನಿಸ್ಕೋಬೇಕು. ಮನಸ್ಸು ಸರಿ ಇಲ್ಲದ ಸಂದರ್ಭದಲ್ಲಿ ಧ್ಯಾನ ಬಲವಂತವಾಗಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದ್ ದಿವಸ 2 ದಿವಸ ಧ್ಯಾನ ಮಾಡಿದ್ರೆ ಏನು ಆಗಲ್ಲ. ಇದನ್ನ ಮತ್ತೊಂದ್ಸತಿ ಆನ್ಲೈನ್ ಮಾಡ್ಕೊಳ್ರಿ. ಅಭ್ಯಾಸಿ ಸರಿಯಾಗಿ ಧ್ಯಾನವನ್ನು ಮಾಡದೆ ಹೋದರೆ ಕಾಲಕ್ರಮದಲ್ಲಿ ಅನೇಕ ತೊಡಕುಗಳು ಹುಟ್ಟಬಹುದು. ನಾಭಿ ಬಿಂದುವಿನ ಮೇಲೆ ಧ್ಯಾನ ಮಾಡುವುದರಿಂದ ಒಂದು ಬಗೆಯ ಕಚಗುಳಿಯ ಅನುಭವ ಉಂಟಾಗಿ ಮನಸ್ಸು ಕಾಮಗಳು ಬಹಳ ಬಲವತ್ತರವಾಗುವುದೇ ಹೊರತು ಆಧ್ಯಾತ್ಮಿಕ ಪ್ರಯೋಜನ ಆಗುವುದಿಲ್ಲ. ಸೊ ಯಾರಾದ್ರೂ ನಾಭಿ ಮೇಲೆ ಧ್ಯಾನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರಿಗೆ ಹೇಳಬೇಕು, ಅದರಿಂದ ಆಧ್ಯಾತ್ಮಿಕತೆಗೆ ಏನು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಅದರ ಬದಲಿಗೆ ಈ ರೀತಿ ಮಾಡಬೇಕು ಅಂತ ಅವ್ರು ಹೇಳ್ಬೇಕು. ಅಭ್ಯಾಸದಲ್ಲಿ ಶ್ರದ್ಧೆ ವೃದ್ಧಿಗೊಂಡ ನಂತರ ಒಂದು ಮಟ್ಟದಲ್ಲಿ ನಾವು ಸಾಮಾನ್ಯವಾಗಿ ಮಾನವ ಆಕಾರವನ್ನು ಕುರಿತು ಸ್ಪಷ್ಟವಾಗಿ ಧ್ಯಾನ ಮಾಡುವಂತೆ ಒತ್ತಿ ಹೇಳುತ್ತೇವೆ. ವಿಮರ್ಶಕರು ಇದು ಆಧ್ಯಾತ್ಮಿಕ ಪ್ರಗತಿಗೆ ಆತ್ಮಘಾತಕವೆಂದು ಬಹುಶಃ ಭಾವಿಸಬಹುದು. ಅದು ಹಾಗಲ್ಲ. ನಾವು ಯಾರನ್ನು ಕುರಿತು ಧ್ಯಾನ ಮಾಡುತ್ತೇವೆಯೋ ಆತನ ವಿಶೇಷ ಸಾಮರ್ಥ್ಯ ಉಳ್ಳವನಾಗಿದ್ದು ಆಧ್ಯಾತ್ಮಿಕ ಶಿಕ್ಷಣಕ್ಕಾಗಿ ನಿರ್ಗುಣ ಪರವಸ್ತುವಿನಿಂದ ಬಂದವನಾಗಿದ್ದರೆ ಅಥವಾ ತನ್ನ ಮಹಾಪ್ರಯತ್ನದಿಂದ ಉದ್ದೇಶಕ್ಕೆ ತಕ್ಕ ಆಧ್ಯಾತ್ಮಿಕ ವಿಕಾಸದ ಮಟ್ಟವನ್ನು ಪಡೆದಿದ್ದರೆ ಅಡ್ಡಿ ಇಲ್ಲ. ಆದ್ರೆ ನಮ್ಮಲ್ಲಿ ಇದನ್ನು ನಾವು ಹೇಳಲ್ಲ, ಸೊ ವರಿ ಮಾಡ್ಕೋಬೇಡಿ. ಯಾಕೆಂತಂದ್ರೆ ಯಾವ ವ್ಯಕ್ತಿಯ ಆಕಾರದ ಮೇಲೆ ನಾವು ಧ್ಯಾನ ಮಾಡ್ತೀವೋ ಆ ವ್ಯಕ್ತಿ ಎಲ್ಲಿವರೆಗೂ ಬೆಳೆದಿರ್ತಾರೆ ಅಲ್ಲಿವರೆಗಷ್ಟೇ ನಾವು ಬೆಳಿಲಿಕ್ಕೆ ನಾವು ಸಾಧ್ಯ ಆಗಲ್ಲ. ಸೊ ನಾವು ತಗೊಂಡಿರ್ತಕ್ಕಂಥ ವ್ಯಕ್ತಿ ಆಕಾರ ಏನಿದೆ
ಅವರೇ ಬೆಳೆದಿಲ್ಲದೆ ಇದ್ರೆ ನಾವು ಅವರನ್ನು ಮೀರಿ ಬೆಳಿಲಿಕ್ಕೆ ಆಗಲ್ಲ, ಆ ವ್ಯಕ್ತಿ ಆಕಾರ ತಗೊಂಡ್ರೆ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ವ್ಯಕ್ತಿ ಆಕಾರದ ಮೇಲೆ ನೀವು ಧ್ಯಾನ ಮಾಡಿ ಅಂತ ಯಾರಿಗೂ ಹೇಳ್ಕೊಡೋದು. ಸರಿನಾ? ಸರಿ, ಹಾಗಾದ್ರೆ ಇಲ್ಲಿವರೆಗೂ ಓದಿದ್ರೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ತುಂಬಾ ಸೂಕ್ಷ್ಮವಾದಂತ ವಿಚಾರಗಳು, ಈ 2-3 ಪುಟ ಇದೆಯಲ್ಲ, ತುಂಬಾ ಸೂಕ್ಷ್ಮವಾದಂತ ಎಷ್ಟೋ ವಿಚಾರಗಳು ಬಂದು ಹೋದ್ವು. ಎಷ್ಟೋ ಸತಿ ನಾವು ಇದನ್ನ ಹೇಳ್ತೀವಿ, ಆದ್ರೆ ಎಷ್ಟೋ ಜನ ಅದ್ರ ಕಡೆಗೆ ಗಮನ ಕೊಡಲ್ಲ. ಅಣ್ಣ ಎಷ್ಟೋ ಸತಿ ಧ್ಯಾನಕ್ಕೆ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಎಲ್ಲರೂ ಕೆಲವು ಸತಿ ನಗ್ತಾರೆ. ಹೆಂಗ್ ಸೈಡ್ ಎಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಅಂತ. ಧ್ಯಾನನ ಸರಿಯಾಗಿ ಮಾಡಿದಿರ ಮಾನಸಿಕ ಕಾಯಿಲೆ ಬಂದಿರತಕ್ಕಂಥ ಎಷ್ಟೋ ವ್ಯಕ್ತಿಗಳನ್ನು ನೋಡಿದ್ದೀವಿ. ಅರ್ಥ ಆಯ್ತಾ? ಸೊ ಧ್ಯಾನನ ಸರಿಯಾಗಿ ನಾವು ಗ್ರಹಿಸ್ಕೊಂಡು ಅದನ್ನ ಸರಿಯಾಗಿ ಅಭ್ಯಾಸ ಮಾಡ್ಬೇಕು, ಏನೇನೋ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸರಿನಾ? ಸೊ ಧ್ಯಾನ ಮತ್ತು ಪ್ರಾಣಾಯಾಮದಲ್ಲಿ ಎರಡೂ ಇದೆಯಲ್ಲ, ಎರಡೂ ಕೂಡ ಅತ್ಯಂತ ಶಕ್ತಿಯುತವಾದಂತ ಸಾಧನಗಳು. ಧ್ಯಾನ ಮತ್ತೆ ಪ್ರಾಣಾಯಾಮ ಇದೆರಡೂ ಕೂಡ ನಾವು ಒಬ್ಬರ ಹತ್ರ ಕಲ್ತ್ಕೊಂಡು ಅವರ ನಿರ್ದೇಶನದಲ್ಲಿ ಸರಿಯಾಗಿ ಮಾಡಬೇಕು. ಸರಿನಾ? ಇದೆರಡೂ ಮನಸ್ಸನ್ನ ಅಲ್ಲಾಡಿಸ್ಬಿಡುತ್ತೆ. ಇಟ್ ಕ್ಯಾನ್ ಕ್ರಿಯೇಟ್ ವಾಕ್. ಧ್ಯಾನ ಮತ್ತು ಪ್ರಾಣಾಯಾಮ. ಸರಿನಾ? ಪ್ರಾಣಾಯಾಮನೂ ಅಷ್ಟೇ. ತುಂಬಾ ಜನ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಪ್ರಾಣಾಯಾಮ ಕಲಿತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಾರೆ. ಪ್ರಾಣಾಯಾಮ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲ್ತ್ಕೊಳ್ತು ಅಂತಂದ್ರೆ ನಿಮ್ಮ ಮನಸ್ಸನ್ನ ನೀವೇ ತೊಡಕಿನಲ್ಲಿ ಸಿಕ್ಕಾಕ್ಸ್ತಾ ಇದ್ದೀರಾ. ಸರಿನಾ? ಸೊ ಯಾವ್ದು ಪ್ರಶ್ನೆ ಇಲ್ಲ ಅಂದ್ರೆ ಮುಂದುವರಿಯೋಣ. ಒಂದ್ ಪ್ರಶ್ನೆ ಬ್ರದರ್. 383ರಲ್ಲಿ ಹೃದಯದ ಮಿಡಿತಗಳು ಅನುಭವಕ್ಕೆ ಬರುವ ಬಿಂದುವಿನ ಮೇಲೆ ಧ್ಯಾನ ಮಾಡಬೇಕೆಂದು ನಾನು ಸಲಹೆ ಕೊಡುತ್ತೇನೆ ಅಂತ ಹೇಳಿದ್ರಲ್ಲ, ಹೃದಯ ಮಿಡಿತ ಅನುಭವಕ್ಕೆ ಬರುವ ನಿಮ್ಗೆ ಎಲ್ಲಿ ಹೃದಯದ ಮಿಡಿತ ಅನುಭವ ಬರುತ್ತೆ ಅಲ್ಲಿ ಅದ್ರ ಕಡೆ ಗಮನ ಕೊಡಿ. ಆದ್ರೆ ಹೃದಯದ ಮಿಡಿತ ಕಡೆನೇ ಗಮನ ಕೊಡ್ತಾ ಇರ್ಬೇಡಿ. ಆ ಜಾಗಕ್ಕೆ ಗಮನ ಕೊಡಿ ಅಂತ ಹೇಳಿದ್ದಾರೆ, ಹೃದಯದ ಮಿಡಿತಕ್ಕೆ ಗಮನ ಕೊಡಿ ಅಂತಲ್ಲ. ನೀವು ಧ್ಯಾನ ಮಾಡ್ಬಿಟ್ಟು ಏನು ಅನುಭವ ಬಂತು ಅಂತಂದ್ರೆ ನನ್ನ ಹಾರ್ಟ್ ಲಬ್ ಡಬ್ ಅಂತ ಬಡಿತಾ ಇತ್ತು ಅಂತ ಹೇಳಿದ್ರೆ ಯಾವ ಧ್ಯಾನವೂ ಆಗಿಲ್ಲ ಅಂತ. ಇದು ಕೂಡ ಜನ ತಪ್ಪು ಮಾಡ್ತಾರೆ. ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಹಾರ್ಟ್ ಬೀಟ್ ಕಡೆಗೆ ಗಮನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಇಲ್ಲ ಉಸಿರಾಟ ಕಡೆ ಗಮನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಸಾಮಾನ್ಯವಾಗಿ ಮಾಡ್ತಕ್ಕಂಥ ತಪ್ಪು. ಸೊ ಅದನ್ನ ಜ್ಞಾಪಕ ಇಟ್ಕೊಳ್ರಿ. ಹೃದಯದ ಮಿಡಿತ ಎಲ್ಲಿ ಬರುತ್ತೋ ಅದ್ರ ಕಡೆಗೆ ಗಮನ ಕೊಡ್ತೀನಿ ಅಂತ ಹೇಳ್ತಿದ್ರೆ, ಆದ್ರೆ ಹೃದಯದ ಮಿಡಿತಾನೆ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಸರಿ, ಹಾಗಾದ್ರೆ ಮುಂದುವರಿಯೋಣ. ಬ್ರದರ್, ಹೃದಯದ ಮೇಲೆ ಏಕೆ ಧ್ಯಾನ ಮಾಡಬೇಕು ಅಂದ್ರೆ, ಈಗ ಎಲ್ಲಿ ಧ್ಯಾನ ಮಾಡಬೇಕು ಅಂದ್ರೆ ಅದು ಒಂದು ಪಾಯಿಂಟ್ ಬರಿಬಹುದಲ್ವಾ? ಬರಿಬಹುದು. ಬಾಬೂಜಿ ಅವರ ಪ್ರಕಾರ ಈ ತರ ಹೇಳಿದ್ದಾರೆ ಅಂತ. ಬರಿಬಹುದು. ಅದು ಪ್ರಶ್ನೆ ನೋಡ್ಕೊಳ್ರಿ. ಹೃದಯದ ಮೇಲೆ ಎಲ್ಲಿ ಮಾಡ್ತೀರಾ ಅಂತ ಕೇಳ್ತಾರ, ಅಥವಾ ಹೃದಯದ ಮೇಲೆ ಹ್ಯಾಗ್ ಮಾಡ್ತೀರಾ ಅಂತ ಕೇಳ್ತೀರಾ ಅಂತ, ಅದು ಗೊತ್ತಾಗುತ್ತೆ. ಅಥವಾ ಯಾಕೆ ಮಾಡ್ತೀರಾ ಅಂತ ಕೇಳ್ತೀರಾ ಅಂತ. ಅವ್ರು ಯಾಕೆ ಅಂತ ಕೇಳಿದಾಗ ಕಾರಣಗಳನ್ನ ಬರಿಬೇಕು. ಅರ್ಥ ಆಯ್ತಾ? ಅವ್ರು ಎಲ್ಲಿ ಮಾಡ್ತಾರೆ ಅಂತ ಬಂದಾಗ ಮಿಡಿತದ ಜಾಗ ಅಂತ ಬರೀಬೇಕು. ಸರಿನಾ? ಪ್ರಶ್ನೆ ಏನ್ ಕೇಳಿದ್ರೆ ಅದ್ರ ಪ್ರಕಾರ ಉತ್ತರ ಬರೀಬೇಕು. ಸರಿನಾ? ಓಕೆ ಬ್ರದರ್. ಧ್ಯಾನಕ್ಕೆ ಪೂರ್ವ ಪೀಠಿಕೆಗಳು. ಮೂಲಕ್ಕೆ ಹಿಂತಿರುಗಿ ಹೋಗಬೇಕೆಂಬ ವಿಚಾರವು ಮನಸ್ಸಿನಲ್ಲಿ ಉದ್ಭವವಾದಾಗ ತನ್ನಲ್ಲಿ ಉದ್ಭವಿಸಿದ ಕ್ರಿಯೆಯನ್ನು ಸಾಧ್ಯವಾದಷ್ಟು ಸುಪ್ತಾವಸ್ಥೆಗೆ ತಂದುಕೊಳ್ಳುವುದು ಅಗತ್ಯವಾಯಿತು. ಇದೇ ನಮ್ಮ ಕೆಲಸ. ಧ್ಯಾನದಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಕ್ರಿಯಾಶಕ್ತಿನ ಕಾಲಕ್ರಮೇಣ ಸುಪ್ತಾವಸ್ಥೆಗೆ ತಂದುಕೊಳ್ತಾ ಇದ್ದೀವಿ. ಅವನು ಅದಕ್ಕೆ ಉಪಾಯವನ್ನು ಅರಸಲು ಆರಂಭಿಸಿದನು. ಕೊನೆಗೆ ತನಗೆ ಸಂಬಂಧವಿರುವ ಪರವಸ್ತುನೊಳಗೆ ಹೋಲಿಸಿದಾಗ ಸುಪ್ತ ಚಲನೆಯು ಹೇಗೆ ಸ್ಥೂಲತರವೆಂದು ಕಂಡಿತೋ ಹಾಗೆ ಅಪೇಕ್ಷಿತ ಆದರ್ಶವನ್ನು ಸತ್ಯವನ್ನು ಪಡೆಯಲು ಸ್ಥೂಲತರವಾದ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ಳಬೇಕೆಂದು ತಿಳುವಳಿಕೆಗೆ ಬಂತು. ಪ್ರಳಯ ಕಾಲದಲ್ಲಿ ಹೇಗೋ ಹಾಗೆ ತನ್ನೊಳಗೆ ಎಳೆದುಕೊಳ್ಳುವ ಅಥವಾ ಸಂಕೋಚನಗೊಳಿಸುವ ಸ್ಥಿತಿಯನ್ನು ತನ್ನಲ್ಲಿಯೇ ಉಂಟು ಮಾಡಿಕೊಳ್ಳಬೇಕೆಂಬ ತೀರ್ಮಾನಕ್ಕೆ ಬಂದನು. ಆತ್ಮವು ವಿಶ್ವದಲ್ಲೆಲ್ಲ ವ್ಯಾಪಿಸಿರುವಂತೆ ಮನುಷ್ಯನಲ್ಲಿಯೂ ವ್ಯಾಪಿಸಿದೆ. ಸಂಕೋಚನವಾಗಲು ಪ್ರಾರಂಭವಾದಾಗ ಪ್ರಳಯದ ಸ್ಥಿತಿಯು ಬರುತ್ತದೆ. ನಾವು ಸಂಕೋಚನದ ಯಾಕೆ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ವೈಯಕ್ತಿಕ ಪ್ರಳಯವನ್ನು ನಾವು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾ ಇದ್ದೀವಿ. ಮನುಷ್ಯನಲ್ಲಿ ಆಗುವ ಅಂತಹ ಸಂಕೋಚನವೇ ವೈಯಕ್ತಿಕ ಪ್ರಳಯಕ್ಕೆ ಒಯ್ಯುತ್ತದೆ. ಹೇಗೆ ಎಂದರೆ ಸ್ಥೂಲ ಸ್ಥಿತಿಯಿಂದ ನಿಜ ಸ್ಥಿತಿಗೆ ಮುಂದುವರಿಯಲು ಪ್ರಾರಂಭಿಸಿದ್ದೇವೆಂದು ಅರ್ಥ. ನಾವು ಸಂಕೋಚನದಿಂದ ಕೂತ್ಕೊಳ್ತು ಅಂತಂದ್ರೆ ನಾವು ನಮ್ಮ ಸ್ಥೂಲ ಸ್ಥಿತಿಯಿಂದ ಮೂಲ ಸ್ಥಿತಿ ಕಡೆಗೆ ನಾವು
ನಮ್ಮ ಪ್ರಯಾಣ ಶುರು ಮಾಡಿದ್ದೀವಿ ಅಂತ ಅರ್ಥ. ಮೇಲೆ ಹೋಗುವ ಗುಣದಿಂದ ಸಂಕೋಚನವು ಕೆಳಗಿನಿಂದ ಪ್ರಾರಂಭವಾಗಿ ಕ್ರಮವಾಗಿ ಮೇಲೇರುತ್ತದೆ. ಕೆಳಗಿಂದ ಈಗ ಒಂದು ಬಲೂನ್ ನಾನು ಮಾಡ್ತು ಅಂತಂದ್ರೆ ಬೆಲೂನಲ್ಲಿ ಇರತಕ್ಕಂಥ ಗಾಳಿಯನ್ನು ನಮ್ಮ ಮೇಲೆ ಕಳಿಸ್ಬೇಕಂತಂದ್ರೆ ಕೆಳಗೆ ಅದುಮ್ತೀವಿ, ಕೆಳಗೆ ಸಂಕೋಚನ ಮಾಡ್ತೀವಿ. ಅದೇ ರೀತಿಯಾಗಿ ನಾವೇನ್ ಮಾಡ್ತೀವಿ, ನಮ್ಮ ಕಾಲುಗಳನ್ನ ಕೈಗಳನ್ನ ಒಂದ್ ಕಡೆ ಎಳ್ಕೊಂಡು ನಮ್ಮ ದೇಹದ ಮಧ್ಯದಲ್ಲಿ ಇಡ್ತೀವಿ. ಅದು ಸಂಕೋಚನ ಮಾಡ್ತಕ್ಕಂಥ ಸ್ಥಿತಿ. ಯಾವಾಗ ಕೆಳಗಡೆ ಸಂಕೋಚನ ಉಂಟಾಗತ್ತೆ, ನಾವು ಮೇಲಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯವಾಗತ್ತೆ. ಆದುದರಿಂದ ಮೇಲೆ ಹೋಗಲು ಅವನು ಕೆಳಗಿನಿಂದ ಪ್ರಾರಂಭ ಮಾಡಬೇಕು. ಏನನ್ನ? ಸಂಕೋಚನನ ಕೆಳಗಿನಿಂದ ಪ್ರಾರಂಭ ಮಾಡಬೇಕು. ಕಾಲುಗಳನ್ನು ಅದರ ಭಾಗಗಳನ್ನು ಒಂದೇ ಭಂಗಿಗೆ ತಂದು ಅಲ್ಲಾಡದಂತೆ ಇಡುವುದೇ ಸಂಕೋಚನವಾಗಬಲ್ಲದು. ಸಂಕೋಚನ ಅಂದ್ರೆ ಏನು? ಕಾಲುಗಳನ್ನ ಮತ್ತು ಬೇರೆ ಭಾಗಗಳನ್ನ ಒಂದು ಭಂಗಿಗೆ ತಂದು ಅಲ್ಲಾಡದಂತೆ ಅಂದ್ರೆ ಸ್ಥಿರವಾಗಿ ಇಡುವುದೇ ಸಂಕೋಚನವಾಗಬಲ್ಲದು. ಅದನ್ನು ಯಾವ ರೀತಿಯಲ್ಲಿ ಮಾಡಿದರೂ ಅಂತಿಮವಾಗಿ ಅದರ ಸ್ವರೂಪ ಒಂದು ಆಸನದ್ದೇ ಆಗಿರುತ್ತದೆ. ಪರತತ್ವಕ್ಕೆ ನಮಗೆ ದಾರಿ ಮಾಡಿಕೊಡುವುದರಿಂದ ಅದು ಅವಶ್ಯ. ಈ ಭಂಗಿ ಯಾವಾಗಲೂ ಒಂದೇ ಆಗಿರಬೇಕು. ಒಂದೇ ಭಂಗಿನಲ್ಲಿ ನಾವು ರೆಗ್ಯುಲರ್ ಕೂತ್ಕೋಬೇಕು. ಎರಡನೇದು, ನಾವು ಧ್ಯಾನ ಮಾಡ್ತಿರ್ಬೇಕಾದ್ರೆ ಅತಿಯಾಗಿ ಭಂಗಿಯನ್ನ ಬದಲಾವಣೆ ಮಾಡ್ತಾ ಹೋಗ್ಬಾರ್ದು. ಯಾವಾಗಲೂ ಒಂದ್ಸತಿ ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಒಂದ್ಸತಿ ಧ್ಯಾನಕ್ಕೆ ತೊಂದರೆ ಆಗದೆ ಇರುವಂತ ರೀತಿಯಲ್ಲಿ ಭಂಗಿಯನ್ನು ಬದಲಾವಣೆ ಮಾಡ್ಕೋಬಹುದು. ಬಟ್ ಭಂಗಿ ಯಾವಾಗಲೂ ಒಂದೇ ಆಗಿರ್ಬೇಕು. ಇಡೀ ಧ್ಯಾನದ ಸಮಯದಲ್ಲಿ ಅದೇ ಭಂಗಿಯಲ್ಲಿ ಕೂತ್ಕೊಳ್ಳುವಂತ ಸಾಧ್ಯತೆ ಇರಬೇಕು. ಅದು ಕೂಡ ಬಲವಂತ ಮಾಡ್ಕೋಬಾರ್ದು, ಅಭ್ಯಾಸ ಆಗ್ಬೇಕು. ಅಭ್ಯಾಸ ಆಗ್ತಾ ಆಗ್ತಾ ಒಂದೇ ಭಂಗಿನಲ್ಲಿ ಸತತವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಮನುಷ್ಯನು ಮಹಾಶಕ್ತಿಯೊಡನೆ ಸಾಹಚರ್ಯ ಪಡುತ್ತಾನೆ. ಕೇವಲ ಭಂಗಿ ಅಥವಾ ಆಸನವನ್ನು ಸರಿಯಾಗಿ ಮಾಡಿಕೊಂಡು ಸಂಕೋಚನದ ಸ್ಥಿತಿಯಲ್ಲಿ ಇಟ್ಕೊಂಡಾಗ ನಾವು ಎಷ್ಟು ಉಪಯೋಗ ಆಗುತ್ತೆ ನೋಡಿ. ಈ ರೀತಿಯಲ್ಲಿ ಮನುಷ್ಯನು ಮಹಾಶಕ್ತಿಯೊಡನೆ ಸಾಹಚರ್ಯವನ್ನು ಬೆಳೆಸುತ್ತಾನೆ. ಕೇವಲ ಭಂಗಿ ಸರಿಯಾಗಿ ಇಟ್ಕೊಳ್ಳೋದ್ರಿಂದ, ಸಂಕೋಚನ ಮಾಡ್ಕೊಳ್ಳೋದ್ರಿಂದ ನಾವು ಮಹಾಶಕ್ತಿಯೊಡನೆ ನಮ್ಮ ಸಂಪರ್ಕವನ್ನು ಬೆಳೆಸ್ಕೊಳ್ತೀವಿ. ತನ್ನ ವಿಶಿಷ್ಟ ಉದ್ದೇಶವನ್ನು ಸಾಧಿಸಲು ಮೊದಲು ಯಾವುದನ್ನು ತೆಗೆದುಕೊಳ್ಳುತ್ತೀವಿಯೋ ಆ ಮಹಾಶಕ್ತಿಯೇ ಅದು. ಈ ರೀತಿ ಸತ್ಯದೊಡನೆ ಸಂಬಂಧಿಸಿದ ಆಕಾರ ಅಥವಾ ರೂಪ ಪ್ರಾಥಮಿಕ ಸಂಸ್ಕಾರವಾಗುವುದಕ್ಕೆ ಮನುಷ್ಯನಿಗೆ ಬಹಳ ಸಹಾಯ ಮಾಡುತ್ತದೆ. ಸೊ ನಾವು ಆಸನದ ಬಗ್ಗೆ ತುಂಬಾ ಗಮನ ಕೊಡಲ್ಲ, ಭಂಗಿ ಬಗ್ಗೆ ತುಂಬಾ ಗಮನ ಕೊಡಲ್ಲ. ಈ ಭಂಗಿ ಇಷ್ಟೆಲ್ಲ ಸಹಾಯ ಮಾಡುತ್ತೆ. ಆ ಮಹಾಶಕ್ತಿಯೊಡನೆ ನಮಗೆ ಸಂಪರ್ಕ ಏರ್ಪಡಿಸುತ್ತೆ. ಆ ಮಹಾಶಕ್ತಿ ಎಡೆಗೆ ನಡೆಸಲಿಕ್ಕೆ ನಮ್ಗೆ ದಾರಿ ಮಾಡಿಕೊಡುತ್ತೆ ಮತ್ತು ಸಹಾಯ ಮಾಡುತ್ತೆ. ಧ್ಯಾನ ಕಾಲದಲ್ಲಿ ಬೆನ್ನು, ಮೂಳೆ, ಕತ್ತು, ತಲೆ ಇವು ಒಂದು ನೇರವಾದ ಸರಳ ರೇಖೆಯಲ್ಲಿದ್ದರೆ ಬಹಳ ಅನುಕೂಲವೆಂದು ಪುರಾತನ ಕಾಲದಿಂದಲೂ ಭಾವಿಸಲಾಗಿದ್ದಾರೆ. ಏಕೆಂದರೆ ಈ ಭಂಗಿಯಲ್ಲಿ ಅಭ್ಯಾಸಿಯ ಮೇಲೆ ದೈವಿ ಕೃಪೆ ನೇರವಾಗಿ ಅವತರಿಸುತ್ತದೆಂದು ನಂಬಿಕೆ. ನಮ್ಮ ಅಭ್ಯಾಸ ಪದ್ಧತಿಯಲ್ಲಿ ಹೇಗೂ ಅದನ್ನು ಒತ್ತಾಯಪಡಿಸುವುದಿಲ್ಲ. ಅಭ್ಯಾಸಿಗಳು ಇದನ್ನು ಕೇಳ್ಬೋದು, ನಿಮ್ಗೆ ನೇರವಾಗಿ ಇಟ್ಕೋಬೇಕು ಅಂತ ನಾವು ನಮ್ಮ ಸಂಸ್ಥೆಯಲ್ಲಿ ಒತ್ತಾಯ ಮಾಡ್ತೀವಿ ಅಂತ. ಸರಿನಾ ತಪ್ಪಾ ಅಂತ ನಮ್ಮ ಸಂಸ್ಥೆಯಲ್ಲಿ ಅದನ್ನು ಒತ್ತಾಯ ಮಾಡಲ್ಲ. ಅಭ್ಯಾಸಿಗಳು ಸಹಜ ಸರಳ ಭಂಗಿಯಲ್ಲಿ ಕುಳಿತುಕೊಳ್ಳುವಂತೆ ನಾನು ಸೂಚಿಸುತ್ತೇನೆ. ಅದು ಅಲ್ಲದೆ ನೇರವೂ ದೃಢವೂ ಆದ ಭಂಗಿಯನ್ನು ಪಡೆದವರು ಸಹ ಆನಂದಮಯ ಲಯಾವಸ್ಥೆ ಉಂಟಾದಾಗ ತನ್ನಷ್ಟಕ್ಕೆ ತಾವೇ ಸ್ವಲ್ಪ ತಲೆಬಾಗಿ ಶರಣಾಗತ ಭಾವದಲ್ಲಿರುವುದು ಕೂಡ ಕಂಡು ಬರುತ್ತದೆ. ಸೊ ನೇರವಾಗಿ ಕೂತ್ಕೊಂಡ್ರು ಕೂಡ ಸ್ವಲ್ಪ ಮಟ್ಟಿಗೆ ಧ್ಯಾನದಲ್ಲಿ ತಲ್ಲೀನವಾದಾಗ, ಆನಂದದ ಲಯಾವಸ್ಥೆ ಹೊಂದಿದಾಗ ತಲೆ ತಾನಾಗೆ ಬಾಗತ್ತೆ, ಶರಣಾಗತ ರೀತಿಯಲ್ಲಿ ಬಾಗುತ್ತೆ. ಹಾಗಿರುವುದರಿಂದ ಪ್ರಜ್ಞಾನದ ಉನ್ನತ ಸ್ತರಗಳಿಗೆ ಹತ್ತಲು ಅದು ಹೆಚ್ಚು ಸಹಜವಾದುದೆಂದು ಎಣಿಸಬಹುದು. ನಿಜಕ್ಕೂ ಅಷ್ಟೇನೂ ಮುಖ್ಯವಲ್ಲದ ವಿಷಯದ ಮೇಲೆ ವಿವಾದವು ಅಸಂಬದ್ಧವೆಂದು ಕಾಣುತ್ತದೆ. ಅರುಣೋದಯದಲ್ಲಿಯೇ ಧ್ಯಾನಕ್ಕೆ ಕೂಡುವುದು ಉತ್ತಮ. ಅದು ಸಾಧ್ಯವಿಲ್ಲದಿದ್ದರೆ ಅಭ್ಯಾಸಿಗೆ ಅನುಕೂಲವಾದಂತ ಒಂದು ನಿರ್ದಿಷ್ಟ ಸಮಯದಲ್ಲಿ ಕೂಡಬೇಕು. ಬಾಹ್ಯ ವಿಷಯಗಳಿಂದ ಆತಂಕವಾಯಿತೆಂದು ಭಾವಿಸಬೇಡಿರಿ. ಅವನು ನಿಮ್ಮ ಅಭ್ಯಾಸದಲ್ಲಿ ಹೆಚ್ಚು ಹೆಚ್ಚು ಮಗ್ನವಾಗುವ ಅವಶ್ಯಕತೆಯನ್ನು ಮರೆಮಾಡಿಸಲು ಸಹಾಯ ಮಾಡುತ್ತಿದೆ ಎಂದು ಯೋಚಿಸಿದ್ದ ನಿಮ್ಮ ಕೆಲಸದಲ್ಲಿಯೇ ಆಸಕ್ತರಾಗಿರಿ. ಸರಿ, ಇದೆಲ್ಲ ಗೊತ್ತಿರತಕ್ಕಂಥ ವಿಚಾರನೆ. ಇದರಲ್ಲಿ ಇನ್ನೇನು ಹೆಚ್ಚು ಪ್ರಶ್ನೆಗಳಿಲ್ಲ ಅಂತ ಅನ್ಕೊಳ್ತೀನಿ. ಬ್ರದರ್, ಒಂದು ಪ್ರಶ್ನೆ ಇದೆ ಬ್ರದರ್. ವೈಯಕ್ತಿಕ ಪ್ರಳಯ ಅಂತ ಇಲ್ಲ ಕೊಟ್ಟಿದ್ದಾರಲ್ಲ, ವೈಯಕ್ತಿಕ ಪ್ರಳಯಕ್ಕೂ ವಿಶ್ವದ ಪ್ರಳಯಕ್ಕೂ ವ್ಯತ್ಯಾಸ ಏನಾದ್ರೂ ಇದೆಯಾ? ಭಗವಂತನ ಸೃಷ್ಟಿಯೆಲ್ಲ ಏನಿದೆ ಅದರ ಪ್ರಳಯ ಆಯ್ತು ಅಂತಂದ್ರೆ ಅದು ವಿಶ್ವದ ಪ್ರಳಯ. ನಮ್ಮ ಸೃಷ್ಟಿ ನಾವೇನ್ ಮಾಡ್ಕೊಂಡಿದೀವಿ ಅದರ ಪ್ರಳಯ ಮಾಡ್ಲಿಕ್ಕೆ ಶುರು ಮಾಡ್ತು ಅಂತಂದ್ರೆ ವೈಯಕ್ತಿಕ ಪ್ರಳಯ. ನಮ್ಮ ಸೃಷ್ಟಿ ಯಾವುದು? ನಾ ಯಾವ್ದು ಹೇಳ್ತಿರ್ತೀನಿ, ಯಾವ್ದು ನಮ್ಮ ಸೃಷ್ಟಿ? ಆಕುಂಚನ ಮಾಡ್ಕೊಂಡು ನಮ್ಮ ಕುತ್ಕೊಳ್ಳೋದು. ಸೃಷ್ಟಿ ಯಾವುದು? ಒಂದೇ ಪದದಲ್ಲಿ ಹೇಳಿ. ನಮ್ ಸಂಸ್ಕಾರ ನಾವು ಸಂಸ್ಕಾರಗಳಲ್ಲಿ ನಮ್ಮ ಆಸ್ತಿ ಅಂತಂದ್ರೆ ಸಂಸ್ಕಾರ. ಸಂಸ್ಕಾರ. ಅದೇ ನಮ್ಮ ಸೃಷ್ಟಿ. ಈಗ ಅದರ ಪ್ರಳಯವನ್ನು ತಂದ್ಕೋಬೇಕು.
ಅದರ ಪ್ರಳಯವನ್ನು ತಂದುಕೊಳ್ತೀರಾ ನಾವು ನಿಜ ವಸ್ತುವಿನ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಸೊ ವೈಯಕ್ತಿಕ ಪ್ರಳಯ ಅಂದ್ರೆ ನಮ್ಮ ಸಂಸ್ಕಾರಗಳ ಪ್ರಳಯ, ನಮ್ಮ ಆವರಣಗಳ ಪ್ರಳಯ ಅಷ್ಟೇ. ಸರಿನಾ? ಓಕೆ ಓಕೆ. ಬ್ರದರ್, ಹೇಳ್ಬೋದು. ಧ್ಯಾನ ಕುಂತಾಗ ಭಂಗಿ ಬದಲಾಯಿಸ್ಕೊಡ ಅಂತಂದ್ರೆ, ಅಂದ್ರೆ ನಿನ್ನೆ ಬೇರೆ ಭಂಗಿಲಿ ಕುಂತ್ಕೊಂಡ್ವಿ, ಇವತ್ತು ಬೇರೆ ಭಂಗಿ ಕುಂತ್ಕೊಂಡ್ವಿ ಅಂತ ಆ ತರನಾ, ಅಥವಾ ಅದು ಮಾಡಬಾರ್ದು. ಧ್ಯಾನ 3/4 ಗಂಟೆ ಆಯ್ತು, ಕೈ ಕಾಲು ಝೋಮ್ ಹಿಡಿಲಿಕ್ಕೆ ಶುರು ಆಯ್ತು ಅಂತ ಇಟ್ಕೊಳ್ರಿ. ಸಾಮಾನ್ಯವಾಗಿ ಭಂಗಿನ ಬದಲಾಯಿಸ್ತೀವಿ. ಒಂದ್ಸತಿ ಬದಲಾವಣೆ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಬಟ್ ಆದ್ರೆ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತಂದ್ರೆ, ಧ್ಯಾನಕ್ಕೆ ಯಾವುದೇ ತೊಂದರೆ ಆಗ್ಬಾರ್ದು. ಆ ರೀತಿಯಲ್ಲಿ ನಮ್ಮ ಭಂಗಿಯನ್ನು ಬದಲಾವಣೆ ಮಾಡ್ಕೋಬೇಕು. ಸರಿನಾ? ಹೃದಯದಲ್ಲಿ ತಲ್ಲೀನವಾಗಿರ್ತೀವಿ. ಭಂಗಿ ಬದಲಾವಣೆ ಮಾಡ್ಕೋಬೇಕಂತಂದ್ರೆ ಕೆಲವು ಕ್ಷಣಗಳು ಭಂಗಿ ಬದಲಾವಣೆಗಳು ಮಾಡೋದ್ರ ಕಡೆಗೆ ಒಂಚೂರು ಕೆಲವು ಕ್ಷಣ ಗಮನ ಕೊಟ್ಟು ಮತ್ತೆ ವಾಪಸ್ಸು ನಾವು ಧ್ಯಾನಸ್ಥರಾಗಬೇಕು. ಇದು ಅಭ್ಯಾಸದಲ್ಲಿ ತಾನಾಗೆ ಆಗುತ್ತೆ. ಧ್ಯಾನಕ್ಕೆ ತೊಂದರೆ ಮಾಡ್ಕೊಳ್ದಿರ ಭಂಗಿಯನ್ನು ಬದಲಾಯಿಸುವುದು. ಆದ್ರೆ ನಿಜವಾಗಿ ನಾವು ಧ್ಯಾನದಲ್ಲಿ ಸ್ಥಿರತೆಯನ್ನು ಗಳಿಸ್ತಾ ಇದ್ರೆ, ಪರಿಪಕ್ವ ಆಗ್ತಾ ಇದ್ರೆ, ಭಂಗಿ ಬದಲಾವಣೆ ಮಾಡುವಂತ ಅವಶ್ಯಕತೆನೇ ಬರಲ್ಲ ಕಾಲಕ್ರಮದಲ್ಲಿ. ಒಂದೇ ಭಂಗಿಯಲ್ಲಿ ಸಹಜವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. 1 ಗಂಟೆ ಕೂಡ ಕೂತ್ಕೊಳ್ತೀವಿ ಆರಾಮಾಗಿ, ಅದು ತೊಂದರೆ ಇಲ್ಲ. ಸರಿನಾ? ಮೊದಲು ಭಂಗಿ ಬದಲಾವಣೆ ಮಾಡುವಂತ ಒಂದು ಅವಶ್ಯಕತೆ ಬಂತು ಅಂತಂದ್ರೆ ಮಾಡ್ಕೋಬಹುದು. ಬಟ್ ಧ್ಯಾನಕ್ಕೆ ತೊಂದರೆ ಆಗದೇ ಇರುವಂತ ರೀತಿನ ಮಾಡ್ಕೋಬೇಕು. ಮೊದಲು ಧ್ಯಾನಕ್ಕೆ ತೊಂದರೆ ಆಗತ್ತೆ, ಅಭ್ಯಾಸ ಇರಲ್ವಲ್ಲ. ಸೊ ಮೊದಲು ತೊಂದರೆ ಆಗುವಂತ ರೀತಿಯಲ್ಲಿ ಭಂಗಿ ಬದಲಾವಣೆ ಮಾಡ್ಕೊಳ್ತಾರೆ. ಆಮೇಲೆ ತೊಂದರೆ ಆಗದೇ ಇರುವಂತ ರೀತಿಯಲ್ಲಿ ಧ್ಯಾನಸ್ಥರಾಗಿ ಭಂಗಿ ಬದಲಾವಣೆ ಮಾಡ್ಕೊಳ್ತಾರೆ. 3ನೇ ಸ್ತರದಲ್ಲಿ ಭಂಗಿ ಬದಲಾವಣೆ ಮಾಡಿಕೊಳ್ಳೋ ಅವಶ್ಯಕತೆನೇ ಬರಲ್ಲ, ಅಷ್ಟು ಮಟ್ಟಿಗೆ ಸ್ಥಿರವಾಗ್ಬಿಡ್ತಾರೆ ಒಂದೇ ಭಂಗಿನ. ಸರಿನಾ? ಒಂದೇ ಭಂಗಿನಲ್ಲಿ ಸ್ಥಿರವಾಗ್ಬೇಕಂತಂದ್ರೆ ಪ್ರತಿ ಸತಿ ಧ್ಯಾನ ಮಾಡಿದಾಗಲೂ ಅದೇ ಭಂಗಿನಲ್ಲಿ ಕೂತ್ಕೋಬೇಕು. ಒಂದೊಂದ್ಸತಿ ಒಂದೊಂದು ಭಂಗಿಲಿ ಕೂತ್ಕೊಳ್ತು ಅಂತಂದ್ರೆ ಯಾವ ಭಂಗಿನಲ್ಲೂ ನಾವು ಸ್ಥಿರವಾಗಲ್ಲ. ಯಾವ ಭಂಗಿನಲ್ಲೂ ನಾವು ಸ್ಥಿರವಾಗ್ಲಿಲ್ಲ ಅಂತಂದ್ರೆ ಆ ಮೂಲ ಶಕ್ತಿಯೊಡನೆ ನಮ್ಮ ಸಂಪರ್ಕ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಆ ಮೂಲ ಶಕ್ತಿ ಜೊತೆಗೆ ನಮ್ಮ ಸಂಪರ್ಕ ಬೆಳೆಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಸನದ ಮಹತ್ವ ಇಷ್ಟು. ಸರಿನಾ? ಇಲ್ಲಿ ಆಸನದ ಮಹತ್ವದ ಬಗ್ಗೆ ಹೇಳಿದ್ದಾರೆ. ಸರಿ, ಮುಂದುವರಿಯೋಣ. ಪ್ರಾರ್ಥನೆ ಅಭ್ಯಾಸದ ರೀತಿಯಲ್ಲಿ ಮತ್ತೊಂದು ಮಾತೆಂದರೆ, ರಾತ್ರಿ ಮಲಗುವಾಗ ದೈವಿ ಪ್ರೇಮದಿಂದ ತುಂಬಿ ತುಳುಕುವ ಹೃದಯದಿಂದಲೂ ಅತಿ ನಮ್ರ ಭಾವದಿಂದಲೂ ಪ್ರತಿನಿತ್ಯವೂ ಒಂದು ಪುಟ್ಟ ಪ್ರಾರ್ಥನೆ, ಓ ನಾಥ ಇತ್ಯಾದಿಯನ್ನು ಸಲ್ಲಿಸುವುದು. ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ 1-2 ಬಾರ ಉಚ್ಚರಿಸಿ ಕೆಲವು ಕ್ಷಣಗಳ ಕಾಲ ಅದರ ಮೇಲೆ ಧ್ಯಾನ ಮಾಡಲು ಪ್ರಾರಂಭಿಸಿರಿ. ಅತಿ ಕ್ಲೇಶದಲ್ಲಿರುವ ಮನುಷ್ಯನೊಬ್ಬನು ತನ್ನ ಕಡುನೊಂದ ಹೃದಯದಿಂದ ತನ್ನ ಏಕಮಾತ್ರ ಯಜಮಾನನ ಮುಂದೆ ಕಣ್ಣೀರು ಸುರಿಸುತ್ತಾ ಆತನ ಕೃಪಾ ಕರುಣೆಗಳಿಗಾಗಿ ತನ್ನ ದುಃಖಗಳನ್ನು ತೋಡಿಕೊಳ್ಳುತ್ತಿರುವನೇನೋ ಎಂಬಂತೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಹಾಗೆ ಮಾಡಿದರೆ ಮಾತ್ರ ಯೋಗ್ಯ ಭಕ್ತನಾಗಬಲ್ಲ. ದೇವರನ್ನು ಪ್ರೀತಿಸುವ ಅನೇಕ ಪದ್ಧತಿಗಳು, ಪಿತೃಭಾವ, ಸಖ್ಯಭಾವ ಮುಂತಾದ ಅನೇಕ ಭಾವಗಳು ಇವೆ. ನನ್ನ ಮತದಂತೆ ಪ್ರೇಮಿ ಪ್ರಿಯತಮರ ಸಂಬಂಧಕ್ಕಿಂತ ಬೇರೆ ಉತ್ಕೃಷ್ಟ ಭಾವವಿರಲಾರದು. ಜ್ಞಾಪಕ ಇದ್ರೆ ಮತ್ತೊಂದ್ಸತಿ ಹೇಳಿದ್ದೆ, ತಾಯಿಗಿಂತ ಉತ್ಕೃಷ್ಟವಾದಂತ ಭಾವ ಇರಲಾರದು ಅಂತ. ಇಲ್ಲಿ ಪ್ರೇಮಿ ಮತ್ತು ಪ್ರಿಯತಮ ಭಾವಕ್ಕಿಂತ ಉತ್ಕೃಷ್ಟವಾಗಿರಲಾರದು ಅಂತ ಬರೆದಿದ್ದಾರೆ. ಒಬ್ಬ ಅಭ್ಯಾಸಿಯು ತಾನು ಪ್ರೇಮಿಯೆಂದು ದೇವರು ಪ್ರಿಯತಮನೆಂದು ಭಾವಿಸಿಕೊಂಡು ಮುಂದುವರೆದರೆ ಕಾಲಕ್ರಮದಲ್ಲಿ ದೇವರೇ ಪ್ರೇಮಿಯಾಗಿಯೂ ಅಭ್ಯಾಸಿಯು ಪ್ರಿಯತಮನಾಗಿಯೂ ಫಲಿಸುವುದು. ಆದರೆ ಯಾರೇ ಆಗಲಿ ಈ ಮಟ್ಟದಲ್ಲಿ ತನ್ನ ಗುರಿ ಮುಟ್ಟುವುದರೆಂದು ತಿಳಿದರೆ ದೊಡ್ಡ ಅಪರಾಧ ಬೆಸಗಿದಂತಾಗುವುದು. ಮುಂದೆ ಉಳಿದಿರುವುದು ವರ್ಣಿಸಲಾರದು, ಏಕೆಂದರೆ ಅದು ಅಭ್ಯಾಸ ಅನುಭವಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಇದೆಲ್ಲ ಪ್ರಾರ್ಥನೆ ಬಗ್ಗೆ ಮುಂಚೆ 2-3 ಸತಿ ಓದಿದೀವಿ. ಮ್ಯಾಕ್ಸಿಮ್ಸ್ ಅಲ್ಲೂ ಓದಿದೀವಿ. ಮುಂದೆ ಅನಂತ ವೇಳೆಗೆ ಇತ್ತಲ್ಲ, ಅದು ಸತ್ಯೋದಯ ಇದೆಯಲ್ಲ, ಅದರಲ್ಲೂ ಓದಿದೀವಿ. ಪ್ರಾರ್ಥನೆ ಅತಿ ಮುಖ್ಯವಾದದ್ದು. ಜಯ ಗಳಿಸುವ ದೃಢ ಉಪಾಯವು ಅದೇ ಆಗಿದೆ. ಅದರ ಮೂಲಕ ಪವಿತ್ರ ಪರವಸ್ತುವಿನೊಡನೆ ನಮ್ಮ ಸಂಬಂಧವನ್ನು ಸ್ಥಾಪಿಸಿದ್ದೇವೆ. ಪ್ರಾರ್ಥನೆಯನ್ನು ಪ್ರೇಮದಿಂದ ತುಂಬಿ ತುಳುಕುವ ಹೃದಯದಿಂದಲೂ ಭಕ್ತಿಯಿಂದಲೂ ಏಕೆ ಸಲ್ಲಿಸಬೇಕೆಂದರೆ ತನ್ನ ದೈವಿ ಕೃಪೆ ಹರಿದು ಬರುವಂತೆ ತನ್ನಲ್ಲಿ ಶೂನ್ಯತೆಯನ್ನು ಉಂಟು ಮಾಡಿಕೊಳ್ಳಬೇಕು. ಆ ಕಾರಣಕ್ಕೋಸ್ಕರ ಪ್ರಾರ್ಥನೆಯನ್ನು ನಾವು ಹೃದಯ ಪ್ರೇಮದಿಂದ ತುಂಬಿದೆ ಮತ್ತೆ ಭಕ್ತಿಯಿಂದಲೂ ಇದೆ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಬೇಕು. ಪ್ರೇಮದಿಂದ ಹೃದಯ ತುಂಬಿದೆ ಮತ್ತು ಭಕ್ತಿಯಿಂದ ನಾವು ಪ್ರಾರ್ಥನೆ ಸಲ್ಲಿಸಿದಾಗ ತನ್ನಷ್ಟಕ್ಕೆ ತಾನೇ ದೈವಿ ಕೃಪೆ ನಮ್ಮ ಕಡೆಗೆ ಹರಿದು ಬರಲು ಶುರು ಆಗುತ್ತೆ. ವಿಶ್ವವು ಈಗಿನ ರೂಪಕ್ಕೆ ಬರುವಾಗಲೇ ಕೇಂದ್ರ ಬಿಂದು ಎಲ್ಲ ಪ್ರಾಣಿಗಳಿಗೂ ಆಳವಾಗಿ ಬೇರು ಬಿಟ್ಟಿತು. ನಮ್ಮಲ್ಲಿ ರೂಢ ಮೂಲವಾಗಿರುವ ಕೇಂದ್ರ ಬಿಂದು ಪರವಸ್ತುವಿನ ಅಂಶವಾದ್ದರಿಂದ ಮೂಲದತ್ತ ನಮ್ಮ ಗಮನವನ್ನು ತಿರುಗಿಸುತ್ತದೆ.
ಪ್ರಾರ್ಥನೆಯಲ್ಲಿ ಅದೇ ಕೇಂದ್ರ ಬಿಂದುವಿನವರೆಗೂ ತಲುಪಲು ನಾವು ಪ್ರಯತ್ನಿಸುತ್ತೇವೆ. ಅಂತಹ ಸ್ಥಿತಿಯನ್ನು ಒಳಗೆ ನಾವು ಸೃಷ್ಟಿ ಮಾಡಿಕೊಂಡಾಗಲೇ ಅದು ಸಾಧ್ಯ. ಇದಕ್ಕೆ ಅಭ್ಯಾಸ ಬೇಕು. ಅತ್ಯಂತ ಸರಳವೂ ಶಾಂತವೂ ಆದ ದೈವೇಚ್ಛೆಗೆ ನಮ್ಮನ್ನು ನಾವು ಅಧೀನಗೊಳಿಸುವುದರಿಂದ ಅದನ್ನು ಪಡೆಯಬಹುದು. ಮೇಲುನೋಟಕ್ಕೆ ಅದು ಬಹಳ ಕಠಿಣವೆಂದು ತೋರುತ್ತದೆ, ಆದರೆ ವಾಸ್ತವವಾಗಿ ಅದಕ್ಕಾಗಿ ಹಾಕಿರುವವರಿಗೆ ಮಾತ್ರ ಎಳ್ಳಷ್ಟೂ ಕಠಿಣವಿಲ್ಲ. ಮನುಷ್ಯನು ಪರವಸ್ತುವಿಗಾಗಿ ಬಲವಾದ ಹಂಬಲವನ್ನು ಹುಟ್ಟಿಸಿಕೊಂಡಾಗ ಅವನು ನಿಜಕ್ಕೂ ಪ್ರಾರ್ಥನಾ ಸ್ಥಿತಿಯಲ್ಲಿ ಇರುತ್ತಾನೆ. ಪ್ರಾರ್ಥನಾ ಸ್ಥಿತಿ ಬಗ್ಗೆ ಕೆಲವು ಸತಿ ಕೇಳ್ತಾರೆ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಮನುಷ್ಯನು ಪರವಸ್ತುವಿಗಾಗಿ ಬಲವಾದ ಹಂಬಲವನ್ನು ಹುಟ್ಟಿಸಿಕೊಂಡಾಗ ಅವನು ನಿಜಕ್ಕೂ ಪ್ರಾರ್ಥನಾ ಸ್ಥಿತಿಯಲ್ಲಿ ಇರುತ್ತಾನೆ. ಪ್ರತಿಯೊಬ್ಬರೂ ಅದಕ್ಕಾಗಿ ಒದ್ದಾಡಬೇಕು. ಒಂದು ಕ್ಷಣವಾದರೂ ಸರಿ ಮಾನವನು ಈ ಸ್ಥಿತಿಗೇರಿದರೆ ಅವನ ಪ್ರಾರ್ಥನೆ ಸಫಲವಾಗುವುದು. ಆದರೆ ಅದನ್ನು ಸಾಧಿಸಲು ನಿರಂತರ ಅಭ್ಯಾಸ ಬೇಕು. ಅಂತಹ ಸ್ಥಿತಿಯ ಪ್ರಾರ್ಥನೆಯನ್ನು ಸಲ್ಲಿಸುವಂತೆ ಜನರಿಗೆ ಉಪದೇಶಿಸಬೇಕು. ಮನುಷ್ಯನು ಇದನ್ನು ಸಾಧಿಸಿ ಅದರಲ್ಲಿ ತಳ ಊರಿದರೆ ಸ್ಮರಣೆಯ ಹೊರತು ಅವನು ಮಾಡಬೇಕಾದುದು ಏನು ಉಳಿದಿದೆ? ಅದನ್ನೂ ಸಹ ತನ್ನ ತಿಳಿವಿಗೆ ಎಂದೂ ಬರದ ಹಾಗೆ ಮಾಡಬೇಕು. ಸೊ ಪ್ರಾರ್ಥನಾಮಯ ಸ್ಥಿತಿನಲ್ಲಿ ನಾವು ನೆಲೆಗೊಂಡಾಗ ನಾವು ಮಾಡ್ಬೇಕಾಗಿರತಕ್ಕಂಥ ಕೆಲಸ ಒಂದೇ ಒಂದು. ಅದೇನಪ್ಪಾ ಅಂತಂದ್ರೆ ನಾವು ಸ್ಮರಣೆಯೊಂದು ಮಾಡಿದ್ರೆ ಸಾಕಾಗುತ್ತೆ. ಸೊ ಪ್ರಾರ್ಥನಾಮಯ ಸ್ಥಿತಿ, ತದನಂತರ ಬರೀ ಇದು ಸ್ಮರಣೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ. ಅಷ್ಟು ಮಾಡ್ತು ಅಂತಂದ್ರೆ ಇವೆಲ್ಲವೂ ಕೂಡ ತನಗೆ ತಾನಾಗೆ ವಿಕಾಸ ಹೊಂದಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಸ್ಮರಣೆ ಒಂದು ಬಿಟ್ಟು ಇನ್ನೇ ಇದೆ ಅಂತ ಕೇಳ್ತಾರೆ ಹಿಂದೆ, ಈಗ ಸ್ಮರಣೆ ಬಗ್ಗೆ ಮಾತಾಡ್ತಾರೆ. ನಿರಂತರ ಸ್ಮರಣೆ, ದೇವರ ನಿರಂತರ ಸ್ಮರಣೆ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ನಿಜವಾಗಿ ಒಂದು ವಿಶೇಷ ಲಕ್ಷಣ. ಕಚೇರಿಯಲ್ಲಿರಲಿ, ಮನೆಯಲ್ಲಿರಲಿ, ಬೀದಿಯಲ್ಲಾಗಲಿ, ಪೇಟೆಯಲ್ಲಾಗಲಿ ನಿಮಗೆ ಬಿಡುವಿದ್ದಾಗ ಎಲ್ಲೆಲ್ಲೂ ದೇವರು ವ್ಯಾಪಿಸಿದ್ದಾನೆಂದು ನೀವು ಆತನನ್ನು ಕುರಿತು ದೃಢ ವಿಶ್ವಾಸದಿಂದ ಯೋಚಿಸುವುದೇ ಸತತ ಸ್ಮರಣೆಯನ್ನು ರೂಪಿಸಿಕೊಳ್ಳುವ ಪದ್ಧತಿ. ಹೇಗೆ ಬೆಳೆಸ್ಕೊಳ್ಳೋದು ಅಂತ ಹೇಳ್ತು ಅಂತಂದ್ರೆ, ನಾವು ಎಲ್ಲೇ ಇರಲಿ, ಏನೇ ಮಾಡ್ತಾ ಇದ್ರಿ, ದೇವರನ್ನ ಆವಾಗ ನಾವು ಸ್ಮರಣೆ ಮಾಡ್ಕೊಳ್ತಾ ಇದ್ರೆ ಈ ನಿರಂತರ ಸ್ಮರಣೆ ತನಗೆ ತಾನಾಗಿ ಬೆಳೆಯುತ್ತೆ. ಸಾಧ್ಯವಾದಷ್ಟು ಕಾಲ ಅದೇ ವಿಚಾರದಲ್ಲಿಯೇ ಇರಲು ಪ್ರಯತ್ನಿಸಿ. ಜನರ ಮನಸ್ಸು ಪ್ರತಿಕ್ಷಣವು ತಮ್ಮ ಭೌತಿಕ ಜೀವನದ ವಿವಿಧ ಸಮಸ್ಯೆಗಳನ್ನು ಕುರಿತು ಯೋಚಿಸುವುದರಲ್ಲಿಯೇ ಮಗ್ನವಾಗಿರುತ್ತದೆ. ಅವರ ಬಹಳ ಸಂಕಟದಲ್ಲಿಯೂ ದುಃಖದಲ್ಲಿಯೂ ಇದ್ದಾಗ ಹೊರತು ಉಳಿದ ವೇಳೆಯಲ್ಲಿ ಅವರ ಗಮನವು ದೇವರ ಕಡೆಗೆ ಹರಿಯುವುದೇ ಅಪರೂಪ. ಕಾರಣವೇನೆಂದರೆ ಅವರು ತಮ್ಮ ದೃಷ್ಟಿಯಲ್ಲಿ ಸತತವೂ ಇರುವ ಪ್ರಾಪಂಚಿಕ ಆಸಕ್ತಿಗಳಿಗೆ ಆದ್ಯ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಹೀಗೆ ಅವರು ಮಾಯೆಯಲ್ಲಿ ಸಿಕ್ಕಿಬಿದ್ದು ಯಾವ ಸ್ಥಿತಿಯಲ್ಲಿಯೂ ಅದರಿಂದ ಹೊರಬರಲು ಯೋಚಿಸುವುದೇ ಇಲ್ಲ. ಕಾಲಕಾಲಕ್ಕೆ ದೇವರನ್ನು ನೆನೆಯುವುದು ಬಹಳ ಸಹಾಯಕಾರಿಯಾದರೂ ಸಾಕ್ಷಾತ್ಕಾರದಲ್ಲಿ ಅಂತಿಮವಾಗಿ ಯಶಸ್ಸನ್ನು ದೊರಕಿಸಲು ಅಷ್ಟೇ ಸಾಲದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ನಾವು ನಿರಂತರ ಸ್ಮರಣೆ ಒಂದು ಮಾಡ್ಕೊಂಡಿದ್ರೆ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ. ಕಾಲಕಾಲಕ್ಕೆ ದೇವರನ್ನು ನೆನೆಯುವುದು ಬಹಳ ಸಹಕಾರಿಯಾದರೂ ಸಾಕ್ಷಾತ್ಕಾರದಲ್ಲಿ ಅಂತಿಮವಾಗಿ ಯಶಸ್ಸು ದೊರಕಿಸಲು ಅಷ್ಟೇ ಸಾಲದು. ಯಾವುದೇ ಮುಖ್ಯ ಈಗ ನೋಡಿ ಯಾಕೆ ಅಂತ ಹೇಳ್ತಾರೆ ಇಲ್ಲಿ. ಕಾಲಕಾಲಕ್ಕೆ ಅಂತಂದ್ರೆ ಅವಾಗ ಇನ್ನೂ ನಿರಂತರ ಸ್ಮರಣೆ ಎಸ್ಟಾಬ್ಲಿಷ್ ಆಗಿಲ್ಲ, ದೃಢವಾಗಿಲ್ಲ. ಕಾಲಕಾಲಕ್ಕೆ ಅವಾಗ ದೇವರನ್ನ ನೆನೆಸ್ಕೊಂಡ್ರೆ ಅದು ಸಾಕ್ಷಾತ್ಕಾರಕ್ಕೆ ಸಾಕಾಗಲ್ಲ. ಯಾಕೆ ಅಂತ ಬರೀತಾರೆ. ಯಾವುದೇ ಮುಖ್ಯ ಕೆಲಸವನ್ನು ಸಾಮಾನ್ಯವಾಗಿ ದೇವರ ಹೆಸರಿನಲ್ಲಿ ಪ್ರಾರಂಭಿಸುತ್ತೇವೆ ಮತ್ತು ಹೀಗೆ ಮಾಡುವುದು ಎಲ್ಲ ಧರ್ಮಗಳ ಪದ್ಧತಿಯಾಗಿವೆ. ಆದರೆ ಅದು ಕೇವಲ ಔಪಚಾರಿಕವಾದುದು ಮತ್ತು ಅದಕ್ಕೆ ಏನೂ ಮಹತ್ವವಿಲ್ಲ. ನಿಜವಾದ ಅರ್ಥದಲ್ಲಿ ನಾವು ದೇವರಿಗೆ ಏನನ್ನೂ ಅರ್ಪಿಸುವುದೇ ಇಲ್ಲ. ನಮ್ಮ ಹೃದಯದಲ್ಲಿ ದೇವರನ್ನು ಕುರಿತು ಭಾವನೆಯಿಂದಲೂ ನಾವು ಬಹಳ ದೂರವಿರುತ್ತೇವೆ. ಹೀಗೆ ದೇವರ ಸ್ಮರಣೆ ಏನೂ ಉಪಯೋಗವಿಲ್ಲ. ಬರೀ ಮನಸ್ಸಿನ ಸ್ತರದಲ್ಲಿ ದೇವರನ್ನ ನೆನಪಿಸಿಕೊಂಡು ಹೃದಯದಲ್ಲಿ ಯಾವುದೇ ಭಾವನೆ ಇಲ್ಲದೆ ಇದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಈ ಪದ್ಧತಿಯ ನಿಜವಾದ ಸಂಕೇತವೆಂದರೆ ನಮ್ಮ ಮಾನಸಿಕ ದೈಹಿಕ ಕಾರ್ಯಗಳ ಎಲ್ಲ ಮುಖಗಳಲ್ಲಿಯೂ ನಾವು ದೈವಿಕ ಭಾವನೆಯ ಸಂಪರ್ಕದಲ್ಲಿ ಇರಬೇಕೆಂಬುದು. ಸೊ ನಿರಂತರ ಸ್ಮರಣೆ ಅಂತಂದ್ರೆ ಹೃದಯ, ಮನಸ್ಸು, ದೇಹ ಮೂರೂ ಕೂಡ ದೈವಿ ಸ್ಮರಣೆಯಲ್ಲಿ ಮುಳುಗಿದೆ ಅಂತ. ಹೃದಯ, ಮನಸ್ಸು, ದೇಹ ಮೂರೂ ಕೂಡ ದೈವಿ ಸ್ಮರಣೆಯಲ್ಲಿ ಮುಳುಗಿರಬೇಕು. ಅದನ್ನು ನಾವು ಸರಿಯಾದಂತ ಸ್ಮರಣೆ ಅಂತ ಕರೀಬಹುದು. ನಮ್ಮ ಎಲ್ಲ ಕೆಲಸದ ಕಾಲದಲ್ಲಿಯೂ ಪ್ರತಿಕ್ಷಣವು ಅವಿಚ್ಛಿನ್ನ ವಿಚಾರ ಸರಣಿಯೊಡನೆ ಪರಶಕ್ತಿಯ ಸಂಬಂಧ ಹೊಂದಿದ್ದೇವೆಂದು ನಮ್ಮ ಅನುಭವಕ್ಕೆ ಬರಬೇಕು. ನಾವು ಏನೇ ಮಾಡ್ತಾ ಇರಲಿ, ದೈಹಿಕ ಸ್ತರದಲ್ಲಿ, ಮಾನಸಿಕ ಸ್ತರದಲ್ಲಿ, ಹೃದಯದಲ್ಲಿ ಯಾವಾಗಲೂ ಆ ಪರಶಕ್ತಿ ಹರಿತಾ ಇದೆ, ಅದರ ಸಂಪರ್ಕದಲ್ಲಿ ನಾವಿದ್ದೀವಿ ಅಂತ ನಮ್ಮ ಅನುಭವಕ್ಕೆ ಬರಬೇಕು. ಆಗ ನಿರಂತರ ಸ್ಮರಣೆ ಎಸ್ಟಾಬ್ಲಿಷ್ ಆಗಿದೆ ಅಂತ, ದೃಢವಾಗಿದೆ ಅಂತ. ಯಾವ ಮಹಾಪುರುಷನನ್ನು ನಾವು ಶಕ್ತಿ ಮೀರಿ ಸೇವಿಸುತ್ತೇವೆಯೋ ಆ ಮಹಾಪುರುಷನೇ ನಾವು ಮಾಡುವ ಕೆಲಸಗಳನ್ನೆಲ್ಲ ನಮಗೆ ವಹಿಸಿಕೊಡುವ ದೈವಿ ಕರ್ತವ್ಯವನ್ನು ಭಾವಿಸಿದರೆ ಅದನ್ನು ಸುಲಭವಾಗಿ ಸಾಧಿಸಬಹುದು. ಯಾವುದೇ ಕೆಲಸ ನಮ್ಗೆ ಬಂದರೂ ಕೂಡ
ಇಲ್ಲಿ ಮಹಾಪುರುಷ ಅಂತಂದ್ರೆ ಗುರುಗಳು ನಮಗೆ ಕೊಟ್ಟಿರ್ತಕ್ಕಂಥ ದೈವಿ ಒಂದು ಕರ್ತವ್ಯ ಅಂತ ಭಾವನೆಯಲ್ಲಿ ಮಾಡಿದಾಗ ಆವಾಗ ನಮಗೆ ನಿರಂತರ ಸ್ಮರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಾಪಂಚಿಕ ಸಂಬಂಧಗಳಿಂದ ಮತ್ತು ಹೊಣೆಗಾರಿಕೆಗಳಿಂದ ಉಂಟಾದ ಕಳವಳದಿಂದಲೂ ವ್ಯಥೆಗಳಿಂದಲೂ ಸುತ್ತುವರಿಯಲ್ಪಟ್ಟಿರುವ ಮನುಷ್ಯನಿಗೆ ಸತತ ಸ್ಮರಣೆಯಾಗಲಿ ಬಾರಿ ಬಾರಿಯ ಸ್ಮರಣೆಯಾಗಲಿ ಸಾಧ್ಯವಿല്ലെಂದು ಕೆಲವರು ಯೋಚಿಸುತ್ತಾರೆ. ಆದರೆ ಅಭ್ಯಾಸ ಮತ್ತು ಅನುಭವಗಳು ಅದು ಬಹಳ ಸರಳ ಕ್ರಮವೆಂದು ಸಿದ್ಧ ಮಾಡಿ ತೋರಿಸುತ್ತವೆ. ನಮ್ಮ ಗಮನವನ್ನು ನಿಜವಾದ ಅರ್ಥದಲ್ಲಿ ದೇವರತ್ತ ಹರಿಸಬಲ್ಲವರಾದರೆ ಮಾತ್ರ ನಮ್ಮ ವ್ಯಥೆಗಳು ಗೊತ್ತಾದ ಕೆಲಸಗಳು ಇದ್ದಾಗ್ಯೂ ಪ್ರತಿಯೊಬ್ಬರಿಂದಲೂ ಇದು ಅನುಸರಿಸಲ್ಪಡಬಹುದು. ಸೊ ಬಾರಿ ಬಾರಿ ಸ್ಮರಣೆ ಮಾಡ್ಕೊಳ್ಳೋದು, ನಿರಂತರ ಸ್ಮರಣೆ ಮಾಡೋದು ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಈಗ ನೋಡಿ ನಾವು ಮಾತಾಡ್ತಾ ಇದ್ದೀವಿ, ಮಾತಾಡ್ತಾ ನೀವು ಕೇಳಿಸ್ಕೊಳ್ತಾ ನಿಮ್ಮ ಮನಸ್ಸಲ್ಲೂ ಯೋಚನೆ ಬರ್ತಾ ಇದೆ. ನೀವು ಪುಸ್ತಕ ನೋಡ್ತಾ ಇದ್ದೀರಿ, ಜೊತೆಯಾಗಿ ನಾ ಏನ್ ಮಾತಾಡ್ತಿದ್ದೆ ಅದನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ವಾಕ್ ಮಾಡ್ತಾ ಇರ್ತೀರಿ, ಜೊತೆಯಾಗಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತೀರಿ. ವಾಕ್ ಮಾಡ್ತಾ ಇರ್ತೀರಿ, ಜೊತೆಯಾಗಿ ಹರಟೆ ಹೊಡಿತಾ ಇರ್ತೀರಿ. ಇವೆಲ್ಲ ಜೊತೆಯಾಗಿ ದೇಹದ ಸ್ತರ ಮಾನಸಿಕ ಸ್ತರದಲ್ಲಿ ಒಮ್ಮೆಲೆ ಮಾಡ್ಲಿಕ್ಕೆ ಸಾಧ್ಯ ಆಗಲಾದ್ರೆ ನಿರಂತರ ಸ್ಮರಣ ಹೃದಯದ ಸ್ತರದಲ್ಲಿ ಯಾಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ? ಹೃದಯದ ಸ್ತರದಲ್ಲಿ ನಿರಂತರ ಸ್ಮರಣೆ ತನ್ನಪಾಡ್ತಾನ ಆಗ್ತಿರುತ್ತೆ, ಮನಸ್ಸಿನ ಸ್ತರದಲ್ಲಿ ಏನಾಗ್ಬೇಕು ಅದಾಗ್ತಾ ಇರುತ್ತೆ, ಮತ್ತು ದೇಹದ ಸ್ತರದಲ್ಲಿ ಏನಾಗ್ಬೇಕು ಅದಾಗ್ತಾ ಇರುತ್ತೆ. ಕಾಲಕ್ರಮೇಣದಲ್ಲಿ ನಿರಂತರ ಸ್ಮರಣೆಯ ಪ್ರಭಾವಕ್ಕೆ ಮನಸ್ಸು ದೇಹ ಎರಡೂ ಒಳಪಟ್ಟು ದೇವರ ಜೊತೆಗೆ ನಮ್ಮ ಸಂಬಂಧ ಗಾಢ ಆಗ್ಲಿಕ್ಕೆ, ಭಗವಂತನ ಜೊತೆ ಎಡೆಗೆ ನಾವು ಪ್ರಯಾಣ ಮಾಡ್ಲಿಕ್ಕೆ ಏನ್ ಕೆಲಸಗಳು ಮಾಡ್ಬೇಕೋ ಅಷ್ಟನ್ನೇ ನಮ್ಮ ಮನಸ್ಸು ದೇಹ ಕೂಡ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಮನಸ್ಸು ದೇಹ ಎಲ್ಲೆಲ್ಲ ಹೋಗೋದು ಕೂಡ ಬಿಟ್ಬಿಡುತ್ತೆ. ಅಲ್ಲಾಡುವಂತ ಪ್ರವೃತ್ತಿನ ಬಿಟ್ಟು ಬರೀ ದೇವರ ಕಡೆಗೆ ಹೋಗ್ತಕ್ಕಂಥ ಸಾಧ್ಯವಾಗ್ತಕ್ಕಂಥ ಕೆಲಸಗಳೇನಿದೆ ಅಷ್ಟರ ಕಡೆಗೆ ನಮ್ಮ ಮನಸ್ಸು ದೇಹ ಕೂಡ ಗಮನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಇದು ನಿರಂತರ ಸ್ಮರಣೆಯಿಂದ ಆಗ್ತಕ್ಕಂಥ ಲಾಭ. ಸರಿ. ಗುರು ಸಾಕ್ಷಾತ್ಕಾರದ ಅಂತಿಮ ಸ್ಥಿತಿಯಲ್ಲಿ ಲಯ ಹೊಂದಿದ್ದವನಾಗಿದ್ದರೆ ಗುರುವೇ ಪರಮ ದಿವ್ಯ ಶಕ್ತಿ ಎಂದು ಎಂಬ ಭಾವನೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಸಹಾಯಕವಾಗುತ್ತದೆ. ಬಟ್ ಇದು ಅಂಡರ್ಲೈನ್ ಮಾಡ್ಕೋಬೇಕು. ಗುರು ಯಾವಾಗ ಅಂತಿಮ ಸ್ಥಿತಿಯಲ್ಲಿ ಲಯ ಹೊಂದಿದ್ದಾನಾದರೆ ಅವಾಗ ಗುರುವೇ ಪರಮ ದಿವ್ಯ ಶಕ್ತಿ ಅಂತ ಅನ್ಕೊಂಡ್ರು ಕೂಡ ತಪ್ಪೇನಾಗಲ್ಲ. ಆತನು ಪುರುಷೋತ್ತಮನೆಂದು ಯೋಚಿಸುತ್ತಾ ಅವನ ಮಾರ್ಗದರ್ಶನವನ್ನೇ ಅನುಭವಿಸುತ್ತೀರಿ. ಸರ್ವವನ್ನು ನಿಮ್ಮ ಸ್ವಾಮಿಗೆ ಅರ್ಪಣೆ ಮಾಡಿ ನಿಮ್ಮ ದೈನಂದಿನ ಕೆಲಸಗಳನ್ನು ಮುಂದುವರಿಸಿದರೆ ಕಾಲಕ್ರಮದಲ್ಲಿ ಅದರಿಂದ ಲಾಭವೆಷ್ಟಾಗುವುದೆಂಬುದನ್ನು ನೀವೇ ಉಳಿಸಿಕೊಳ್ಳಿರಿ. ಒಂದು ಕೆಲಸವನ್ನು ಮಾಡುವಾಗ ನಿಮಗಾಗಿ ಅದನ್ನು ಮಾಡುತ್ತಿಲ್ಲ, ನಿಮ್ಮ ಗುರುವಿಗಾಗಿ ಮಾಡುತ್ತಿರುವೆಂದು ಯೋಚಿಸಿರಿ, ಅಥವಾ ನಿಮ್ಮ ಗುರುವೇ ತನಗಾಗಿ ಮಾಡುತ್ತಿರುವೆಂದು ಯೋಚಿಸಿರಿ. ಬೆಳಗಿನ ಉಪಚಾರ ಸಮಯದಲ್ಲಿ ನಿಮ್ಮ ಗುರುವೇ ಉಪಹಾರ ಮಾಡುತ್ತಿರುವೆನೆಂದು ನೀವು ಯೋಚಿಸಬೇಕು. ನೀವು ಕಚೇರಿಗೆ ಹೋದಾಗ ಗುರುವೇ ಅದನ್ನೆಲ್ಲ ಮಾಡುತ್ತಿರುವೆಂದು ಯೋಚಿಸಿರಿ. ಕಚೇರಿಯಿಂದ ಹಿಂದಿರುಗುವಾಗ ದಾರಿಯಲ್ಲಿ ಒಂದು ಮೋಹಕ ನೃತ್ಯವನ್ನು ನೋಡಿದರೆಂದು ಭಾವಿಸೋಣ. ನರ್ತಕಿಯ ಮೋಹನಾಕಾರವು ನಿಮ್ಮ ಕಣ್ಣನ್ನು ಸೆರೆ ಹಿಡಿದರು ಎನ್ನೋಣ. ಆಗಲೂ ನೀವಲ್ಲ, ನಿಮ್ಮ ಗುರುವೇ ನೃತ್ಯವನ್ನು ನೋಡುತ್ತಿರುವರೆಂದು ತಿಳಿಯಿರಿ. ತಕ್ಷಣವೇ ಅದರಲ್ಲಿ ಆಸಕ್ತಿಯನ್ನು ಕರೆದುಕೊಳ್ಳುವಿರಿ. ಏಕೆಂದರೆ ನಿಮ್ಮ ಗುರುವಿನ ಶಕ್ತಿ ನಿಮ್ಮಲ್ಲಿ ಪ್ರವಹಿಸಲಾರಂಭಿಸಿ ನಮ್ಮ ಮೋಹವನ್ನು ಬಿಡಿಸುತ್ತದೆ. ನೀವು ಕಚೇರಿಯಿಂದ ಹಿಂದಿರುಗಿ ಬಂದಾಗ ನಿಮ್ಮ ಮಕ್ಕಳು ಅನೇಕ ಗಂಟೆಗಳಾದ ಮೇಲೆ ನಿಮ್ಮನ್ನು ನೋಡಿ ಕುಣಿದಾಡುತ್ತವೆ. ಅವುಗಳ ಕುಣಿತದಿಂದ ನಿಮಗೂ ಸಂತಸವಾಗುತ್ತದೆ. ಅದು ಸಹಜವೇ. ನಿಮ್ಮ ಗಮನ ಸ್ವಲ್ಪ ಹೊತ್ತು ಅವರತ್ತ ಹರಿದು ಪವಿತ್ರ ವಿಚಾರದಿಂದ ಸ್ವಲ್ಪ ಸರಿದಂತೆ ಕಾಣುತ್ತದೆ. ಆಗ ನೀವು ಮಾಡಬೇಕಾಗುವುದೇನೆಂದರೆ ನಿಮ್ಮ ಹೃದಯದಲ್ಲಿರುವ ಗುರುವೇ ಅನುಭವಿಸುತ್ತಿದ್ದಾನೆಂದು ಯೋಚಿಸುವುದು. ಆಗ ಮತ್ತೆ ಅದೇ ಪವಿತ್ರ ವಿಚಾರದ ಸಂಪರ್ಕದಲ್ಲಿ ಇರುವಿರಿ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಹರಟುತ್ತಿದ್ದರೆ ನೀವಲ್ಲ, ನಿಮ್ಮ ಗುರುವೇ ಆತನೊಡನೆ ಮಾತನಾಡುತ್ತಿರುವನೆಂದು ಯೋಚಿಸಿರಿ. ನಡೆಯುವಾಗ ನಿಮ್ಮ ಗುರುವೇ ನಡೆಯುತ್ತಿದ್ದಾನೆಂದು ಯೋಚಿಸಿರಿ. ನೀವು ಧ್ಯಾನ ಮಾಡುವ ಸಮಯದಲ್ಲಿ ನೀವಲ್ಲ, ನಿಮ್ಮ ಗುರುವೇ ತನ್ನ ರೂಪವನ್ನು ಕುರಿತು ಧ್ಯಾನ ಮಾಡುತ್ತಿದ್ದಾನೆಂದು ಭಾವನೆ ತಂದುಕೊಂಡರೆ ಅದು ಬಹಳ ಉತ್ತಮ ಫಲ ಕೊಡುತ್ತದೆ. ಇದರಂತೆ ನಿಮ್ಮ ದೈನಂದಿನ ಕೆಲಸದಲ್ಲಿ ನೀವು ಹೊಂದಾಣಿಕೆ ಮಾಡಿಕೊಳ್ಳಬಹುದು. ನೀವು ಈ ಭಾವನೆಯನ್ನು ರೂಢಿಸಿಕೊಂಡು ನಿಮ್ಮ ಬದಲು ನಿಮ್ಮ ಗುರುವೇ ಎಲ್ಲವನ್ನು ಮಾಡುತ್ತಾನೆಂಬ ಭಾವನೆ ಇಟ್ಟುಕೊಂಡರೆ ನೀವು ಯಾವಾಗಲೂ ನಿರಂತರ ಸ್ಮರಣೆಯಲ್ಲಿ ಇರುವುದು ಮಾತ್ರವಲ್ಲ, ನಿಮ್ಮ ಕ್ರಿಯೆಗಳು ಕೂಡ ಯಾವ ಸಂಸ್ಕಾರಗಳನ್ನು ಉಂಟು ಮಾಡುವುದಿಲ್ಲವಾದ್ದರಿಂದ ನಿಮಗೆ ಮುಂದೆ ಸಂಸ್ಕಾರಗಳು ಆಗದೆ ನಿಂತು ಹೋಗುತ್ತದೆ. ಸೊ ನಿರಂತರ ಸ್ಮರಣೆಯಿಂದ ನಾವು ಭಗವಂತನಡೆಗೆ ವೇಗವಾಗಿ ಪ್ರಗತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಅವನ ಶಕ್ತಿನ ನಮ್ಮ ಕಡೆಗೆ ಎಳ್ಕೊಡ್ಲಿಕ್ಕೆ ಶುರು ಆಗುತ್ತೆ. ಸಂಸ್ಕಾರಗಳು ಆಗೋದು ನಿಂತು ಹೋಗುತ್ತೆ. ಇಷ್ಟು ಕೂಡ ಕೆಲಸ ಆಗುತ್ತೆ ನಿರಂತರ ಸ್ಮರಣೆಯಿಂದ. ಜೊತೆಗೆ ನಮ್ಮ ಗುರಿ ಎಡೆಗೆ ನಮ್ಮ ಮನಸ್ಸು ದೃಢ ಆಗ್ಲಿಕ್ಕೆ ಶುರು ಆಗುತ್ತೆ. ಅದು ಗುರಿ ಎಡೆಗೆ ಮನಸ್ಸು ಹೋಗ್ಲಿಕ್ಕೆ ಶುರು ಆದಾಗ ಆಧ್ಯಾತ್ಮಿಕ ವಿಚಾರಗಳು ನಮ್ಮ ಮನಸ್ಸಿಗೆ ಹೊಳಿಲಿಕ್ಕೆ ಶುರು ಆಗುತ್ತೆ. ಆಧ್ಯಾತ್ಮಿಕ ವಿಚಾರಗಳು ಹೊಳಿತಾ ಇದೆ ಅಂತಂದ್ರೆ ಒಳನೋಟ ಬರ್ಲಿಕ್ಕೆ ಶುರು ಆಗ್ತಿದೆ ಅಂತ. ಆ ಒಳನೋಟ ಬರ್ಲಿಕ್ಕೆ ಶುರು ಆಯ್ತು ಅಂತಂದ್ರೆ ನಾವು ಪರ ವಸ್ತುವಿನ ಕಡೆಗೆ ನಮ್ಮ ಪ್ರಯಾಣನ ನಾವು ಬೆಳೆಸ್ತಾ ಇದ್ದೀವಿ ಅಂತ.
ಸರಿನಾ? ಇದು ಕೂಡ ಮುಂಚೆ ಓದಿದ್ದೀವಿ. ಇದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಪ್ರಶ್ನೆ ಅಥವಾ ಸಂದೇಹ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ಕೊಳ್ತೇನೆ. ಮುಂದುವರಿಯುವ ಈಗ. ಭಕ್ತಿ ವಸ್ತುತಃ ಸತತ ಸ್ಮರಣೆಯು, ನೋಡಿ ಹಿಂದೆ ಏನ್ ಮಾಡಿದ್ರು, ಧ್ಯಾನ ಅಂತ ಹೇಳಿದ್ರು, ಧ್ಯಾನದಿಂದ ಸ್ಮರಣೆ ಅಂತ ಹೇಳಿದ್ರು, ಪ್ರಾರ್ಥನೆ ಅಂತ ಹೇಳಿದ್ರು, ಪ್ರಾರ್ಥನೆಯಿಂದ ಸ್ಮರಣೆ ಬಂತು. ಸ್ಮರಣೆ ಈಗ ನಿರಂತರ ಸ್ಮರಣೆ ಆಯಿತು. ನಿರಂತರ ಸ್ಮರಣೆಯಿಂದ ಈಗ ನಾವು ಸತತ ಸ್ಮರಣೆಯ ಪರಿಣಾಮವಾಗಿ ಭಕ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದಕ್ಕೊಂದು ಪೂರಕವಾಗಿ ಹ್ಯಾಕ್ ಕೂಡಿಸ್ತಾ ಹೋಗ್ತಾ ಇದ್ದಾರೆ ನೋಡಿ. ವಸ್ತುತಃ ಸತತ ಸ್ಮರಣೆಯು ಧ್ಯಾನಾಭ್ಯಾಸದ ಸಹಜ ವಿಕಾಸ. ಅಂದ್ರೆ ಅದಕ್ಕೆ ದಾಜಿಯವರು ಬರೀತಾರೆ, ಮೆಡಿಟೇಷನ್ ಈಸ್ ದ ಮದರ್ ಆಫ್ ಕಾನ್ಸ್ಟೆಂಟ್ ರಿಮೆಂಬರೆನ್ಸ್. ಸೊ ಸತತ ಸ್ಮರಣೆಯ ತಾಯಿ ಯಾರು ಅಂತಂದ್ರೆ ಧ್ಯಾನ. ಅಭ್ಯಾಸಿ ಧ್ಯೇಯ ವಸ್ತುವಿನ ಭಕ್ತನಾದಾಗ ಅದು ಪರಿಣಾಮಕಾರಿ ಆಗುತ್ತದೆ. ಅದೇ ನಿರಂತರ ಸ್ಮರಣೆ. ಆಗ ಅದು ಶುಷ್ಕಾಭ್ಯಾಸವಾಗದೆ ಮಧುರವಾದ ನಿಮಗ್ನಗೊಳಿಸುವ ಕ್ರಿಯೆ ಆಗಿರುತ್ತದೆ. ಈಗ ಇಷ್ಟಪಟ್ಟು ಮಾಡ್ತೀರಾ, ತುಂಬಾ ಹಿತವಾದಂತ ಕ್ರಿಯೆ ಆಗುತ್ತೆ. ಬಲವಂತದಿಂದ ಮಾಡುವ ಶುಷ್ಕಾಭ್ಯಾಸ ಅಂತಂದ್ರೆ ಬಲವಂತದಿಂದ ಮಾಡ್ತಕ್ಕಂಥ ಕ್ರಿಯೆ. ಪ್ರೇಮ ಭಕ್ತಿಗಳ ಅಗ್ನಿ ಮಾತ್ರ ತೃಣಕಣಗಳನ್ನು ಸುಟ್ಟು ಹಾಕಿ ಕಸದಿಂದ ಸ್ವರ್ಣರಸವನ್ನು ಬೇರ್ಪಡಿಸುತ್ತದೆ. ಪ್ರೇಮಾಗ್ನಿಯ ಕೆಲಸ 3 ಅಂತಸ್ತುಗಳನ್ನು ಹೊಂದಿರುತ್ತದೆ. ಇದು ನಿಮಗೆ ಪ್ರಶ್ನೆ. ಪ್ರೇಮಾಗ್ನಿಯ ಕೆಲಸ 3 ಅಂತಸ್ತುಗಳನ್ನು ಹೊಂದಿರುತ್ತೆ ಅಂತ ಹೇಳಿದ್ರೆ ನಾನು ಮುಂಚೆನೂ ಮಾರ್ಕ್ ಮಾಡಿಸಿದ್ದೆ, ಇದನ್ನು ಅನ್ಲೈನ್ ಮಾಡ್ಕೊಳ್ರಿ. ಮೊದಲನೆಯದರಲ್ಲಿ ಮೆಲ್ಲಗೆ ಹೊತ್ತಿಕೊಳ್ಳುವ ಹೆಚ್ಚಾಗಿ ಹೊಗೆಯಾಗುತ್ತದೆ. ಎರಡನೆಯದರಲ್ಲಿ ಆಗಾಗ ಕಿಡಿಯಾಗುತ್ತದೆ. ಕೊನೆಯದರಲ್ಲಿ ಪ್ರಕಾಶಮಾದ ಜ್ವಾಲೆ ಎದ್ದು ಎಲ್ಲವನ್ನು ಒಂದೇ ಕ್ಷಣದಲ್ಲಿ ಸುಟ್ಟು ಬೂಡಿ ಮಾಡುವ ಸಾಮರ್ಥ್ಯವಿರುತ್ತದೆ. ಈ 3 ಪ್ರೇಮಾಗ್ನಿಯ 3 ಸ್ತರಗಳು. ಇದು ನಿಮಗೆ ಪ್ರಶ್ನೆ ಕೇಳ್ತಾರೆ ಎಕ್ಸಾಮ್ನಲ್ಲಿ, ದಯವಿಟ್ಟು ಇದನ್ನ ಇನ್ನು ಜ್ಞಾಪಿಸ್ಕೊಳ್ಳಿ. ಮೊದಲಿನ 2 ಹಂತಗಳು ಗಾಳಿಯಲ್ಲಿರುವ ದಹ್ಯ ವಸ್ತುವಿನ ಸಂಪರ್ಕಕ್ಕೆ ಒಳಗಾಗಬೇಕು. ದಹನ ಶಕ್ತಿಯನ್ನು ಪಡೆಯುವ ಸ್ಥೂಲತೆಯನ್ನು ಆಂತರಿಕ ಉಷ್ಣತೆಯ ಪರಿಣಾಮವಾಗಿ ತೆಗೆದುಹಾಕಿದರೆ ಅಂತಿಮ ಕ್ರಿಯೆ ಸಂಪೂರ್ಣ ವೇಗವಾಗಿ ಆರಂಭವಾಗುತ್ತದೆ. ಸ್ಥೂಲತೆಯನ್ನು ನಾವು ತೆಗೆದು ಹಾಕ್ತು ಅಂತಂದ್ರೆ ಆಂತರಿಕ ಉಷ್ಣತೆಯ ಪರಿಣಾಮವಾಗಿ, ಈಗ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ, ಆಂತರಿಕ ಉಷ್ಣತೆ ಬರುತ್ತೆ. ಆಂತರಿಕ ಉಷ್ಣತೆಯಿಂದ ಏನಾಗುತ್ತೆ, ನಮ್ಮಲ್ಲಿ ಸ್ಥೂಲತೆ ಕಡಿಮೆ ಆಗುತ್ತೆ. ಯಾವಾಗ ಸ್ಥೂಲತೆ ಕಡಿಮೆ ಆಗುತ್ತೋ ಭಗವಂತನ ಬಗೆಗಿನ ನಮ್ಮ ಪ್ರೇಮಾಗ್ನಿ, ಪ್ರೇಮದ ಜ್ವಾಲೆ ನಿರಂತರವಾಗಿ ಉರಿಲಿಕ್ಕೆ ಶುರು ಆಗುತ್ತೆ. ಧ್ಯಾನ ಮಾಡಿದಾಗ ಏನಾಯ್ತು, ಆಂತರಿಕ ಉಷ್ಣತೆ ಜಾಸ್ತಿ ಆಯ್ತು. ಅದಕ್ಕೆ ತಪಸ್ಸು ಅಂತ ಕರೆಯೋದು. ಉಷ್ಣತೆ ಜಾಸ್ತಿ ಆಗುತ್ತೆ, ಅದಕ್ಕೆ ನಾವು ಧ್ಯಾನನ ತಪಸ್ಸು ಅಂತ ಕರಿತೀವಿ. ನಿರಂತರ ರೆಗ್ಯುಲರ್ ಆಗಿ ಮಾಡಿದ್ರೆ, ನಿಯಮಿತವಾಗಿ ಮಾಡಿದ್ರೆ ಧ್ಯಾನ ನಾವು ತಪಸ್ಸು ಅಂತ ಕರಿತೀವಿ. ಆ ಧ್ಯಾನದ ಕ್ರಿಯೆಯಲ್ಲಿ ಏನಾಯ್ತು, ಆಂತರಿಕ ಉಷ್ಣತೆ ಬೆಳೀತು. ಆಂತರಿಕ ಉಷ್ಣತೆ ಏನು ಮಾಡುತ್ತೆ, ಸ್ಥೂಲತೆಯನ್ನು ಕಡಿಮೆಗೊಳಿಸುತ್ತೆ. ಯಾವಾಗ ಸ್ಥೂಲತೆ ಕಡಿಮೆ ಆಗ್ತಾ ಹೋಗುತ್ತೋ ನಮ್ಮಲ್ಲಿರ್ತಕ್ಕಂಥ ಪ್ರೇಮಾಗ್ನಿಯ ಜ್ವಾಲೆ ನಿರಂತರವಾಗಿ ಉರಿಲಿಕ್ಕೆ ಶುರು ಆಗುತ್ತೆ. ಅದು 3ನೇ ಹಂತ ತಲುಪುತ್ತೆ. ಅದು ಪ್ರೇಮದ 3ನೇ ಹಂತ. ಪ್ರೇಮಾಗ್ನಿಯ ಜ್ವಾಲೆ ನಿರಂತರವಾಗಿ ಉರಿತಾ ಇರತಕ್ಕಂಥದ್ದು. ಆವಾಗ ಅಂತಿಮ ಕ್ರಿಯೆ ಸಂಪೂರ್ಣ ವೇಗದಿಂದ ಆರಂಭವಾಗುತ್ತದೆ. ಆದರೆ ಮೊದಲನೆಯ 2 ಹಂತಗಳನ್ನು ಮೀರುವ ವಿದ್ಯುತ್ ಅಗ್ನಿಯೂ ಒಂದು ಇದೆ. ಅದು ಹೊಗೆ ಹಬೆಗಳಿಲ್ಲದೆ ಅಂತಿಮ ಸ್ಥಿತಿಯಲ್ಲಿಯೇ ಕಾಣಿಸಿಕೊಳ್ಳುತ್ತದೆ. ನಿಮ್ಮಲ್ಲಿ ಅಂತ ಅಗ್ನಿಯನ್ನು ನೀವು ಹೊತ್ತಿಸಿಕೊಂಡಾದರೆ ನಿಮ್ಮ ಪ್ರಗತಿ ವೇಗಶಾಲಿಯಾಗಿರುತ್ತದೆ. ಮತ್ತೆ ರಿಪೀಟ್ ಮಾಡ್ತೀನಿ. ಪ್ರೇಮಾಗ್ನಿಯ 3 ಸ್ತರಗಳು. ಮೊದಲನೆಯದರಲ್ಲಿ ಮೆಲ್ಲಗೆ ಹೊತ್ತಿಕೊಳ್ಳುವ ಹೆಚ್ಚಾಗಿ ಹೊಗೆ ಆಗುತ್ತದೆ. ಹತ್ಕೊಳ್ತಾ ಇದೆ, ಆದ್ರೆ ಜಾಸ್ತಿ ಹೊಗೆ ಇದೆ, ಅದು ಮೊದಲ ಸ್ತರ. 2ನೇ ಸ್ತರದಲ್ಲಿ ಆಗಾಗ ಕಿಡಿಯಾಡುತ್ತದೆ. 3ನೇ ಸ್ತರದಲ್ಲಿ ಪ್ರಕಾಶಮಾದಂತ ಜ್ವಾಲೆ ಎದ್ದು ಎಲ್ಲವನ್ನು ಒಂದೇ ಕ್ಷಣದಲ್ಲಿ ಸುಟ್ಟು ಬೂದಿ ಮಾಡುವ ಸಾಮರ್ಥ್ಯವಿರುತ್ತದೆ. ಆ ಪ್ರಕಾಶಮಾದಂತ ಜ್ವಾಲೆ ಬರುತ್ತಲ್ವಾ, ಅದು ಕೂಡ ನಮಗೆ ವಿವೇಕವನ್ನು ತಂದುಕೊಡುತ್ತೆ. ನಮಗೆ ಒಳಗಡೆ ಇರತಕ್ಕಂಥ ಎಲ್ಲ ಗೌಪ್ಯವಾದಂಥ ವಿಚಾರಗಳು ನಮ್ಮ ಮನಸ್ಸಿಗೆ ಹೊಳಿಲಿಕ್ಕೆ ಸಾಧ್ಯ ಮಾಡಿಕೊಡ್ತದೆ. ಆ ಪ್ರಕಾಶಮಾನವಾದಂಥ ಜ್ವಾಲೆ ನಮಗೆ ಸಂಸ್ಕಾರಗಳು ಏನೇನಿದೆ, ಏನೇನು ಗಟ್ಟಿಯಾಗಿ ಇಟ್ಕೊಂಡಿದ್ದೀವೋ ಅದು ಗೊತ್ತಾಗುತ್ತೆ. ಚಕ್ರಗಳಲ್ಲಿ ಬರ್ತಿರ್ತಕ್ಕಂಥ ಸ್ಥಿತಿಗಳೇನಿದೆ ಅದು ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ ಈ ಬೆಳಕಿನ ಪ್ರಭಾವದ, ಈ ಪ್ರಕಾಶದ ಪ್ರಭಾವದಿಂದ. ಸರಿನಾ? ನಿಜಕ್ಕೂ ಭಕ್ತಿ ಪ್ರೇಮಗಳು ಬಹಳ ಸುಲಭವಿದ್ದರೂ ಕೂಡಲೇ ಪ್ರಾಪ್ತ ಮಾಡಿಕೊಳ್ಳಲು ಬಹಳ ಕಷ್ಟವಾಗಿವೆ. ನಿಜವಾದ ಭಕ್ತಿಯಲ್ಲಿ ಸೋಗಿನ ಲವಲೇಶವೂ ಇರುವುದಿಲ್ಲ ಮತ್ತು ಜ್ಞಾನದ ಜೊತೆಯಲ್ಲಿಯೇ ಇರುತ್ತದೆ. ಪ್ರಾರಂಭಿಕ ಸ್ತರಗಳಲ್ಲಿ ತನ್ನ ಪ್ರೇಮದ ವಸ್ತುವನ್ನು ಕುರಿತು ತನ್ನ ಭಾವನೆಯ ಬಗ್ಗೆ ಭಕ್ತನಿಗೆ ಅರಿವು ಇರಬಹುದು. ಆದರೆ ಉನ್ನತ ಸ್ತರಗಳಲ್ಲಿ ಅದರ ಉಪ್ಪಟ್ಟೆ ಮತ್ತು ವಿಜೃಂಭಣೆ ಕಡಿಮೆಯಾಗಿ ಅಂತಿಮ ದಶೆಯಲ್ಲಿ ಸಂಪೂರ್ಣ ಅರಿವಿಲ್ಲದಷ್ಟು ಮಟ್ಟಿಗೆ ಆಗುತ್ತದೆ. ಭಕ್ತಿಯ ಅತಿ ಸೂಕ್ಷ್ಮ ದಶೆಯು ಸಂಪೂರ್ಣ ಆತ್ಮ
ಸಮರ್ಪಣೆಯ ಸ್ಥಿತಿ ಎಂದು ಹೇಳಬಹುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಭಕ್ತಿಯ ಅತಿ ಸೂಕ್ಷ್ಮ ದಶೆಯು ಸಂಪೂರ್ಣ ಆತ್ಮ ಸಮರ್ಪಣೆ ಎಂದು ಹೇಳಬಹುದು. ಸೊ ಭಕ್ತಿ ಎಲ್ಲಿ ಪರಾಕಾಷ್ಠೆ ತಂದು ಕೊಡುತ್ತೆ? ಆತ್ಮ ಸಮರ್ಪಣೆಯ ಸ್ಥಿತಿ ಯಾವುದಿದೆ? ಸರೆಂಡರ್. ಆ ಸರೆಂಡರ್ ಆಗುವಂತ ಸ್ತರಕ್ಕೆ ಬಂದಾಗ ಭಕ್ತಿ ತನ್ನ ಅತಿ ಸೂಕ್ಷ್ಮ ದಶೆ ಎಂದು ತಲುಪಿದೆ ಅಂತ. ಸಮರ್ಥ ಗುರುವಿನ ಕೃಪೆಯಿಂದ ಸಮರ್ಪಣೆಯ ಅರಿವು ಕೂಡ ಸಂಪೂರ್ಣವಾಗಿ ಹಿಂದಕ್ಕೆ ಸರಿಸಲ್ಪಡುತ್ತದೆ. ಭಕ್ತಿ ಸಮರ್ಪಣೆಗಳನ್ನು ಸಹಜ ರೀತಿಯಲ್ಲಿ ಅಭ್ಯಾಸ ಮಾಡುವ ಸಮಸ್ಯೆ ಹೊಂದಿದೆ. ಈ ಉದ್ದೇಶಕ್ಕೆ ಮಾನವನು ತನ್ನ ವರ್ಗದ ಮತ್ತೊಬ್ಬ ವ್ಯಕ್ತಿಯನ್ನು ಚೆನ್ನಾಗಿ ಪ್ರೀತಿಸಬಹುದು ಎಂದು ಹೇಳಲಾಗಿದೆ. ಆದುದರಿಂದ ಗುರುವನ್ನು ಪರವಸ್ತುವಿನ ರೂಪಕವೆಂದು ಎಣಿಸಲಾಗುವುದು. ನನ್ನ ವಿಷಯದಲ್ಲಿ ನನ್ನ ಗುರುಗಳು ಮಾತ್ರ ನನ್ನ ಪ್ರೇಮದ ಏಕಮಾತ್ರ ವಸ್ತುವಾಗಿದ್ದರು. ಕೇವಲ ಅವರ ಹೊರತು ನಾನು ಸ್ವಾತಂತ್ರ್ಯವನ್ನಾಗಲಿ, ಶಾಂತಿಯನ್ನಾಗಲಿ, ಪರಿಪೂರ್ಣತೆಯನ್ನಾಗಲಿ ಯಾವುದನ್ನೇ ಆಗಲಿ ಪ್ರೀತಿಸಿದವನಲ್ಲ. ನನ್ನ ಗುರುಗಳು ಭಕ್ತಿ ಧ್ಯಾನಗಳಿಗೆ ನಿಸ್ಸಂದೇಹವಾಗಿ ಅತ್ಯಂತ ಯೋಗ್ಯರಾಗಿದ್ದರು. ಅವರು ಅಹಂಕಾರದ ಭಾವನೆಗಳಿಂದಲೂ ಆಶೆಗಳಿಂದಲೂ ಪ್ರಾಪಂಚಿಕ ಲೇಷಗಳಿಂದಲೂ ಮುಕ್ತರಾಗಿದ್ದು ಸಂಪೂರ್ಣ ಆತ್ಮನಿಷ್ಠರಾಗಿದ್ದರು. ಈ ಮಾತು ಸಾಧಾರಣವಾಗಿ ದುರ್ಲಭವಾದ ಉನ್ನತ ಆಧ್ಯಾತ್ಮಿಕ ಮಟ್ಟಕ್ಕೆ ಅನ್ವಯಿಸುತ್ತದೆ. ಈ ಕಾರಣದಿಂದಲೇ ಅವರನ್ನು ನನ್ನ ಸಾಮರ್ಥ್ಯವಿದ್ದಷ್ಟು ಪ್ರೀತಿಸುತ್ತಿದ್ದೆನು. ಅವರಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗಲು ಪ್ರಯತ್ನಿಸಿದನು. ಇವೇ ನನ್ನ ಜೀವನದ ಸಾಧನೆಯಾಗಿದ್ದು. ನನ್ನ ಗುರುಗಳು ಅಸಾಮಾನ್ಯರು, ಅಸದೃಶರು ಆಗಿದ್ದುದು ಇದಕ್ಕೆ ಕಾರಣ. ಅದರಿಂದ ಪಡೆದ ಫಲವನ್ನು ವಿವರಿಸಲು ನನಗೆ ಮಾತುಗಳು ಬಾರವು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಆತನು ಅನಂತ ಕೃಪಾಸಾಗರನು. ಆ ಸಾಗರದಲ್ಲಿ ನಾವೆಲ್ಲರೂ ಲಯ ಹೊಂದಬೇಕು. ಎಲ್ಲಾ ಶ್ರದ್ಧಾವಂತ ಸತ್ಯಾನ್ವೇಷಕರಿಗೂ ಅದು ಸಾಧ್ಯವಾಗಲೆಂದು ಹಾರೈಸುತ್ತೇನೆ. ಸರಿ ನೋಡಿ, ಪ್ರಾರ್ಥನೆಯಿಂದ ನಿರಂತರ ಸ್ಮರಣೆಗೆ ಬಂತು, ನಿರಂತರ ಸ್ಮರಣೆಯಿಂದ ಭಕ್ತಿಗೆ ಬಂತು, ಈಗ ಭಕ್ತಿಯಿಂದ ಸಮರ್ಪಣೆಗೆ ಬಂದಿದೆ. ಸಮರ್ಪಣೆ ಧ್ಯೇಯ ಸಾಧನೆಗಾಗಿ ಸಮರ್ಥ ಗುರುವಿಗೆ ಸಮರ್ಪಣೆ ಮಾಡಿಕೊಂಡು ಜೀವನ್ಮುಕ್ತರಾಗುವುದೇ ಅತಿ ಸುಲಭವೂ ಖಂಡಿತವೂ ಆದ ಉಪಾಯ. ಬಲಾತ್ಕಾರವಾಗಿಯೂ ಯಾಂತ್ರಿಕವಾಗಿಯೂ ಅರ್ಪಣೆಯ ಭಾವ ಬೆಳೆಸಿದರೆ ಅದು ವಾಸ್ತವಿಕವಾಗುವುದು ಅಪರೂಪ. ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪವೂ ಒತ್ತಡವಾಗಲಿ ಆಯಾಸವಾಗಲಿ ಇಲ್ಲದೆ ನಿಮ್ಮಲ್ಲಿ ತನ್ನಷ್ಟಕ್ಕೆ ತಾನು ಅದು ವಿಕಾಸವಾಗಬೇಕು. ತನ್ನ ಅರಿವನ್ನು ಉಳಿಸಿಕೊಂಡರೂ ಅದು ನಿಜವಾದ ಸಮರ್ಪಣೆ ಅಲ್ಲ. ನಿಮ್ಮನ್ನು ನೀವು ನಿಜವಾದ ಅರ್ಥದಲ್ಲಿ ಸಮರ್ಪಣೆ ಮಾಡಿಕೊಂಡರೆ ಮಾಡಲು ಉಳಿಯುವುದೇನು? ಏನೂ ಇಲ್ಲ. ಈ ಸ್ಥಿತಿಯಲ್ಲಿ ಅಭ್ಯಾಸಿಯು ಸದಾ ಸತ್ಯದ ನಿಕಟ ಸಂಪರ್ಕದಲ್ಲಿದ್ದು ದಿವ್ಯ ಪ್ರಕಾಶದ ಪ್ರವಾಹವು ಅವಿಚ್ಛಿನ್ನವಾಗಿ ಅವನಲ್ಲಿಗೆ ಹರಿಯುತ್ತಿದೆ ಎಂಬುದು ನಾನು ನಂಬುತ್ತೇನೆ. ಈ ರೀತಿಯಾಗಿ ಅತಿ ಸ್ವಲ್ಪ ಕಾಲದಲ್ಲಿ ನಿಮ್ಮ ಜೀವನ ಸಮಸ್ಯೆಯನ್ನು ಅತಿ ಸುಲಭವಾಗಿಯೂ ಅತಿ ಪರಿಣಾಮಕಾರಿಯೂ ಆದ ರೀತಿಯಲ್ಲಿ ನೀವು ಬಗೆಹರಿಸಬಹುದು. ಆದುದರಿಂದ ಯಾರೇ ಆಗಲಿ ದೇವಗುರುವಿಗೆ ತಮ್ಮ ಹೃದಯವನ್ನು ಅರ್ಪಿಸಿದರೆ ಅಥವಾ ಕಾಣಿಕೆಯಾಗಿ ಕೊಟ್ಟರೆ ಮಾಡಲು ಉಳಿದಿರುವುದೇನೂ ಇಲ್ಲವೆನ್ನಬಹುದು. ಇದರಿಂದ ಸಹಜವಾಗಿಯೇ ಪರ ವಸ್ತುವಿನಲ್ಲಿ ಲಯಾವಸ್ಥೆ ಉಂಟಾಗುತ್ತದೆ. ಸರಳವೂ ಸುಲಭವೂ ಆದ ಈ ತಂತ್ರವನ್ನು ಅನುಸರಿಸುವುದರಿಂದ ಪ್ರಾರಂಭವೇ ಕೊನೆಯೂ ಆಗುತ್ತದೆ. ನಮ್ಮ ಜೀವನದಲ್ಲಿ ಅತಿ ಪ್ರಿಯವಾದ ವಸ್ತು ಪ್ರಾಪ್ತಿಗಾಗಿ ಸಲುವಾಗಿ ನಮ್ಮ ಪುಟ್ಟ ಹೃದಯದ ಹೊರತು ಇನ್ನೇನು ತಾನೇ ಯೋಗ್ಯ ಸಮರ್ಪಣೆಯಾಗಬಲ್ಲದು? ನಾವು ಗುರುಗಳಿಗೆ ಏನು ಕೊಡಬೇಕಪ್ಪ ಅಂತಂದ್ರೆ ನಮ್ಮ ಮನಸ್ಸು, ನಮ್ಮ ಇದೆಲ್ಲ ಅಲ್ಲ. ನಾವು ಗುರುಗಳಿಗೆ ನಮ್ಮ ಹೃದಯವನ್ನು ಕೊಡಬೇಕು. ಮತ್ತೊಂದು ವಿಷಯ, ಅತಿ ಸುಲಭವಾಗಿ ಹೃದಯಾರ್ಪಣೆ ಮಾಡಲು ಇಚ್ಛಾಶಕ್ತಿ ಮಾತ್ರ ಬೇಕು. ಹಾಗಾದ್ರೆ ಹೃದಯ ಕೊಡಬೇಕು ಅಂತಂದ್ರೆ ಹ್ಯಾಕ್ ಕೊಡೋದು ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಅದಕ್ಕೆ ಇರ್ಬೇಕಾದಂತ ಒಂದೇ ಒಂದು ಶಕ್ತಿ ಅಂತಂದ್ರೆ ಇಚ್ಛಾಶಕ್ತಿ. ಆನ್ ಆಕ್ಟ್ ಆಫ್ ವಿಲ್ ಅಂತ ಬರೀತಾರೆ ಇಂಗ್ಲಿಷ್ನಲ್ಲಿ. ಇಚ್ಛಾಶಕ್ತಿಯ ಒಂದೇ ಒಂದು ಕೆಲಸ, ಅದು ಒಂದೇ ಒಂದು ಕೆಲಸ ಮಾಡ್ತು ಅಂತಂದ್ರೆ ನಾವು ಗುರುಗಳಿಗೆ ಹೃದಯವನ್ನು ಸಮರ್ಪಣೆ ಮಾಡಬಹುದು. ಜೊತೆಗೆ ಸಂಕಲ್ಪವು ಹಗುರವೂ ಸೂಕ್ಷ್ಮವೂ ಆದಂತೆಲ್ಲ ಇದರ ಕಾರ್ಯವೂ ಹೆಚ್ಚಿ ಪರಿಣಾಮಕಾರಿ ಆಗುತ್ತದೆ. ಈ ಪದ್ಧತಿಯ ಅನುಸರಣೆಯು ಮೊದಲನೆಯದಿಂದಲೇ ವೈರಾಗ್ಯ ಮನೋಭಾವವನ್ನು ಖಂಡಿತವಾಗಿ ಉಂಟು ಮಾಡುತ್ತದೆ. ಈ ಉದ್ದೇಶಕ್ಕೆ ಬೇಕಾಗುವುದು ಧೀರ ಯತ್ನ ಮಾತ್ರ. ಆತ್ಮ ಸಮರ್ಪಣೆ ಎಂಬುದು ಆತ್ಮದ ಪರಿವೇ ಸ್ವಲ್ಪವೂ ಇಲ್ಲದೆ ಗುರುವಿನ ಇಚ್ಛೆಗೆ ಸಂಪೂರ್ಣವಾಗಿ ಒಳಪಡುವುದೇ ಹೊರತು ಇನ್ನೇನು ಅಲ್ಲ. ಇದನ್ನು ಕೂಡ ಅನ್ಲೈನ್ ಮಾಡ್ಕೊಳ್ರಿ. ಏನು ಆತ್ಮ ಸಮರ್ಪಣೆ ಅಂದ್ರೆ ಏನು ಅಂತ ಕೇಳ್ತಾರೆ. ಆತ್ಮ ಸಮರ್ಪಣೆ ಎಂಬುದು ಆತ್ಮದ ಪರಿವೇ ಸ್ವಲ್ಪವೂ ಇಲ್ಲದೆ ಗುರುವಿನ ಇಚ್ಛೆಗೆ ಸಂಪೂರ್ಣವಾಗಿ ಒಳಪಡುವುದೇ ಹೊರತು ಮತ್ತೇನು ಅಲ್ಲ. ಈ ಸ್ಥಿತಿಯಲ್ಲಿ ಸದಾ ನೆಲೆಸಿರುವಿಕೆಯು ಲಯಾವಸ್ಥೆಯ ಪ್ರಾರಂಭಕ್ಕೆ ಒಯ್ಯುತ್ತದೆ. ನಾವು ಸಮರ್ಥ ಗುರುವಿಗೆ ಶರಣಾಗತರಾದರೆ ಆತನಿಂದ ದೈವಿ ಶಕ್ತಿಯ ಶ್ರೇಷ್ಠವಾದ ನಿರಂತರ ಪ್ರವಾಹವನ್ನು ಸೆಳೆಯಲು ಮೊದಲು ಮಾಡುತ್ತೇವೆ. ಈ ಸ್ಥಿತಿಯಲ್ಲಿ ಮನುಷ್ಯನು ತನ್ನ ಗುರುವಿನ ಇಚ್ಛೆಯಂತೆ ನಡೆದುಕೊಳ್ಳುತ್ತಾನೆ. ಪ್ರಪಂಚದಲ್ಲಿ
ತನ್ನದಾದುದೇನೂ ಇಲ್ಲವೆಂದು ದೇವರಿಂದ ಇಡಲ್ಪಟ್ಟ ನ್ಯಾಸವೆಂದು ತಿಳಿದು ಎಲ್ಲವನ್ನು ಗುರುವಿನ ಆದೇಶದಂತೆ ಮಾಡುತ್ತಾನೆ. ಆತನ ಇಚ್ಛೆ ದೈವೇಚ್ಛೆಗೆ ಸಂಪೂರ್ಣ ಅಧೀನವಾಗಿರುತ್ತದೆ. ಸಮರ್ಪಣೆ ಭಾವ ಪ್ರಾಪ್ತ ಮಾಡಿಕೊಳ್ಳಲು ಸಾಮಾನ್ಯವಾದುದಲ್ಲ. ಭಕ್ತಿಯ ಭಾವ ಪ್ರಾಥಮಿಕ ನಿಯಮಗಳಿಂದ ಮುನ್ನಡೆಯುತ್ತೇವೆಯೋ ಆ ಶಕ್ತಿಗಳ ಮತ್ತು ಇಂದ್ರಿಯಗಳ ನಿರಸನವಾದ ಮೇಲೆಯೇ ಸಮರ್ಪಣಾ ಭಾವವು ಮೊದಲಾಗುತ್ತದೆ. ಅಂದ್ರೆ ಭಕ್ತಿ ಒಂದಿಷ್ಟು ಪರಾಕಾಷ್ಠೆಗೆ ಬರಬೇಕು. ಮೊದಲ ಹಂತದ ಭಕ್ತಿನಲ್ಲಿ ನಿಮಗೆ ಸಮರ್ಪಣೆ ಭಾವ ಬರಲ್ಲ. ಭಕ್ತಿನೂ ಇರುತ್ತೆ, ನೀವು ಇರ್ತೀರ. ಕಾಲಕ್ರಮೇಣದಲ್ಲಿ ಆ ಭಕ್ತಿ ಪರಾಭಕ್ತಿಯಾಗಿ ಮಾರ್ಪಾಡಾದಾಗ, ಅಂದ್ರೆ ಉನ್ನತ ಹಂತದ ಭಕ್ತಿಯಾಗಿ ಮಾರ್ಪಾಡಾದಾಗ, ಅವಾಗ ನಾವು ಸಮರ್ಪಣಾ ಭಾವದಲ್ಲಿ ನೆಲೆಸಲಿಕ್ಕೆ ಶುರು ಮಾಡ್ತೀವಿ. ಅತಿಮಾನವನೆಂದು ತಿಳಿದ ನಾವು ಗುರುಗೆ ಅಧೀನರಾಗುತ್ತೇವೆ. ಶ್ರದ್ಧಾ ಭಕ್ತಿ ಗೌರವಗಳಿಂದ ಅವನನ್ನು ಪ್ರೀತಿಸುತ್ತೇವೆ. ಆತನ ಗಮನವನ್ನು ಕೃಪೆಯನ್ನು ಎಲ್ಲಾ ಉಪಾಯಗಳಿಂದಲೂ ಸೆಳೆಯಲು ಪ್ರಯತ್ನ ಮಾಡುತ್ತೇವೆ. ಶಿಷ್ಯನನ್ನು ಮನಮತ, ಇದು ಕೂಡ ನಿಮಗೆ ಬರುತ್ತೆ ಈ ಪ್ರಶ್ನೆ. ಮನಮತ ಗುರುಮತ ಈ ಎರಡು ವಿಭಾಗ ಮಾಡಿದಾರಲ್ಲ ಅದು. ಶಿಷ್ಯನನ್ನು ಮನಮತ ಗುರುಮತವೆಂದು ಎರಡು ಮುಖ್ಯ ಗುಂಪುಗಳಾಗಿ ಸಂತರು ವಿಭಾಗಿಸಿದ್ದಾರೆ. ಮೊದಲನೆಯವರು ಸಂಪತ್ತಿನ ಆಶೆ, ಕಷ್ಟದಿಂದ ಬಿಡುಗಡೆ ಮೊದಲಾದಂಥ ಯಾವುದೋ ಪ್ರಾಪಂಚಿಕ ಉದ್ದೇಶವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಗುರುವಿನ ಬಳಿ ಹೋಗುವರು. ತಮ್ಮ ಆಶೆಗಳು ಈಡೇರುವುದೆಂಬ ಭಾವನೆ ಇರುವವರಿಗೆ ಅವರು ಗುರುವಿಗೆ ವಿಧೇಯರಾಗಿರುತ್ತಾರೆ. ಈ ದಿಶೆಯಲ್ಲಿ ಅವರಿಗೆ ನಿರಾಶೆಯಾದರೆ ಅವರು ಮಾಯವಾಗುತ್ತಾರೆ. ಅಂತಹ ಶಿಷ್ಯರಿಗೆ ವಿಧೇಯತೆಯ ಅಥವಾ ಅಧೀನತೆಯ ಪ್ರಶ್ನೆ ಹೇಳುವುದೇ ಇಲ್ಲ. ಇನ್ನು ಸಮರ್ಪಣೆಯ ಭಾವ ಅಥವಾ ಶರಣಾಗತಿಯನ್ನು ಕುರಿತು ಹೇಳುವುದೇನು? ಗುರುಮತದ ಶಿಷ್ಯರು ಎಲ್ಲ ವಿಷಯಗಳಲ್ಲಿಯೂ ಗುರುವಿನ ಆದೇಶಗಳನ್ನು ಶಿರಸಾವಹಿಸಿ ಎಲ್ಲ ರೀತಿಯಿಂದಲೂ ಆತನ ಇಚ್ಛೆಗೆ ಅಧೀನರಾಗಲು ಪ್ರಯತ್ನಿಸುತ್ತಾರೆ. ಸಮರ್ಪಣೆ ವಿಧೇಯತೆಯಿಂದ ಮೊದಲಾಗುತ್ತದೆ. ಮೊದಲು ವಿಧೇಯತೆ ಬರಬೇಕು, ಆಮೇಲೆ ಸಮರ್ಪಣೆ ಬರುತ್ತೆ. ವಿಧೇಯತೆ ಅಂತಂದ್ರೆ ಡಿಸಿಪ್ಲಿನ್. ಡಿಸಿಪ್ಲಿನ್ ಆದ್ಮೇಲೆ ಸಬ್ಮಿಷನ್, ಸಬ್ಮಿಷನ್ ಆದ್ಮೇಲೆ ನಮಗೆ ಸರೆಂಡರ್. ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ ಡಿಸಿಪ್ಲಿನ್, ಸಬ್ಮಿಷನ್, ಸರೆಂಡರ್. ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಉನ್ನತ ಗತಿಯನ್ನು ಪಡೆದಿರುವ ಗುರುವಿನ ಮಹಿಮೆಗಳಿಂದ ಗಂಭೀರವಾಗಿ ಪ್ರಭಾವಿತರಾದಾಗ ನಾವು ಆತನ ಆದೇಶಗಳನ್ನು ಪಾಲಿಸಲು ಆಂತರಿಕ ಮನೋಭಾವವನ್ನು ತಳೆಯುತ್ತೇವೆ. ಇದು 4ನೇ ಬಿಂದುವು ನಮಗೆ ಅದು ಪ್ರಾರಂಭ ಆಗುತ್ತೆ. 4ನೇ ಬಿಂದು ಬರೋವರೆಗೂ ಕೂಡ ಗುರುವಿನ ಒಂದು ಉನ್ನತ ಸ್ಥಿತಿ ಮತ್ತು ಮಹಿಮೆ ನಮಗೆ ಗೊತ್ತಾಗ್ಲಿಕ್ಕಿಲ್ಲ, ಅನುಭವಕ್ಕೆ ಬಂದಿರಲ್ಲ. ಯಾರೋ ಹೇಳಿರ್ತಾರೆ, ನಾವು ಗುರು ಗುರು ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ. 4ನೇ ಬಿಂದುಗೆ ಬಂದಾಗ ಏನಾಗತ್ತೆ ಅಂತಂದ್ರೆ 3 ಚಕ್ರಗಳಲ್ಲಿ ನಾವು ಪ್ರಯಾಣ ಮಾಡಿ 4ನೇ ಚಕ್ರಕ್ಕೆ ಬಂದಾಗ, ಅರೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟೊಂದೆಲ್ಲ ಬದಲಾವಣೆಗಳಾಗ್ತಾ ಇದೆಯಲ್ಲ ನಮ್ಮ ಜೀವನದಲ್ಲಿ, ಇದು ಯಾರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕುತೂಹಲ ಹುಟ್ಟುತ್ತೆ. ಆ ಕುತೂಹಲ ಬಂದಾಗ ಗುರು ಅನ್ನೋ ಉತ್ತರ ಅವ್ರ ಮನಸ್ಸಿಗೆ ಹೊಡೆದು ಗುರುವಿನ ಬಗೆಗೆ ಅವಾಗ ಶ್ರದ್ಧೆ ಭಕ್ತಿಗಳು ಹೆಚ್ಚಾಗ್ಲಿಕ್ಕೆ ಶುರು ಆಗುತ್ತೆ. ಇನ್ನು ಸಮರ್ಪಣೆ ಬಂದಿರಲ್ಲ, ಶ್ರದ್ಧೆ ಭಕ್ತಿ ಹೆಚ್ಚಾಗುತ್ತೆ. ಅದಕ್ಕೆ 5ನೇ ಪಾಯಿಂಟ್ಗೆ ಬಂದಾಗ ಆ ಭಕ್ತಿ ಪರಿಪಕ್ವಗೊಳ್ಳುತ್ತೆ. 5ನೇ ಚಕ್ರ ನಾವು ಭಕ್ತಿ ಪಾಯಿಂಟ್ ಅಂತ ಕೂಡ ಕರಿತೀವಿ. ವಿಶುದ್ಧ ಚಕ್ರನ ಭಕ್ತಿ ಚಕ್ರ ಅಂತ ಕೂಡ ಕರಿತೀವಿ. 5ನೇ ಚಕ್ರಕ್ಕೆ ಬಂದಾಗ ನಮ್ಮ ಭಕ್ತಿ ಸ್ವಲ್ಪ ಮಟ್ಟಿಗೆ ದೃಢವಾಗುತ್ತೆ. ಇನ್ನೂ ಮುಂದಕ್ಕೆ ಹೋದಾಗ ಭಕ್ತಿಯಲ್ಲಿ ನಮ್ಮ ಸ್ವಾರ್ಥತೆ ತೆಗೆದುಬಿಟ್ಟಾಗ ನಾವು ಸಮರ್ಪಣೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದು 8ನೇ ಬಿಂದುನಲ್ಲಿ ಸಾಧ್ಯವಾಗುತ್ತೆ. ಸರಿನಾ? ದಶರಥನ ಮಗ ಭರತನು ಅಯೋಧ್ಯೆಯ ಜನರೊಂದಿಗೆ ರಾಮನನ್ನು ತಿರುಗಿ ಬರುವಂತೆ ಮನವೊಲಿಸಲು ಕಾಡಿಗೆ ಹೋದಾಗ ಆತನ ಸಮರ್ಪಣೆಯ ಸೊಗಸಾದ ಉದಾಹರಣೆ ನಮ್ಮ ಮುಂದೆ ಬರುತ್ತದೆ. ಜನರ ಪ್ರಾರ್ಥನೆಗಳಿಗಾಗಿ ಉತ್ತರವಾಗಿ ಭರತನು ತನ್ನನ್ನು ರಾಜಧಾನಿಗೆ ಹಿಂತಿರುಗಬೇಕೆಂದು ಕೇಳಿಕೊಂಡರೆ ತಾನು ಹಿಂತಿರುಗುವೆನು ಎಂದು ರಾಮನು ಗಂಭೀರವಾಗಿ ಉತ್ತರ ಕೊಟ್ಟನು. ರಾಮನು ಹಿಂತಿರುಗುವಂತೆ ಕೇಳಿಕೊಳ್ಳಲು ಅಲ್ಲಿಗೆ ಬಂದಿದ್ದ ಭರತನ ಕಡೆಗೆ ಎಲ್ಲರ ದೃಷ್ಟಿಯು ತಿರುಗಿತು. ಆದರೆ ನಾನು ಅಪ್ಪಣೆ ಕೊಡುವವನಲ್ಲ, ಅನುಸರಿಸುವವನು ಮಾತ್ರ ಎಂದು ಆತನು ಶಾಂತವಾಗಿ ಉತ್ತರಿಸಿದನು. ಆದುದರಿಂದ ಆತ್ಮ ಸಮರ್ಪಣೆಯು ಧ್ಯೇಯ ಸಾಧನೆಯಲ್ಲಿ ಅಭ್ಯಾಸಿಗೆ ಅತಿ ಮಹತ್ವವಾದುದು. ಒಂದಕ್ಕೊಂದು ಹೇಗೆ ಲಿಂಕ್ ಮಾಡುತ್ತೆ ನೋಡ್ರಿ. ಇಲ್ಲಿ ನಾವು ಶುರು ಮಾಡಿದ ಯಾವುದರಿಂದ? ಪ್ರಾರ್ಥನೆಯಿಂದ ನಿರಂತರ ಸ್ಮರಣೆ, ನಿರಂತರ ಸ್ಮರಣೆಯಿಂದ ಭಕ್ತಿ, ಭಕ್ತಿಯಿಂದ ನಮಗೆ ಸಮರ್ಪಣೆ. ಇದಿಷ್ಟು ಕೂಡ ಒಂದಕ್ಕೊಂದು ಪೂರಕವಾಗಿ ಬಂದಿದೆ ಅಂತ ಅವರು ವಿವರಣೆ ಕೊಟ್ಟಿದ್ದಾರೆ. ಸರಿನಾ? ಸೊ 7:39 ಇನ್ನು ನಾಳೆ ನಮ್ಗೆ ಇದನ್ನೆಲ್ಲ ಪೂರ್ತಿ ಮುಗಿಸುವಂತ ಅವಶ್ಯಕತೆ ಇದೆ. ಸೊ ನಾಳೆ ಪೂರ್ತಿ ಇದನ್ನ ನಾವು ಮುಗಿಸ್ಬೇಕಾಗುತ್ತೆ. ಸರಿ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಕಡೆ 5 ನಿಮಿಷ ಇದೆ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಗುರುಮತ ಮನ್ಮತ ಅಂತ ಏನು ಓದಿದ್ವಲ್ಲ, ಅದು ಕಡೆಯ ಪರೀಕ್ಷೆನಲ್ಲೂ ಪ್ರಶ್ನೆ ಬಂದಿತ್ತು. ಮತ್ತೆ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅದೆಲ್ಲ ಕೂಡ ಕಡೆ ಸತಿ
ತೆರೆದ ಪುಸ್ತಕ ಅಲ್ಲ, ಮುಚ್ಚಿದ ಪುಸ್ತಕ, ಕ್ಲೋಸ್ ಬುಕ್ ಎಕ್ಸಾಮ್ ಇದೆಯಲ್ಲ ಅದ್ರಲ್ಲಿ ಬಂದಿತ್ತು. ಯಾಕೆಂತಂದ್ರೆ ಅದು ಅಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು, ಪ್ರಾರ್ಥನೆ ಯಾವ ರೀತಿ ಮಾಡ್ಬೇಕು ಅಂತ. ಸೊ ಪ್ರಾರ್ಥನೆ ಯಾವ ರೀತಿ ಮಾಡ್ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡು ಹೋಗಿ ಅದನ್ನ ಪುಸ್ತಕ ನೋಡ್ಕೊಂಡು ಬರೀಲಿಕ್ಕೆ ಬಿಡಲ್ಲ, ಪುಸ್ತಕ ನೋಡ್ಕೊಳ್ದೇನೆ ಬರೀಲಿಕ್ಕೆ ಅವರು ಇನ್ಸಿಸ್ಟ್ ಮಾಡ್ತಾರೆ. ಸರಿನಾ? ಸರಿ, ಇನ್ಯಾವ್ದನ್ನ ಪ್ರಶ್ನೆಗಳಿದೆಯಾ? 36, 37 ನಾಳೆ ಓದೋಣ. ಬ್ರದರ್ ನಮಸ್ತೆ. ನಾವು ಹೇಳಿ. ಹೃದಯದ ಮೇಲೆ ಧ್ಯಾನ ಮಾಡ್ಬೇಕು ಅಂತ ನಾವು ಇಷ್ಟೊತ್ತೆಲ್ಲ ತಿಳ್ಕೊಂಡ್ವಿ. ಇಲ್ಲಿ ಫಿಸಿಕಲ್ ಹೃದಯ ಮತ್ತೆ ಆಧ್ಯಾತ್ಮಿಕ ಹೃದಯ ಅಂತ ಇದೆಯಲ್ಲ ಬ್ರದರ್, ಈಗ ನಾವು ಅವೆರಡರಲ್ಲಿ ಯಾವ್ದ್ರ ಮೇಲೆ ಧ್ಯಾನ ಮಾಡ್ಬೇಕು, ಯಾವ ತರ ಏನು ಅನ್ನೋದು? ಆಧ್ಯಾತ್ಮಿಕ ಹೃದಯದ ಕಡೆಗೆ ನೀವು ತಲೆ ಕೆಡಿಸ್ಕೋಬೇಡಿ, ಅದ್ರ ಕಡೆ ನೀವು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಧ್ಯಾನ ಮಾಡ್ಬೇಕಾಗಿರೋದು ದೈಹಿಕ ಹೃದಯ ಇದೆಯಲ್ಲ, ಆ ಹೃದಯದ ಕಡೆಗೆ, ಆ ಒಂದು ದಿಕ್ಕಿನಲ್ಲಿ ನೀವು ಧ್ಯಾನ ಮಾಡ್ತೀರಾ. ಆದ್ರೆ ದೈಹಿಕ ಹೃದಯಕ್ಕೆ ಅಂಟ್ಕೊಳ್ಳಲ್ಲ. ಲಬ್ ಡಬ್ ಶಬ್ದಕ್ಕಾಗ್ಲಿ, ದೈಹಿಕ ಹೃದಯ ಏನ್ ಮಾಡ್ತಾ ಇದೆ ಅನ್ನೋದಕ್ಕಾಗ್ಲಿ ಅಂಟ್ಕೊಳ್ದೀರ ನಾವು ಮನಸ್ಸಿಗೆ ನೀನು ದೇಹದ ಹೃದಯ, ದೈಹಿಕ ಹೃದಯದ ಕಡೆಗೆ ಗಮನ ಕೊಟ್ಟರು ಕೂಡ ಭಾವನೆಗಳ ಹೃದಯ ಯಾವತ್ತಿದೆ, ಭಾವಗಳ ಹೃದಯ, ಅದ್ರ ಕಡೆ ಫೀಲಿಂಗ್ ಹಾರ್ಟ್ ಇದೆಯಲ್ಲ ಅದ್ರ ಕಡೆ ಹೋಗ್ಬೇಕು ಅಂತ ಮನಸ್ಸಿಗೆ ನಿರ್ದೇಶನ ಕೊಡಬೇಕು. ಮನಸ್ಸಿಗೆ ಸ್ವಭಾವತಃ ಫೀಲಿಂಗ್ ಹಾರ್ಟ್ ಕಡೆಗೆ ಹೋಗೋದು ಗೊತ್ತು. ಹೃದಯದಲ್ಲಿ ಯಾವುದೇ ಭಾವನೆ ಬಂತು ಅಂತಂದ್ರೆ, ಈಗ ಯಾರನ್ನೋ ನೋಡಿದ್ರಿ, ಅಯ್ಯೋ ಪಾಪ ಅಂತ ಅನಿಸ್ತು, ಅದು ಎಲ್ಲಿಂದ ಬಂತು? ಯಾರನ್ನೋ ನೋಡಿದ್ರಿ ಕರುಣೆ ಅಂತ ಬಂತು, ಇನ್ಯಾರನ್ನೋ ನೋಡಿದಾಗ ಪ್ರೀತಿ ಭಾವ ಉಪ್ಪು ಬಂತು, ಇನ್ಯಾರ್ದೋ ನೋಡಿದಾಗ ಪ್ರೇಮ ಭಾವ ಉಪ್ಪು ಬಂತು. ಈ ಎಲ್ಲ ಭಾವನೆಗಳು ಎಲ್ಲಿಂದ ಉಪ್ಪು ಬಂತು? ಇವೆಲ್ಲ ಭಾವನೆಗಳು ಫೀಲಿಂಗ್ ಹಾರ್ಟ್ ಇಂದ ಉಕ್ಕತ್ತೆ. ಸೊ ನಾವು ಆಧ್ಯಾತ್ಮಿಕ ಹೃದಯದ ಬಗ್ಗೆ ನಾವು ಗಮನ ಕೊಡಬೇಕು ಅಂತ ಎಲ್ಲೂ ಬರೆದಿಲ್ಲ, ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ. ಆದ್ರೆ ನಾವೇನ್ ಹೇಳ್ತೀವಿ, ಧ್ಯಾನ ಮಾಡ್ಬೇಕಾದ್ರೆ ಹೃದಯದಲ್ಲಿ ಏನ್ ಫೀಲ್ ಆಗ್ತಾ ಇದೆ, ಯಾವ ಭಾವ ಬರ್ತಿದೆ ಅದನ್ನ ಗ್ರಹಿಸ್ಕೊಳ್ರಪ್ಪ ಅಂತ ಹೇಳ್ತೀವಿ. ಸೊ ಮನಸ್ಸು ಆ ಭಾವಗಳು ಬರ್ತಿರ್ತಕ್ಕಂಥ ಹೃದಯದ ಕಡೆಗೆ ಗಮನ ಕೊಟ್ಟಾಗ ಸಹಜವಾಗಿ ಆ ಭಾವ ಏನ್ ಬರ್ತಿದೆ ಅದನ್ನು ಗ್ರಹಿಸ್ಕೊಳುತ್ತೆ. ಸೊ ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ನಾವು ಫಿಸಿಕಲ್ ಹಾರ್ಟ್ ಕಡೆಗೆ ಗಮನ ಕೊಡ್ತಾ ಕೂತ್ಕೊಳ್ಳಲ್ಲ. ಶುರು ಮಾಡಿದಾಗ ಫಿಸಿಕಲ್ ಹಾರ್ಟ್ ಎಲ್ಲಿದೆಯೋ ಆ ಜಾಗಕ್ಕೆ ಬರ್ತೀವಿ, ಆದ್ರೆ ನಾವು ಗಮನ ಕೊಡ್ತಕ್ಕಂಥದ್ದು ಫೀಲಿಂಗ್ ಹಾರ್ಟ್ ಕಡೆಗೆ, ಸ್ಪಿರಿಚುವಲ್ ಹಾರ್ಟ್ ಕಡೆಗಲ್ಲ. ಅದನ್ನ ಗಮನ, ಅದು ಆಧ್ಯಾತ್ಮಿಕ ಹೃದಯದ ಕಡೆಗೆ ನಾವು ಗಮನ ಕೊಡಲ್ಲ. ಆಧ್ಯಾತ್ಮಿಕ ಹೃದಯ ತನಗೆ ತಾನಾಗೆ ಕಾಲಕ್ರಮೇಣದಲ್ಲಿ ಪ್ರಕಟ ಆಗತ್ತೆ. ನಾವು ಗಮನ ಕೊಡ್ತದ್ದು ಕೇವಲ ಭಾವನೆಗಳ ಹೃದಯದ ಕಡೆಗೆ ಅಷ್ಟೇ. ಸರಿನಾ? ಇನ್ನೇನಾದ್ರು ಪ್ರಶ್ನೆಗಳಿದೆಯಾ? ನಾವು ಅದಕ್ಕೆ ಧ್ಯಾನ ಆದ್ಮೇಲೆ ನೀವು ಕೇಳ್ತೀವಿ, ಏನನ್ನ ನೋಡಿದ್ರಿ, ಏನ್ ಭಾವನೆನ ಗ್ರಹಿಸಿದ್ರಿ ಅಂತ ಕೇಳ್ತೀವಿ. ವಾಟ್ ಡಿಡ್ ಯು ಫೀಲ್, ವಾಟ್ ಡಿಡ್ ಯು ಸಿ, ವಾಟ್ ಡಿಡ್ ಯು ಅಬ್ಸರ್ವ್ ಅಂಡ್ ಫೀಲ್ ಅಂತ ಕೇಳ್ತೀವಿ. ಏನನ್ನ ಒಳಗಡೆ ನೋಡಿದ್ರಿ, ಅಬ್ಸರ್ವ್ ಮಾಡೋದು ಅಂದ್ರೆ ಒಳಗಡೆ ಏನಾಯ್ತು ಅಂತ ವೀಕ್ಷಣೆ ಮಾಡೋದು. ಎರಡನೇದು, ಏನನ್ನ ನೀವು ಯಾವ ಭಾವವನ್ನ ಅನುಭವಿಸಿದ್ರಿ, ಗ್ರಹಿಸಿದ್ರಿ, ಅದನ್ನ ಹೇಳಿ ಅಂತ ಹೇಳ್ತೀವಿ ನಾವು ಧ್ಯಾನ ಆದ್ಮೇಲೆ. ಅಬ್ಸರ್ವೇಷನ್ ಅಂಡ್ ಫೀಲಿಂಗ್. ಯಾವುದು ಪ್ರಶ್ನೆಗಳಿಲ್ವಾ? ನಾಗರತ್ನವರು ಪ್ರಶ್ನೆ ಕೇಳಲಿಲ್ಲ, ಅಲ್ಲಿಗೆ ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ತೀನಿ. ಲಲಿತಾ ಅವರು ಪ್ರಶ್ನೆ ಕೇಳಿಲ್ಲ ಅಂದ್ರೆ ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಹಾ, ಸೊ ರೆಗ್ಯುಲರ್ ಆಗಿ ಪ್ರಶ್ನೆ ಕೇಳೋರೆಲ್ಲ ಕ್ವೈಟ್ ಆಗಿದ್ದೀರಾ ಅಂತಂದ್ರೆ ಏನೋ ಒಂದಿಷ್ಟು ಮನಸ್ಸಿಗೆ ಗ್ರಹಿಕೆ ಆಗಿದೆ ಅಂತ ಅನ್ಕೊಳ್ಬಹುದು. ಸರಿನಾ? ಹೇಳ್ಕೊಟ್ಟಿದ್ರು ಮೊದ್ಲು, ಯಾವ್ದೋ ಒಂದೊಂದು ಚೂರು ಎಲ್ಲ ನೀವೇ ಹೇಳಿದಿರಲ್ಲ, ಎಲ್ಲಾನು ವಿವರಣೆ ಮಾಡಿದ್ದೀರ ಮೊದ್ಲಿಂದ. ಜೊತೆಗೆ ಏನಾಗತ್ತೆ ಅಂತಂದ್ರೆ ಮುಂಚೆನೆ ಬಂದಿರತಕ್ಕಂಥದ್ದು ಇಲ್ಲಿ ಮತ್ತೆ ರಿಪೀಟ್ ಆಗಿದೆ ಅಷ್ಟೇ. ಹಾಗಾಗಿ ಮತ್ತೊಮ್ಮೆ ವಿಸ್ತಾರ ಮಾಡುವಂತ ಅಗತ್ಯ ಇಲ್ಲ. ಮುಂಚೆ ನಾವೇನ್ ಚರ್ಚೆ ಮಾಡಿದ್ವಲ್ಲ ಅದರಲ್ಲಿ ಸಾಕಷ್ಟು ವಿಸ್ತಾರ ಮಾಡಿದ್ದೇವೆ ಅಲ್ವಾ? ಸರಿ, ಹಾಗಾದ್ರೆ ಯಾವ ಪ್ರಶ್ನೆಗಳು ಇಲ್ಲ ಆದ್ರೆ 7:45 ಬರ್ತಾ ಇದೆ. ಎಲ್ರಿಗೂ ಕೂಡ ಶುಭ ದಿವಸ. ಎಲ್ಲರೂ ಕೂಡ ಭಾಗಿಯಾಗೋದಕ್ಕೆ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಬ್ರದರ್. ಮತ್ತೆ ನಾಳೆ ಬೆಳಗ್ಗೆ 6:15 ಯಥಾ ಪ್ರಕಾರ ಸಿಗೋಣ. ನಾಳೆ ಇದು ಮುಗಿಸಿದ ಮೇಲೆ ನಾಡಿದ್ದು ವಿರಾಮ ಇರುತ್ತೆ. ಎಲ್ರೂ ಕೂಡ ರೆಸ್ಟ್ ತಗೊಳ್ರಿ. ಏನಾದ್ರು ರಿವೈಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ನಾನು ಊರಲ್ಲಿ ಇರಲ್ಲ, ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಸೋಮವಾರ ಬಂದ ಮೇಲೆ ಪ್ರಾಯಶಃ ಸೋಮವಾರ ನಾವು ಬರುವಷ್ಟೊತ್ತಿಗೆ ನಾವು ಲೇಟ್ ಆಗುತ್ತೆ. ಯಾಕೆಂದ್ರೆ ಸೋಮವಾರ ನಾವು ಮನೆಗೆ ತಲುಪುವಷ್ಟೊತ್ತಿಗೆ 8-8:30 ಮೇಲೆ ಆಗೋಗುತ್ತೆ. ಸೊ ಸೋಮವಾರ ಬೆಳಗ್ಗೆ ಕ್ಲಾಸ್ ತಗೊಳ್ಳಿಕ್ಕೆ ಆಗಲ್ಲ. ಸೋಮವಾರದ ಬೆಳಗ್ಗೆ ಬದಲಿಗೆ
ಸೋಮವಾರ ಸಾಯಂಕಾಲ ಕ್ಲಾಸ್ ತಗೊಳ್ಳಿಕ್ಕಾಯ್ತು ಅಂತಂದ್ರೆ ನಿಮ್ಗೆ ಬೇರೆ ಒಂದು ಸಮಯ ನಾನು ನಿಗದಿ ಪಡ್ತೀನಿ. ಸೋಮವಾರ ಮಾತ್ರ ಸಾಯಂಕಾಲ ಸೇರು, ಮತ್ತೆ ಯಥಾ ಪ್ರಕಾರ ಮಂಗಳವಾರದಿಂದ ಬೆಳಗ್ಗೆನೆ ಸೇರೋಣ. ಸರಿನಾ? ಇದೊಂದು ನಾವು ಓಕೆ ಸೋಮವಾರ ಸಮಯದಲ್ಲಿ ವ್ಯತ್ಯಾಸ ಆಗ್ಬೋದು, ನಾನು ನಿಮ್ಗೆ ಹೇಳ್ತೇನೆ. ಸರಿ, ನಮಸ್ತೆ. ಓಕೆ ಥ್ಯಾಂಕ್ ಯು.